होने वाला ताकत ನಮ್ಮನ್ನ हमें दे। ಕ್ಷಮಿಸಪ್ಪ. आप हमें क्षमा ನಿನ್ನ कर ರಕ್ತದಲ್ಲಿ दीजिए, ನಮ್ಮನ್ನು ತೊಳೆ आपके ಯೇಸುವೆ. लहू में आप हमें धो दीजिए। ಪರಲೋಕದಿಂದ ನಾನು ವಂಚಿತನಾಗಬಾರ್ದಪ್ಪ, ಕಳ್ಕೊಳ್ಳಬಾರ್ದಪ್ಪ. स्वर्ग को मुझे नहीं खोना है ಅಯ್ಯೋ, पिता। ನಾನು ನರಕಕ್ಕೆ ಹೋಗಬಾರ್ದಪ್ಪ ಸ್ವಾಮಿ. परमेश्वर मुझे नरक नहीं जाना ನನ್ನ है। ತುಟಿಗಳನ್ನು ತೊಳೆಯಪ್ಪ, मेरे होठों को आप धो दीजिए, ನನ್ನ ನಾಲಿಗೆಯನ್ನು ತೊಳೆಯಪ್ಪ. मेरे जबान को आप धो दीजिए। ಬಹಳ ಕೆಟ್ಟವಾಗಿ ಮಾತಾಡಿದ್ದೇನಪ್ಪ. बहुत बुरे तरीके से मैंने बात किया है। ದೇವ್ರೇ, ನೀನೇನಾದ್ರೂ ಕರುಣೆ ತೋರಿಸದೆ ಹೋದ್ರೆ अगर आप करुणा नहीं दिखाएंगे ನಾಶನವೇ ಅಪ್ಪ. तो हम नाश हो जाएंगे। ಅಯ್ಯೋ, ಆತನ ಕುರ್ಕೊಳ್ರಿ, उन्हें आप पुकारिए, ನಿಮ್ಮ ದುರವಸ್ಥೆಯನ್ನ ಗುರುತಿಸ್ಕೊಳ್ರಿ. आपकी अवस्था को आप याद रखिए। ಅಯ್ಯೋ, ಆ ಯೋಚನೆಗಳು, वह विचार, ಅಯ್ಯೋ ದೇವ್ರೇ, परमेश्वर, ಗಲೀಜಾದಂತ ಯೋಚನೆಗಳು वो गंदे विचार ಒಂದು ವೇಳೆ ದೇವ್ರು ಬಿಡಿಸದೆ ಹೋದ್ರೆ अगर परमेश्वर नहीं ಅಯ್ಯೋ, छुड़ाएंगे तो ನಿತ್ಯಕ್ಕೂ ಕೊನೆ ಇಲ್ಲದಂತ ನರಕದ ಬೆಂಕಿ बिना अंत्य रहने वाला निरंतर रीति से ಹೃದಯವನ್ನ आग। ಕಠಿಣಪಡಿಸಿಕೊಳ್ಳಬೇಡ अपने ಮಗನೇ. हृदय को आप कठिन मत कीजिए, ಪಶ್ಚಾತ್ತಾಪ ಪಡು. आप पश्चाताप कीजिए। ಅಲ್ಲಿಯ ಹಿಂಸೆಗೆ ಅಂತ್ಯವೇ ಇಲ್ಲ. वहाँ पर रहने वाले हिंसा को अंत्य नहीं है। ಅಲ್ಲಿ ಹಿಂಸೆ ಕೊಡುವ ಹುಳು ಸಾಯೋದಿಲ್ಲ. वहाँ पर हिंसा देने वाला कीड़ा नहीं मरेगा, ಬೆಂಕಿ ಆರುವುದೇ ಇಲ್ಲ. वह आग कभी नहीं ಎಷ್ಟು बुझेगा। ಸುಟ್ಟರು ನೀನು ಸುಟ್ಟೋಗುದಿಲ್ಲ. जितना भी क्यों ना जले आप जले, ಹಿಂಸೆಯೇ जलकर राख नहीं ಹಿಂಸೆ, होंगे। ಹಿಂಸೆಯೇ ಹಿಂಸೆ. हिंसा ही हिंसा, ಬೇಡ. हिंसा नहीं चाहिए, ಬೇಡ. नहीं चाहिए। ನಿನ್ನಲ್ಲಿ ನಾನು ಸುರಕ್ಷಿತವಾಗಿದ್ದೇನೆ ಅನ್ನೋ ತೃಪ್ತಿ ಬರದಿರ್ಲಿ. आप में मैं सुरक्षित हूँ कहने वाला तृप्त आप में नहीं आए। ಎಲ್ಲರೂ ಪಾಪ ಮಾಡಿ सब पाप कर कर ಬಿದ್ದು ಹೋಗಿದ್ದಾರೆ. गिर गए हैं। ಯಾವನು ನನ್ನಲ್ಲಿ ಪಾಪವಿಲ್ಲ ಎಂಬುದಾಗಿ ಹೇಳುತ್ತಾನೋ ಆತನು ಸ್ವಲ್ಪ ರೂಲ್ಸ್ ನೆನಪು ಮಾಡ್ಕೊಟ್ಬಿಡ್ತೀನಿ. थोड़ा रूल्स मैं आपको याद दिलाऊंगा। ಸ್ತೋತ್ರ. ಎಸ್ ಅಂತ ಗಟ್ಟಿಯಾಗಿ ಅಂದವ್ರನ್ನ ದೇವರು ಆಶೀರ್ವದಿಸ್ಲಿ. जिन्होंने यस कहा है परमेश्वर उन्हें आशीषित ಬೈಬಲ್ करे। ಅನ್ನ ಎತ್ತಿ ಹಿಡಿದು ತೋರಿಸ್ತಾ ಇರೋರಿಗೆ ಇನ್ನೂ ಹೆಚ್ಚಾಗಿ ದೇವರು ಆಶೀರ್ವದಿಸ್ಲಿ. जो बाइबल उठा रहे हैं उन्हें और भी ज्यादा परमेश्वर आशीषित ಎತ್ತದೇ करे। ಇರೋರಿಗೆ ದೇವರು ಬಲ ಕೊಟ್ಟು ಕೈ ಹಬ್ಬಿಸ್ಲಿ. जिन्होंने नहीं उठाया परमेश्वर बल देकर उनके हाथ को उठाए। ಮುಗುಳ್ನಗೆ ಒಂದಿಗೆ ನಿಮ್ಮ ಪಕ್ಕದವರು ಹೇಳ್ರಿ, ಬೈಬಲ್ ತಗೊಂಡು ಬಂದು ಎತ್ತಿ ತೋರಿಸು ಪಾಸ್ಟರ್ಗೆ. मुस्कुराहट के साथ अपने बगल वाले से कहिए, बाइबल लेकर आकर पासवान जी को उठाकर दिखाए। ಒಂದ್ಸಾರಿ ಗಟ್ಟಿಯಾಗಿ ಆಮೆನ್. एक बार जोर से आगे कहिए। ಹಾಲೆಲೂಯಾ. ಪ್ರಾರಂಭ ಮಾಡಿಕೊಳ್ಳೋಣ. प्रारंभ करेंगे। ನಾನು ಬೋಧಿಸುವಾಗ जब मैं प्रचार करूंगा, ನಿಮ್ಮಲ್ಲಿ ಕೆಲವರು ಆ ಕಡೆ ಈ ಕಡೆ ನೋಡ್ತೀರಾ. आप में से थोड़े लोग यहाँ वहाँ देखते हैं। ನಾಳೆ ನೀವು ಪ್ರಾರ್ಥಿಸುವಾಗ ದೇವರು ನಿಮ್ಮ ಆಶೀರ್ವಾದ ಕೇಳುವಾಗನು ಆ ಕಡೆ ಈ ಕಡೆ ನೋಡ್ತಾನೆ, ಅದು ಸಿಗೋದಿಲ್ಲ. ಹುಷಾರಾಗಿರ್ರಿ. आप जब कल प्रार्थना करेंगे परमेश्वर यहाँ वहाँ देखते रहेंगे, आशीष नहीं मिलेगा, आप चौकस ಅಕ್ಕ रहिएगा। ಪಕ್ಕದವ್ರಿಗೆ ಹೇಳ್ರಿ, इसलिए अगल बगल वालों से कहिए, ಆ ಕಡೆ ಈ ಕಡೆ ನೋಡ್ಬೇಡ, ದೆವ್ವ ಇದಾವೆ. यहाँ वहाँ मत देखो, दुरात्मा है। ಮುಂದೆ ನೋಡು, ದೇವದೂತ ಇದ್ದಾನೆ. आगे देखो, देवदूत है। ಓಕೆ, ಆಮೇನ್. आमेन। ಈಗ ಅಕ್ಕಪಕ್ಕ ಯಾರಾದ್ರೂ ನೋಡಿದ್ರೆ ಶುರು ಮಾಡಿದ್ರೆ ನಮ್ಮ ಮಧ್ಯೆ ನೆನಪು ಮಾಡ್ಕೊಡ್ತೀನಿ. अगर अगर ದೆವ್ವ बगल आप ನೋಡೋರು ಬಂದವ್ರೆ देखेंगे ನಮ್ಮ मध्यದಲ್ಲಿ ಅಂತ. तो फिर से मैं बीच में कहूंगा कि दुरात्मा है करके। ಅಲ್ಲಲ್ಲ, ದೆವ್ವಗಳನ್ನ ನೋಡೋರು ಕೂತಿದ್ದಾರೆ ನಮ್ಮ ಮಧ್ಯದಲ್ಲಿ ಅಂತ ಹೇಳ್ತೀನಿ. हमारे बीच में दुरात्माओं को देखने वाले बैठे हैं करके मैं कहूंगा। ಸಂತೋಷವಾಗಿದ್ರೆ ಒಂದು ಸಾರಿ ಮುಗುಳ್ನಗಿ ಒಂದಿಗೆ अगर ಹಲ್ಲೆಲೂಯಾ खुश ಅಂತ है तो ಹೇಳ್ತೀರಾ? मुस्कुराते हुए हालेलुया कहेंगे। ಆಮೇನ್, आमेन, ಆಮೇನ್. आमेन। ಬಹಳ ಸಂತೋಷವಾಗಿದೆ ನನಗೆ. मुझे बहुत खुशी हुआ है ಯಾಕಂದ್ರೆ ಈ ಬಿಡುಗಡೆಯ ಸ್ಕೂಲ್ ಆಫ್ ಡೆಲಿವರೆನ್ಸ್ क्योंकि ये स्कूल ऑफ डेलिवरेंस जो है, ಬಹಳ ಕಾಯ್ಕೊಂಡಿದ್ದೆ ಅದನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ. मैं बहुत इंतजार कर रहा था उसे प्रारंभ करने ಈ के ವಾರ लिए। ಅದು ಪ್ರಾರಂಭ ಆಯ್ತು. यह हफ्ता वह प्रारंभ हुआ। ಫೆಬ್ರವರಿಯಲ್ಲಿ ಒಂದು ದೇವ್ರ ಕೃಪೆ ಕೊಡೋದಾದ್ರೆ ಫೆಬ್ರವರಿಯಲ್ಲಿ ಒಂದು ಮಾಡ್ಕೊಳ್ಳಿಕ್ಕೆ ಇದೆ. अगर परमेश्वर कृपा देंगे तो फरवरी महीने में एक बार उसे करेंगे। ದೆವ್ವ ಹಿಡಿದವ್ರು ಅಷ್ಟೇ ಬರ್ಬೇಕು. सिर्फ दुरात्मा से पीड़ित लोग आना है। ಯಾರಿಗೆ ದೆವ್ವ ಹಿಡಿದಿಲ್ಲ ಅವ್ರಿಗೆ ಬಿಡಿಸ್ಲಿಕ್ಕೆ ಬರ್ಬೇಕು, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಲಿಕ್ಕೆ ಬರ್ಬೇಕು. जो दुरात्मा से पीड़ित नहीं है उनके लिए प्रार्थना करना आपको ಮತ್ತೆ आना है। ನೋಡಿ ನಕ್ಕು ವಿಡಿಯೋ ಮಾಡ್ಕೊಂಡು ಹೋಗ್ಲಿಕ್ಕೆ ಯಾರು ಪರ್ಮಿಷನ್ ಇಲ್ಲ. वहाँ पर देखकर हंसकर वीडियो बनाकर जाने के लिए किसी को अनुमति नहीं ಹಂಗ್ है। ಬರೋದಾಗಿದ್ರೆ ಒಬ್ಬರಿಗೆ 1,000 ಟಿಕೆಟ್ ಇರ್ತದೆ ಫೀಸ್. ऐसे आना है तो एक व्यक्ति को 1000 रुपए टिकट रहेगा। ಸ್ತೋತ್ರ. ನೀವು ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡ್ಲಿಕ್ಕೆ ಬರ್ಬೇಕ್ರಿ. ಆಮೇನ್. आमेन। ಯಾಕಂದ್ರೆ ಎಲ್ಲರೂ ತರಬೇತಿಗೊಳ್ಬೇಕು. क्योंकि सब हमें बढ़ना है, ಆಯ್ತಾ? ಎಲ್ಲರೂ ತರಬೇತಿಗೊಳ್ಬೇಕು. हम सबको बढ़ना है। ದೇವ್ರ ಕೃಪೆ ಕೊಡುವಾಗಿದ್ರೆ ಬರುವ ವರ್ಷಗಳಲ್ಲಿ ಹೌಸ್ ಆಫ್ ಪ್ರೇಸ್ ಅಂದ್ರೆ ದೆವ್ವ ಬಿಡಿಸೋ ಸಭೆ, ಅಂದ್ರೆ ದೆವ್ವ ಬಿಡಿಸೋ ಸಭಿಕರಿರುವಂತ ಸಭೆ. परमेश्वर कृपा देंगे तो आने वाले साल जो है हाउस ऑफ प्रेस दुरात्मा को छुड़ाने वाला कलीसिया ಎಲ್ಲರೂ बनेगा। ದೆವ್ವ ಹುಡುಕಿ ಬಿಡಿಸ್ಬೇಕು.
सब दुरात्मा को ढूंढ कर ಬದುಕಲಿಕ್ಕೆ निकालना ಬಿಡಬಾರ್ದು है, उन्हें जीने ही नहीं देना है। ನೀವು ಕೂತಿದ್ ನೋಡಿದ್ರೆ ಭಯ ಆಗುತ್ತೆ, ಯಾರು ಕೂತವ್ರಂತ. जैसे आप बैठे हो मुझे डर लगता है देखकर। आमेन ಆಮೆನ್. आमेन। ಇವತ್ತಿನ ಸಂದೇಶ ಬಹಳ ಗಂಭೀರವಾದ ವಿಷಯವಿದೆ. आज के संदेश में बहुत गंभीर विषय है, ಆದ್ರೆ ಕನ್ನಡ ಸಭೆಯಲ್ಲಿ ನನಗೆ ಯಾವಾಗಲೂ ಏನೋ ಗೊತ್ತಿಲ್ಲ, ಒಂದು ಆನಂದದ ವಾತಾವರಣ ಇರ್ತದೆ. लेकिन कनाडा कलीसिया में एक खुशी का वातावरण रहता ಪ್ರತಿ है। ವಾರ ನಾನು ಅದನ್ನು ಅನುಭವಿಸ್ತೇನೆ. हर हफ्ते मैं उसे अनुभव करता हूँ। ಇಂಗ್ಲಿಷ್ ಆರಾಧನೆಯಲ್ಲಿ ಬಹಳ ಗಂಭೀರವಾಗಿ ಇನ್ನೇನು ಯೇಸು ಸ್ವಾಮಿ ಬಂದ್ಬಿಟ್ಟವ್ರೆ, ನಾವೇ ಟಿಕೆಟ್ ಕಳ್ಕೊಂಡಿದ್ದೇವೇನೋ ಅನಿಸ್ತಾ ಇರ್ತದೆ. इंग्लिश कलीसिया में जो है बहुत गंभीरता से यीशु मसीह आएंगे, टिकट लेना है, ऐसे बैठे रहते हैं। ಕನ್ನಡದಲ್ಲಿ कनाडा में ಇನ್ನು ಯೇಸು ಸ್ವಾಮಿ ಈಗ ಬರ್ತಾ ಇದ್ದಾರೆ, अभी यीशु मसीह अभी आ ಅವ್ರ रहे हैं ಬರುವಿಕೆಗಾಗಿ ಎಲ್ಲರೂ ಸಂತೋಷವಾಗಿ ಸೇರಿದಂಗೆ ಅನುಭವ और ಆಗುತ್ತೆ. उनके आने के लिए सब खुशी से मिले हैं, उस तरीके से लगता है। ಹಾಲೆಲೂಯಾ. हालेलुया। ಈ ವರ್ಷ यह साल ನಾನು ನಿಮ್ಮ ಫೋನ್ ಕಾಲ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. मैं आपके फोन कॉल के अपेक्षा ಪಾಸ್ಟರ್ में ನನಗೆ हूँ। ಕೆಲಸ ಕೊಡಿ ಅಂತ. पासवान जी मुझे काम दीजिए, कहकर ಪೂರ್ಣಾವಧಿ ಸೇವೆ ಅಲ್ಲ, फुल टाइम मिनिस्ट्री नहीं, ನನಗೆ ಸಭೆಯಲ್ಲಿ ಏನಾದ್ರು ಕೆಲಸ ಕೊಡಿ ಅಂತ. मुझे कलीसिया में कुछ तो काम ಕಾಯ್ತಾ दीजिए, ಇದ್ದೀನಿ, कहकर ಆಯ್ತಾ? मैं इंतजार कर रहा हूँ। ಆಮೇನ್. आमेन। ಎಲ್ಲ ವಿಷಯ ಕೇಳಲಿಕ್ಕೆ ಸುಖಮಯವಾಗಿರುವುದಿಲ್ಲ. हर एक विषय सुनने के लिए वो आरामदायक नहीं होता। ಸ್ವಲ್ಪ ಮೃದುವಾಗಿ ಹೋಗ್ತೀನಿ, ಕೇಳಿ. थोड़ा धीरे से जाऊंगा, सुनिए। ಆದ್ರೆ ಏನು ಹೇಳಿಕ್ ಬರೋದಿಲ್ಲ. लेकिन कुछ भी नहीं कह सकता, ಏನೋ ಆಗ್ಬಹುದು. कुछ भी हो सकता ಯಾಕಂದ್ರೆ है, ದೇವರ ಆತ್ಮನೆ ಒಂದ್ಸಾರಿ ವಾಪಸ್ ಕೊಟ್ಟ ನಂತರ क्योंकि परमेश्वर की आत्मा को एक बार सौंपने के बाद ಆತನ ಹೇಗೆ ನಡೆಸ್ತಾನೋ ಹಾಗಾಗುತ್ತೆ. वो कैसे चलाएंगे वैसे होगा। ಪಕ್ಕದವ್ರಿಗೆ ಹೇಳ್ರಿ, अपने बगल वाले से कहिए, ನೀವು ಯಾವಾಗ್ಲೂ ಮುಗುಳ್ನಗೆಯೊಂದಿಗೆ ಕೂತ್ಕೊಂಡ್ಬಿಟ್ರೆ ನಿದ್ದೆ ಬರೋದಿಲ್ಲ. आप हमेशा मुस्कुराते हुए बैठेंगे तो नींद नहीं आएगा। ಅಸಮಾಧಾನಕರ ಅನ್ಲಿಕ್ಕೆ ಬರೋದಿಲ್ಲ. ಕೆಲವೊಂದು ವಿಷಯ ಕೇಳಲಿಕ್ಕೆ ನಮಗೆ ಅಹಿತ ಅನಿಸ್ತದೆ, ಅಂದ್ರೆ ಒಂದು ಕಂಫರ್ಟೇಬಲ್ ಅನ್ಸೋದಿಲ್ಲ. थोड़े से विषय जब हम सुनते हैं हमें आरामदायक नहीं लगता। ಧ್ಯಾನ ಕೊಟ್ಟು ಕೇಳಿ. ध्यान देकर ಯೇಸು सुनिए, ಸ್ವಾಮಿ यीशु मसीह ಕೆಲವೊಂದು ಅನ್ಕಂಫರ್ಟೇಬಲ್ ಟಾಪಿಕ್ ಸಬ್ಜೆಕ್ಟ್ಸ್, ಅಂದ್ರೆ ಅಹಿತಕರ ಅನ್ಲಿಕ್ಕೆ ತಪ್ಪಾಗತ್ತೆ, ಒಂದು ಯಾರು ಕೇಳಲಿಕ್ಕೆ ಮನಸ್ಸು ಮಾಡಲಾರ್ದಂಥದ್ದು ವಿಷಯಗಳನ್ನ ಮಾತಾಡಿದ್ರು. सुनने के लिए जो मन नहीं भाता ऐसे विषयों को, ಅಂದ್ರೆ ಕೆಟ್ಟ ವಿಷಯಗಳಂತಲ್ಲ, उसका मतलब बुरे विषय नहीं। ಹೇಳಿದ್ರ ಮರ್ಮ ಏನಂದ್ರೆ, कहने वाला तात्पर्य यह है, ಉದಾಹರಣೆಗೆ उदाहरण के लिए ಒಂದು ಸಾರಿ ಯೇಸು ಸ್ವಾಮಿ एक बार यीशु ತನ್ನ मसीह ಮರಣ ಬಗ್ಗೆ ಮತ್ತು ತನ್ನ ಶರೀರ ಹೇಗೆ ಆಹಾರವಾಗಿ ಕೊಡಲ್ಪಡ್ತದೆ, ರಕ್ತವು ಹೇಗೆ ಪಾನವಾಗಿ ಕೊಡಲ್ಪಡ್ತದೆ ಅಂತ ಮಾತನಾಡುವಾಗ यीशु मसीह अपने शरीर के बारे में कैसे उनका शरीर रोटी बनकर और उनका लहू पीने के लिए दिया जाएगा, जब वो बात कर रहे थे, ಅನೇಕ ಯಹೂದ್ಯರು कहीं यहूदी ಇದು लोग, ಕಠಿಣವಾದ ಮಾತು, ये बहुत कठिन शब्द है, ಯಾರಾದ್ರೂ ಶರೀರವನ್ನು ತಿಂತಾರ, क्या कोई शरीर को खा सकते हैं, ರಕ್ತವನ್ನು ಕುಡಿಲಿಕ್ಕೆ ಆಗುತ್ತಾ क्या हम लहू पी सकते हैं, ಅಂದ್ಕೊಂಡು ऐसे सोचकर ಅಂದಿನಿಂದ ಅವನನ್ನು ಹಿಂಬಾಲಿಸುವುದನ್ನೇ ಬಿಟ್ಟು ಬಿಟ್ರಂತೆ. तब से उनके पीछे जाना ही उन्होंने छोड़ ಅದನ್ನ दिया। ಕಂಡು उसे देखकर ಯೇಸು ಸ್ವಾಮಿಯೇನು ತನ್ನ ಬೋಧನೆಯನ್ನ ಬದಲಾಯಿಸಿಕೊಳ್ಳಿಲ್ಲ. यीशु मसीह ने अपने प्रचार को नहीं बदला। ಎಲ್ಲಿ ಸಭೆಗೆ ಜನ ಬರುದಿಲ್ಲ ಅಂತ कहाँ पर लोग छोड़ जाएंगे ತನ್ನ कहकर ಬೋಧನೆ ಬದಲಾಯಿಸಿಕೊಳ್ಳಿಲ್ಲ. अपने प्रचार संदेश को उन्होंने नहीं भेजा, ಸತ್ಯವನ್ನ ನುಡಿದ. लेकिन सच्चाई को उन्होंने ಅನೇಕರು बोला। ಅವನನ್ನ ಬಿಟ್ಟು ಹೋದ್ರು, कई लोगों ने उन्हें छोड़ ಆದ್ರೆ दिया, ಸತ್ಯವನ್ನ ನುಡಿದ, लेकिन सच्चाई को उन्होंने बोला, ಸತ್ಯವನ್ನೇ ಅಂಟಿಕೊಂಡ. सच्चाई से वो चिपके रहे। ಆಮೇಲೆ आमेन। ಯಾಕಂದ್ರೆ ಆತನು ಹೇಳಿದ್ದು, क्योंकि जो उन्होंने कहा, ನನ್ನ ಕುರಿಗಳು ನನ್ನ ಧ್ವನಿಯನ್ನು ಬಲ್ಲವು. मेरे मेमने मेरे आवाज को जानते ಯಾರು हैं, ಪರಲೋಕಕ್ಕೋಸ್ಕರ ನೇಮಿಸಲ್ಪಟ್ಟಿದ್ದಾರೋ जो स्वर्ग के लिए नियमित है ಅವರು ಕೇಳಿಯೇ ಕೇಳ್ತಾರೆ, वो सुनेंगे ही सुनेंगे, बदलागे वो बदलेंगे ही बदलेंगे। ಆದ್ರೆ ಯಾರು ಬದಲಾಗ್ತಾ ಇಲ್ವೋ लेकिन जो नहीं बदल रहे हैं, ಅವರಿಗೋಸ್ಕರ ತನ್ನ ಬೋಧನೆಗಳನ್ನ ಆತನು ಹಿತವಾಗಿ ಇಡ್ಲೇ ಇಲ್ಲ. उनके लिए अपने प्रचारों को सुविधाजनक बनाकर वो नहीं रख रहे हैं। ಹಿತವಾದ ಸಂಗತಿಗಳೆಲ್ಲವೂ ಆರೋಗ್ಯಕರವಾಗಿರೋದಿಲ್ಲ. सारे अच्छे चीजें वो सेहत के लिए अच्छा नहीं होते। ಇಲ್ಲೇ ಇರುವರು ಒಂದ್ಸಾರಿ ಆಮೇನ್ ಅಂತ यहीं पर ಹೇಳ್ತಾರೆ. रहने वाले एक बार आमेन आप ಇವುಗಳಲ್ಲಿ कहेंगे। ಒಂದು ಅಹಿತ ಅನ್ನಿಸುವಂತ ಒಂದು ಸಬ್ಜೆಕ್ಟ್ ಆತನು ಕಲಿಸಿರುವುದೇನಂತಂದ್ರೆ ನರಕದ ಬಗ್ಗೆ. यहाँ पर मन को न भाने वाला चीज विषय जो उन्होंने सिखाया वो नरक के बारे में है। ಯಾವ ಪ್ರವಾದಿಯು ಯಾವ ಭಕ್ತರು ಸತ್ಯವೇದದಲ್ಲಿ ಯೇಸು ಸ್ವಾಮಿ ಎಷ್ಟು ಬಾರಿ ನರಕದ ಬಗ್ಗೆ ಮಾತಾಡಿದ್ರೋ ಅಷ್ಟು ಯಾರೂ ಮಾತಾಡಿಲ್ಲ. यीशु मसीह ने जितने बार नरक के बारे में बात किया है, उतना कोई भी भक्त या कोई भी भविष्यवक्ता ने नहीं बात किया है। ಬೈಬಲ್ ಅಲ್ಲಿ पवित्र शास्त्र में ಯೇಸು ಸ್ವಾಮಿಯನ್ನ ಹೊರತುಪಡಿಸಿ ಅವನಿಗಿಂತಲೂ ಪ್ರಾಮುಖ್ಯವಾದ ವ್ಯಕ್ತಿ ಬೇರೊಬ್ಬರು ಇಲ್ವೇ ಇಲ್ಲ. यीशु मसीह को छोड़कर उनसे भी ज्यादा प्रामुख्य व्यक्ति कोई भी Correct, पवित्र शास्त्र में नहीं है। ಅಲ್ಫಾ ಒಮೆಗಾ ಆತನೇ, अल्फा और ओमेगा वही ಅಂದ್ರೆ है। ಪ್ರಾರಂಭವು ಅಂತ್ಯವು ಆತನೇ. उसका मतलब प्रारंभ और अंत्य वही है। ಆಮೇನ್ आमेन ಆಮೇನ್. आमेन। ಆತನಿಂದಲೇ ಎಲ್ಲವೂ ಪ್ರಾರಂಭವಾಯಿತು,
ಆತನಲ್ಲಿಯೇ ಎಲ್ಲವೂ ಅಂತ್ಯಗೊಳ್ತದೆ. उन्हीं से सब कुछ प्रारंभ हो गया और उन्हीं में सब कुछ समाप्त ಅವನಷ್ಟು होगा. ಪ್ರಾಮುಖ್ಯ ಯಾರೂ ಇಲ್ಲ. उन जैसा प्रामुख्यता किसी को भी नहीं है. ಬೈಬಲ್ ಅಲ್ಲಿ पवित्र शास्त्र में ಪ್ರಾಮುಖ್ಯವಾದ ಒಬ್ಬನೇ ವ್ಯಕ್ತಿ, प्रामुख्यता से भरा हुआ एक ही व्यक्ति, ಒಂದು ವೇಳೆ ಅವನು ಈ ನರಕದ ಬಗ್ಗೆ ಬೇರೆ ಎಲ್ಲರಿಗಿಂತಲೂ ಹೆಚ್ಚಾಗಿ ಮಾತನಾಡಿದ್ದಾನಂದ್ರೆ अगर वह व्यक्ति सबसे भी बढ़कर ज्यादा नरक के बारे में बात कर रहे हैं तो ಅದರಲ್ಲಿ सत्यांश, उसमें सच्चाई, ಮರ್ಮ, उसमें तात्पर्य, ಸಂದೇಶ उसमें संदेश ಇರ್ಲೇಬೇಕಲ್ವಾ? रहना ही है ना, ಇದ್ದೇ ಇದೆ. है ही है. ಆಮೇನ್. आमेन. ನಾವು ಚಿಕ್ಕವರಿದ್ದಾಗ ಬೆಳಿಗ್ಗೆ ಹಿಡಿದು ಬೋಧಿಸದನ್ನೇ ಬೋಧಿಸ್ತಾ ಇದ್ದೀನಿ. सुबह के समय में जो प्रचार किया उसी को मैं प्रचार कर रहा हूँ. ನಾವು ಚಿಕ್ಕವರಿದ್ದಾಗ जब हम छोटे थे ಪ್ರತಿಯೊಬ್ಬರಿಗೂ ಈ ಅನುಭವ ಆಗಿರ್ತದೆ. सबको ये अनुभव हुआ होगा. ಟ್ರೈನ್ ಅಲ್ಲಿ ಪ್ರಯಾಣ ಮಾಡುವಾಗ, ट्रेन में जब सफर कर रहे हैं, ಆ ಟ್ರೈನ್ ಅಲ್ಲಿ ನಾವು ಚಿಕ್ಕವರಿದ್ದಾಗ ಟ್ರೈನ್ ಅಲ್ಲಿ ನಾವು ಪ್ರಯಾಣ ಮಾಡುವಾಗ जब हम छोटे थे ट्रेन में जब हम सफर कर रहे हैं, ಈ ರೇಲಿಂಗ್ಸ್ ಇಲ್ಲದಂತ ಬ್ರಿಡ್ಜ್ ಗಳ ಮೇಲೆ ಟ್ರೈನ್ ಹೋಗ್ತಾ ಇತ್ತು. रेल नहीं रहने वाले ब्रिज के ऊपर ट्रेन जाता था. ಅವಾಗ ಸೌಂಡೇ ಬೇರೆ, तब आवाज ही अलग ಕೆಳಗಡೆ आता था. ನೋಡ್ಲಿಕ್ಕೆ ಭಯ. ಅಲ್ಲಿವರೆಗೂ ಮಕ್ಕಳಾಗಿ ನಾವೆಲ್ಲ ಕಿಟಕಿ ನೋಡ್ಲಿಕ್ಕೆ, ಕಿಟಕಿ ಪಕ್ಕದಲ್ಲಿ ಕುತ್ಕೊಳ್ಳಿಕ್ಕೆ ಎಲ್ಲರೂ ಫೈಟ್. ನಾ ಕುತ್ಕೊಳ್ತೀನಿ, ಅಣ್ಣ ತಂಗಿ ಜೊತೆಗೆ ಫೈಟ್ ನಮ್ದು. जब बच्चे हैं भाई बहनों के साथ हम लड़ते हैं कि खिड़की के पास मैं बैठूंगा. ಆದ್ರೆ ಬ್ರಿಡ್ಜ್ ಬಂದ್ಮೇಲೆ लेकिन ब्रिज आने के बाद ನಮ್ ತಾಯಿ ಮಡಿಲಲ್ಲಿ ಅಡ್ಕೊಳ್ತಾ ಇದ್ವಿ. हमारे माँ की गोद में बगल में जाकर छुप जाते थे. ಆ ಸೌಂಡ್ ಹೋಗಿಯವರೆಗೂ ಎದೆ ದಬ ದಬ ಅನ್ನೋದು. वो आवाज जाने तक हम डर जाते ಹೊರಗಡೆ थे. ನೋಡ್ಲಿಕ್ಕೆ ಧೈರ್ಯ ಆಗೋದಿಲ್ಲ. बाहर देखने के लिए हिम्मत नहीं ದೊಡ್ಡ होता था. बड़ा सा खाई, ಪಕ್ಕದಲ್ಲಿ ಏನು ರೇಲಿಂಗ್ ಇರೋದಿಲ್ಲ. बगल में कोई भी रेलिंग ಈ नहीं ಟ್ರೈನ್ है. ಎದ್ರ ಮೇಲೆ ಹೊಂಟೆ ಅನ್ನೋದು ये ಗೊತ್ತಾಗ್ತಿರ್ಲಿಲ್ಲ. ट्रेन किस पर जा रहा है वो भी नहीं पता चलता ನೆನಪಿದೆಯಾ? कभी कभी. आपको याद ಚಿಕ್ಕವರಿದ್ದಾಗ ಈ है ಅನುಭವ ಎಲ್ಲರಿಗೂ ನೆನಪಿರ್ಬೋದು ಅನಿಸ್ತದೆ. जब छोटे थे यह अनुभव सबको याद है कि मैं ಅವಾಗ विश्वास ನಮ್ಮ करता ತಾಯಿ हूं. ಕಣ್ ಮುಚ್ಚೋರು. तब हमारी माँ हमारे आंख को बंद करती थी. ಕಣ್ ಮುಚ್ಕೋ, आंख बंद करो, ನೋಡ್ಬೇಡ, ಭಯ ಆಗುತ್ತೆ ಅಂತ. मत देखो, डर जाओगे के ಗೊತ್ತೇ ಆಗ್ಲಿಲ್ಲ ನಮಗೆ. हमें पता ही नहीं चला. ಕಣ್ ಮುಚ್ಕೊಂಡ್ರೆ ಅದೇನು ತೆಗ್ ಹೋಗ್ತಿತ್ತ? अगर आंख बंद करेंगे तो वो खाई चला जाएगा. ಕಣ್ ಮುಚ್ಚಿದ್ರೆ, ಕಣ್ ಮುಚ್ಕೊಂಡಿದ್ದಕ್ಕೆ ಆ ನದಿ ಹೋಗ್ಬಿಡ್ತಾ ಇತ್ತ. आंख बंद करेंगे तो वो नदी गायब हो जाता. ಕಣ್ ಮುಚ್ಚಿ ಕಿವಿ ಮುಚ್ತಿದ್ರು. आंख बंद कर कान बंद करते ಅದ್ರ थे. ಅರ್ಥ ನಾವು ಸುರಕ್ಷಿತವಾಗಿದ್ದೀವಿ ಅಂತಲ್ಲ. उसका मतलब ये नहीं है कि हम ಬರೀ सुरक्षित हैं. ಭಯದಿಂದ ಬದುಕೊಳ್ಳಿಕ್ಕೆ ಅಷ್ಟೇ. सिर्फ डर से बचने के लिए वो ಆದ್ರೆ ಆ है. ಬ್ರಿಡ್ಜ್ ಮೇಲಿಂದ ಹಾಯ್ಲೇಬೇಕಿತ್ತು. लेकिन उस ब्रिज से होकर गुजरना ही था, ದಾಟ್ಲೇಬೇಕಿತ್ತು. उसे पार करना ही था. ಆಮೆನ್. आमेन. ಅದೇ ರೀತಿಯಾಗಿ उसी तरीके से ನಾವು ನರಕದ ಬಗ್ಗೆ ಕೇಳದಂಗೆ ನಮ್ಮ ಕಿವಿಗಳನ್ನ ಮುಚ್ಕೊಂಡ್ ಬಿಟ್ರೆ, नरक के बारे में बिना सुने हमारे कानों को बंद कर देंगे ನರಕದ तो, ಬಗ್ಗೆ ನಾವು ಧ್ಯಾನ ಕೊಡಬಾರ್ದು, ಭಯ ಆಗುತ್ತೆ ಅಂದ್ಕೊಂಡ್ಬಿಟ್ಟು ಕಣ್ ಮುಚ್ಕೊಂಡ್ರೆ नरक के बारे में ध्यान नहीं देना है, डर लगता है क्योंकि आंख बंद करेंगे ಅದು तो ಇಲ್ಲದೆ ಹೋಗ್ಬಿಡ್ತದ? क्या वो नहीं है, गायब हो जाएगा? ಇಲ್ವೇ ಇಲ್ಲ. नहीं, ಅದು ಇದ್ದದ್ದೇ, वो है, ಅದು ಸತ್ಯ. वो सच है. ಮತ್ತೆ ಈ ವಾಕ್ಯವನ್ನು ಕೇಳುವಾಗ ನಿಮಗೆ ಕೆಲವರು ಅನ್ಬಹುದು, इस वचन को सुनते समय आप में से थोड़े लोग कह सकते हैं, ಪಾಸ್ಟ್ರೇ, पासवान ಇದು जी, ಬಹಳ ಪ್ರಾರಂಭದ ವಿಷಯ. ये बहुत प्रारंभ का विषय ಇದು है. ಅವಿಶ್ವಾಸಿಗಳಿಗೆ, ಹೊಸಬರಿಗೆ ಬೋಧಿಸುವ ವಿಷಯ. ये अविश्वासी नए लोगों को प्रचार करने वाला विषय है. ಹಾಗಾದ್ರೆ ನೋಡೋಣ, ऐसा है तो हम ಅದು देखेंगे ನಿಜನಾ? वो सच है. ಇದು ಸಭೆಗಳಲ್ಲಿ ಮಾತನಾಡಬಾರ್ದಾ? क्या ये कलीसिया में बात नहीं ಅದರ करना? ಸತ್ಯಾಂಶಗಳೇನು? उसकी हकीकत क्या ಯಾಕಂದ್ರೆ है? ನಮ್ಮೆಲ್ಲರಲ್ಲಿ ಒಂದು ಕಲ್ಪನೆ, ನಾನು ಮನವರಿಕೆ ಅಂತ ಹೇಳ್ತಾ ಇಲ್ಲ, ಸತ್ಯ ಅಂತ ಹೇಳ್ತಾ ಇಲ್ಲ, ಒಂದು ಕಲ್ಪನೆ ಇದೆ. मैं एहसास नहीं कह रहा, सच्चाई नहीं कह रहा, लेकिन हम सब में एक ನಾನು कल्पना ಒಳ್ಳೆ है. ಪ್ರಾರ್ಥನೆ ಮಾಡ್ತೇನೆ, मैं अच्छे से प्रार्थना करता ನಾನು ಏನ್ हूँ, ತಪ್ಪು ಮಾಡ್ತಾ ಇಲ್ಲ, मैं कुछ गलत नहीं कर रहा, ನಾನು ನರಕಕ್ಕೆ ಹೋಗೋದಿಲ್ಲ, मैं नरक नहीं जाऊंगा. ಅದನ್ನೆಲ್ಲ ನೋಡ್ಕೊಳ್ಳೋಣ. वो सब कुछ हम देखेंगे. ಆಮೆನ್. आमेन. ಒಂದು ಗೋವಾದಲ್ಲಿ गोवा में ಒಂದು ಸಾರಿ ನಾನು ನರಕದ ಬಗ್ಗೆ ಜ್ಞಾಪಕಾರ್ಥ ಒಂದು ವಾಕ್ಯವನ್ನು ಹಂಚಿಕೊಂಡೆ. एक बार गोवा में याद के लिए एक वचन को मैंने बताया. ಒಬ್ಬ ಸಹೋದರ 2 ಸಂಡೆ ಸಭೆಗೆ ಬರ್ಲಿಲ್ಲ. ಅದಾದ್ಮೇಲೆ एक भाई उसके बाद 2 रविवार कलीसिया ही वो नहीं आए. ಅವಾಗ ಬ್ರದರ್ ಪೌಲ್ ಇದ್ರು. तब भाई पॉल थे. ಅವ್ರು ಹೋಗಿ ಅವ್ರನ್ನ ಭೇಟಿ ಆದ್ರು. वो जाकर उनसे मिले. ಯಾಕಪ್ಪ ಸಭೆಗೆ ಬರ್ತಾ ಇಲ್ಲ, 2 ವಾರ ಆಯ್ತು, क्यों ಹುಷಾರಿರ್ಲಿಲ್ವಾ ಅಂತ. क्यों आप 2 हफ्ते से कलीसिया नहीं आ रहे, क्यों तबीयत ठीक नहीं है? ಅವ್ರು ಹೇಳಿದ್ರು, उन्होंने कहा, ಇಲ್ಲ ಪಾಸ್ಟರ್ ನರಕದ ಬಗ್ಗೆ ಬೋಧಿಸಿದ್ರು. नहीं, पासवान जी ने नरक के बारे में प्रचार किया. ಅದನ್ನ ಕೇಳಿ ಯಾರು ಹೋಗ್ಲಿಕ್ಕೆ ಸಾಧ್ಯ ಪರಲೋಕಕ್ಕೆ ಅನಿಸ್ಬಿಡ್ತು ನನಗೆ. उसे सुनकर स्वर्ग कौन जा सकता है, ऐसे मुझे ಈಗ लगा. ಏನ್ ಮಾಡಿ ಏನು ಉಪಯೋಗ? अब क्या कर कर क्या लाभ है? ಅಂದ್ರೆ ನಾವು ಕೇಳಿಸ್ಕೊಳ್ಳೋದಕ್ಕೆ ಭಯಪಟ್ಟು ಮನೇಲಿ ಕೂತ್ಕೊಂಡ್ಬಿಟ್ರೆ ಸ್ವರ್ಗಕ್ಕೆ ಹೋಗ್ತೀವಾ? उसका मतलब सुनने के लिए डर कर घर में बैठेंगे तो क्या स्वर्ग हम जाएंगे? ಸಾಧ್ಯನೇ ಇಲ್ಲ. संभव ही नहीं है. ಅವ್ರು ಬಿಡಿಸಿ ವಾಕ್ಯ ತೋರಿಸಿದ್ರು ಅವ್ರಿಗೆ. वहाँ पर खोलकर वचन उन्होंने 3ನೇ उन्हें ವಾರ दिखाया. ಸಭೆಗೆ ತಿರುಗಿ ಬಂದ್ರು. तीसरे हफ्ते कलीसिया वापस वो ಸಭೆ लौटा ಮುಗಿದ है. ನಂತರ कलीसिया खत्म होने के बाद ನನ್ನನ್ನು ಅಪ್ಪಿಕೊಂಡು ಹೇಳ್ತಾರೆ, मुझे गले लगाकर वो कहते ಪಾಸ್ಟರ್ हैं, ಥ್ಯಾಂಕ್ ಯು, पासवान जी धन्यवाद, ಸ್ಪಷ್ಟವಾಗಿ ನಮಗೆ ತಿಳಿಸಿದ್ರಿ. स्पष्ट तरीके
से हमें आपने हमको सिखाया। ಆಮೆನ್. आमेन। ಇವತ್ತು ಸೇವೆಯಲ್ಲಿದ್ದಾರೆ. आज के दिन वो ಅವರ ಇಡೀ सेवकाई में ಕುಟುಂಬ है। ಇವತ್ತು ಸೇವೆಯಲ್ಲಿದೆ. उनका पूरा परिवार आज सेवकाई में ನಾವು है। ಇದನ್ನ ಗ್ರಹಿಸಿಕೊಳ್ಳೋಣ. इसे हम ग्रहण करेंगे। ನಾವು ಕಣ್ಣು ಮುಚ್ಚಿಕೊಂಡ್ರೆ, हम आंख बंद करेंगे तो ನಾವು ಬೇರೆ ನಾವು ಇಂಜೆಕ್ಷನ್ ಮಾಡುವಾಗ ಮಕ್ಕಳಿಗೆ ಮಾಡ್ತಾರೆ, ಮಕ್ಕಳಿಗೆ ಹೇಳ್ತಾರೆ ನೋಡ್ರಿ ಅಲ್ಲಿ ನೋಡ್ಬೇಡ, ಅಲ್ಲಿ ನೋಡ್ಬೇಡ, ಇಲ್ಲಿ ನೋಡು ಅಂತ ಏನೋ ಅಗಾಡಿಸ್ತಾರೆ. इंजेक्शन करते समय वहां मत देखो क्योंकि उनके ध्यान को भटकाते हैं। ಅದು ಧ್ಯಾನ ಅಷ್ಟೇ ಹೋಗ್ತದೆ, ಇಂಜೆಕ್ಷನ್ ತಪ್ತದ. वो सिर्फ ध्यान को भटकाता है, इंजेक्शन जाता है वो नहीं जाता। ಅದೇ ರೀತಿಯಾಗಿ उसी तरीके ಅದರ से ಬಗ್ಗೆ ಮಾತಾಡೋದು ಬೇಡ ಪಾಸ್ಟ್ರೆ, ಭಯ ಆಗುತ್ತೆ ಅಂದ್ರೆ पासवान जी उसके बारे में नहीं बात करते हैं, डर लगता है ತಪ್ಪಿಸಿಕೊಳ್ಳಿಕ್ಕೆ ಆಗೋದಿಲ್ಲ. उससे हम बच नहीं सकते, ಎದುರಿಸಲೇಬೇಕು. हमें उसका सामना करना ही ಒಂದು है। ಅದರಿಂದ ನಾವು ರಕ್ಷಿಸಲ್ಪಡಬೇಕು. एक तो उससे हमें बचना है, ಇಲ್ಲದೆ ಹೋದ್ರೆ ಅದರಲ್ಲಿ ನಾವು ನಿತ್ಯಕ್ಕೂ ನಾಶವಾಗಿ ಹೋಗ್ಬೇಕು. नहीं तो अनंतता के लिए हमें उसमें नाश हो जाना ಮಧ್ಯದಲ್ಲಿ है। ಯಾವುದೂ ಇಲ್ಲ. बीच में कुछ भी नहीं है। ಆಮೆನ್. आमेन। ಸ್ವಲ್ಪ ವಿಷಯಗಳನ್ನು ಹಂಚಿಕೊಳ್ಳಿಕ್ಕಿದ್ದೇನೆ. थोड़े से विषय में बांटने वाला हूँ। ನನ್ನ ಪ್ರಾರ್ಥನೆ, ನಿನ್ನ ರಾತ್ರಿ ನಾನು ಮಾಡಿದ ಪ್ರಾರ್ಥನೆ ಏನಂದ್ರೆ, कल के रात के समय में जो प्रार्थना मैंने किया ದೇವರೇ वो ನಮಗೆ है, ಮನವರಿಕೆಯನ್ನು ಕೊಡು. परमेश्वर आप हमें एहसास दीजिए, ಇದರ ಮನವರಿಕೆಯನ್ನು ನಮಗೆ ದಯಪಾಲಿಸು. इसके एहसास को आप हमें दीजिए। ಆಮೆನ್. आमेन। ಯಾಕಂದ್ರೆ ಅದು ಮನವರಿಕೆ ಆಗದ ಹೊರತು क्योंकि वो सिर्फ एहसास ही है ನಾವು ನಮ್ಮ ಹೃದಯಗಳನ್ನು ಬದಲಿಸಿಕೊಳ್ಳಿಕ್ಕೆ ಆಗೋದಿಲ್ಲ. जो हमारे हृदय को बदल सकता है, नहीं तो नहीं बदल ಇದನ್ನು सकता। ಕೇಳುವಾಗ इसे सुनते समय ನಿಮ್ಮ ಮನಸ್ಸುಗಳನ್ನು ಕಠಿಣ ಮಾಡಿಕೊಳ್ಳಬೇಡ್ರಿ. आपके मनों को आप कठिन मत बनाइए। ಆಮೆನ್. आमेन। ಆದಷ್ಟು ಬೇಗನೆ ಇದನ್ನು ನಾನು ಹಂಚಿಕೊಂಡು ಮುಗಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀನಿ. जितना जल्दी हो सकता है उतना जल्दी बताकर मैं समाप्त करने की ನಾನೇನು कोशिश ಸಿಸ್ಟಮ್ಯಾಟಿಕ್ करूंगा। ಆಗಿ ಅದನ್ನು ಬೋಧಿಸೋದಿಲ್ಲ. मैं बहुत सिस्टमैटिकली उसे नहीं ಆದ್ರೆ प्रचार ದೇವರ करूंगा, ಆತ್ಮನು ಕೊಡುವ ಮನವರಿಕೆಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತೀನಿ. लेकिन परमेश्वर के आत्मा से दिए गए एहसास को मैं आपसे बांटूंगा। ಮುಂದುವರಿದಕ್ಕಿಂತ ಮುಂಚೆ आगे बढ़ने से पहले ಯಾರಾದ್ರೂ ಬೇರೆ ಊರಿನಿಂದ ಅಥವಾ ದೂರದಿಂದ ಅಥವಾ ಬೆಳಗಾಂ ಹೊರಗಡೆಯಿಂದ ಯೂಟ್ಯೂಬ್ ವ್ಯೂವರ್ ಆಗಲಿ ಸಭೆಯನ್ನು ಅಟೆಂಡ್ ಮಾಡ್ಲಿಕ್ಕೆ ಬಂದವರಿದ್ರೆ ದಯವಿಟ್ಟು ನೋಡಬಹುದಾ? ನೋಡಬಹುದಾ? ಬಂದಿದ್ರೆ कोई बाहर से YouTube में देखकर आए हैं तो क्या आपके हाथ को हम देख सकते हैं? ಯಾರಾದ್ರೂ ಬೇರೆ ಪಟ್ಟಣದಿಂದ ಅಥವಾ ಇದೇ ಪಟ್ಟಣದಲ್ಲಿ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಏನಾದ್ರೂ ಮೊದಲ ಸಾರಿ ಸಭೆಗೆ ಬಂದವರಿದ್ದೀರಾ? कोई दूसरे शहर से या फिर बेलगाम से ही YouTube में देखकर कोई आए हैं? ಇಲ್ಲ ತಾನೆ? नहीं ना? ಒಬ್ಬರಿದೆ. ಓಕೆ, ಯಾವ ಊರಿಂದ ಬಂದಿದ್ದೀರಾ? कोल्हापुर। ओके, ತುಂಬಾ ಸಂತೋಷ. ಕನ್ನಡ ಅರ್ಥ ಆಗ್ತದ? मराठी, हिंदी? हिंदी समझ में आता है ना? ओके, आप दोनों को हिंदी समझ में आता है? बहुत अच्छी बात है। कैसा सब मंडली के बारे में कैसे मालूम हुआ ब्रदर? हम आए थे कोल्हापुर में, हम तो आए थे कोल्हापुर में। अच्छा, आप अटेंड किए थे मीटिंग? वंडरफुल, गॉड ब्लेस यू, काइंडली बी सीटेड। कृपया करके बैठ जाए, प्रभु आपका आशीष। ಆಮೆನ್. आमेन। ಆಮೆನ್. आमेन। ಈಗ ಬಹಳ ಸುಂದರವಾದಂತ ವಾಕ್ಯಗಳು ಮೃದುವಾಗಿ ಬಿಡಿಸ್ಕೊ, ಸ್ವಲ್ಪ ಮೃದುವಾಗಿ ಹೋಗ್ಲೇ ಇವತ್ತೊಂದು ದಿನ ಪ್ರಯತ್ನ ಮಾಡ್ಲಾ? आज एक दिन कोशिश करूंगा कि मैं धीरे से जाऊं। क्या हो सकता ಅದು है? ಏನು ಕನ್ನಡದಲ್ಲಿ कन्नड़ा में ಅದು ಆಗೋದೇ ಇಲ್ಲ. वो होता ही नहीं ಒಂದು है। ಬಹಳ ಸುಂದರವಾದಂತ ಆನಂದದ ವಾತಾವರಣ ಇರೋದ್ರಿಂದ ಈ ರೀತಿ ಟಾಪಿಕ್ ಗಳನ್ನ ತರದೇ ಕಷ್ಟ ಆಗ್ಬಿಡ್ತದೆ. बहुत सुंदर सा वातावरण है, इस वजह से इस तरीके के टॉपिक ಇಷ್ಟು ವರ್ಷ लाना ಆದ್ರೂ कठिन ಅದ್ರ हो ಏನ್ जाता ಮರ್ಮ है। ಅಂತ ಅರ್ಥ ಆಗ್ತಾ ಇಲ್ಲ. इतने साल के बाद भी वो क्या राज है आदरे पता नहीं बढ़ता चल बढ़ता रहा, लेकिन आते आते ಆ ಆನಂದದ ವಾತಾವರಣ वो खुशी का ಅದು वातावरण ಹೆಚ್ಚನೇ ಆಗ್ತದೆ. वो बढ़ते ही जा रहा है। ಅಲ್ಲ, ಅದರಲ್ಲಿನೂ ಕೆಲವರು ಇರ್ತಾರೆ, ನೀವು ಏನ್ ಮಾಡಿದ್ರು ಆನಂದ ಪಡೋದಿಲ್ಲ. उसमें भी थोड़े लोग रहते हैं, आप कुछ भी ಹಂಗಂದ್ರೆ करो वो ಏನು खुशी ಅಂತ नहीं ನಮ್ಮನ್ನೇ होते। ಕೇಳ್ತಾರೆ. उसका मतलब क्या है कि हमसे ही वो पूछते हैं। ಇವಾಗ ಪರಲೋಕಕ್ಕೆ ಹೋಗೋದಂದ್ರೆ स्वर्ग को जाना यानी ಏನೊಂದು ಐಸ್ ಕ್ರೀಮ್ ತರ್ಲಿಕ್ಕೆ ಹೋದಂಗ ಆಗ್ಬಿಟ್ಟದ ಕೆಲವರಿಗೆ. थोड़े लोगों को आइसक्रीम लाने जाते वैसे हुआ है। ಕೆಲವೊಬ್ರು ದಿವಸ ಹೋಗ್ತಾರೆ, ದಿವಸ ಬರ್ತಾರೆ. थोड़े लोग तो रोज जाते हैं, रोज आते हैं। ಅವ್ರನ್ನ ಕೇಳೋರು ಅಬ್ಬಾ, उनको सुनने वाले अब्बा कहते हैं। ಈ ಅವನಸ್ಥರು ಸ್ವಲ್ಪ ದೆವ್ವ ಬಿಡಿಸಿದ ನಂತರ ಬೇರೆ ಬೇರೆ ಮಂಡಲಕ್ಕೆ ಪ್ರಯಾಣ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಮ್ಮ 48 ವಯಸ್ಸು ಹೋಗುತ್ತೆ ಮಾಡ್ಲಿಕ್ಕೆ. ಇವ್ರು ಹಿಂಗೆ, ನಾನು ಕೂತ್ಕೊಂಡಿದ್ದೆ ಕನಸಿನಲ್ಲಿ ಅಲ್ಲಿ ಹೋಗಿ 10 ಜನರ ಬಿಡಿಸ್ಕೊಂಡು ಬಂದೆ. मैं बैठा था, सपने में जाकर 10 लोगों को छुड़ा कर लेकर आया। ಇನ್ನ ದೊಡ್ಡ ದೊಡ್ಡ ಮಾತು. ऐसे ही बड़े बड़े बात। ಆದ್ರೆ ಪರಲೋಕಕ್ಕೆ ಹೋಗೋದಂದ್ರೆ स्वर्ग को जाना यानी ಇಂಟರ್ವ್ಯೂ ಕೊಟ್ಟಂಗೆ, वो इंटरव्यू के जैसे है। ಅದರಲ್ಲಿ ಆರ್ಮಿ ಇಂಟರ್ವ್ಯೂ ಕೊಟ್ಟಂಗೆ, उसमें भी आर्मी इंटरव्यू के जैसे वो है। ಅರ್ಥ ಆಗ್ತಾ ಇದೆ? आप समझ रहे हैं ಪಾಸ್ಟ್ರೇ? पासवान जी? ಫಿಸಿಕಲ್ ರೌಂಡ್ ಮುಗೀತು, ಪಾಸ್ ಆದ್ವಿ. फिजिकल राउंड खत्म हो गया, हम पास हो गए। ಈಗ ರನ್ನಿಂಗ್ ರೌಂಡ್ ಇದೆ. अब रनिंग राउंड है, ಪ್ರಾರ್ಥನೆ ಮಾಡ್ರಿ, आप प्रार्थना ಪಾಸ್ कीजिए, ಆಗ್ಬೇಕು.
पास होना है। ಕೊನೆವರೆಗೂ ನಿಲ್ಲುವವನು आखिर तक जो रहेगा ರಕ್ಷಣೆ ಹೊಂದುವನು. वो तारण पाएगा। ಎಲ್ಲಾ ರೌಂಡ್ಗಳು ದಾಟ್ಕೊಳ್ಬೇಕಲ್ಲ. हर एक राउंड को पार करना है ना। ಬರ್ತಾ ಬರ್ತಾ आते आते ದಿನಗಳು ನಿಮಗೆ ವಯಸ್ಸಾದಂಗೆ जैसे आपका उम्र बढ़ता है, ಕರ್ತನ ದಿನವು ಬರ್ತಾ ಇದೆ. ಧ್ಯಾನ ಕೊಟ್ಟು ಕೇಳ್ರಿ. परमेश्वर का दिन जैसे आ रहा है, ಕರ್ತನ ದಿನವು ಹತ್ತಿರ ಬಂದಂಗೆ परमेश्वर का दिन जैसे निकट आ रहा है, ನೀವು ಪರಲೋಕ ಪ್ರವೇಶಿಸುವ ಮಾರ್ಗ ಬಿಕ್ಕಟ್ಟಾಕೋತ್ ಬರ್ತದೆ. आप स्वर्ग में प्रवेश करने वाला रास्ता वो छोटा बन के आता है। ಇಲ್ಲಿ ಪಾಸ್ಟರ್ ಯೇಸು ನಮ್ದವರೆಲ್ಲ ಹೋಗ್ತಾರೆ. बसवंश यीशु मसीह पर विश्वास करने वाले हर एक जाएंगे। ನೋಡೋಣಲ್ಲ ಈಗ हम अब देखेंगे ना। ಅಲ್ವಾ? ಸೈತಾನನ ಯೇಸು ನಂಬ್ತಾನ. शैतान क्या यीशु मसीह पर विश्वास करता है? ಕೆಲವರು ಇಲ್ಲ ಅನ್ನತಾರೆ. थोड़े लोग नहीं कह रहे हैं। ಅಬ್ಬಬ್ಬಬ್ಬಬ್ಬ ಏನ್ ವಿಶ್ವಾಸ ಅಲ್ಲ. ಸೈತಾನ ಯೇಸು ನಂಬ್ತಾನ. शैतान यीशु मसीह पर विश्वास करता है। ಅವನು ನಂಬಲಿ ಬಿಡ್ಲಿ, वो विश्वास करे या ना ಬೇರೆ करे, ದಾರಿನೇ ಇಲ್ಲ. उसको दूसरा रास्ता ही नहीं ಯಾಕಂದ್ರೆ है। ಅವನು ಯಾರು ಅವನನ್ನ ಜಡದ್ರು ಅವನೇ ನಂಬುದಿಲ್ಲ. ಅವನು जिसने उसको मारा क्या उस पर वो विश्वास नहीं करता। ಅದಕ್ಕೆ ದೇವರು ವಾಕ್ಯ ಹೇಳ್ತದೆ, इसीलिए परमेश्वर का वचन कहता है ದೆವ್ವಗಳು ಸಹ दुरात्माएं भी ಒಬ್ಬನೇ ದೇವರಿದ್ದಾನೆಂಬುದಾಗಿ ನಂಬಿ एक ही परमेश्वर है के विश्वास करके ಗಡಗಡ ನಡುಕ್ತವಂತೆ. वो कांपते हैं। ಆದ್ರೆ ಪರಲೋಕಕ್ಕೆ ಹೋಗ್ತಾನ? लेकिन क्या वो स्वर्ग जाएगा? ಇಲ್ಲ. नहीं। ನೀವು ಒಂದ್ ವೇಳೆ ನಂಬೋರೆಲ್ಲ ಹೋಗ್ತಾರ ಅನ್ಕೊಂಡಿದ್ರೆ अगर आप सोच रहे हो कि विश्वास करने वाले हर एक जाएंगे, ಅದು ಹೆಂಗೆ ಗೊತ್ತಾ? वो कैसे है आप जानते हो? ಪಾಸ್ಟರ್ ಬದನೆಕಾಯಿ ತಗೊಂಡ್ಬಂದಿದ್ದೀನಿ ಮಾರ್ಕೆಟ್ಗೆ ಹೋಗಿ ಬದನೆಕಾಯಿ ತಂದಿದ್ದೀನಿ. बैंगन ಅದು बाजार ಶಿಫ್ಟ್ ಆಗ್ಬಿಡ್ತದಲ್ಲ, ಟಾಪಿಕ್ ಕನ್ಫ್ಯೂಸ್ ಆಗುತ್ತೆ. बाजार जाकर मैं बैंगन ले ನಾನು आया। ಕೇಳ್ತೀನಿ, ಹೌದಾ? मैं पूछता हूँ हाँ ತುಂಬಾ क्या? ಸಂತೋಷ. बहुत खुशी की बात ಸ್ವಲ್ಪ है। ಕೊಡಿ ಅಂತ ಹೇಳಿದ್ರೆ थोड़ा दो के पूछूंगा तो ಒಂದು ಹಸಿ ಬದನೆಕಾಯಿ ತಂದು ಅನ್ನದ ಜೊತೆಗೆ ಪ್ಲೇಟ್ ಅಲ್ಲಿ ನಿಮಗೆ ಕೊಟ್ರೆ ಏನಾಗುತ್ತೆ? एक कच्चा बैंगन खाने के साथ आपको प्लेट में दिया जाएगा तो क्या होता है? ಪಾಪ ಎಷ್ಟು ಮುಗ್ಧರಾಗಿ ನೋಡ್ತಾ ಇದ್ದೀರಾ. ಅರ್ಥ ಆಗ್ತದೆ? आप समझ रहे हैं जो कह रहा ಅದನ್ನ हूँ? ಕುದಿಸಿಲ್ಲ, उसे नहीं पकाया, ಅದಕ್ಕೆ ಉಪ್ಪು ಹಾಕಿಲ್ಲ, उसमें नमक नहीं है, ಏನು ಮಾಡಿಲ್ಲ. कुछ भी नहीं ನಾನು किया ಕೇಳ್ತೀನಿ, है। ಏನ್ರಿ ಬದನೆಕಾಯಿ? मैं कहता हूँ क्या बैंगन दिया है? ಪಾಸ್ಟರ್ ಬದನೆಕಾಯಿನೇ पासवान जी बैंगन ही ಹಂಗೆ है, ತಿನ್ಬೇಕು ಅಂತಾರ. ऐसे ही खाना है क्या ಏನಂತೀರ कहेंगे? ಅವ್ರಿಗೆ? उनको क्या कहेंगे? ಹಂಗೆ ऐसे ही ನಂಬಿಕೆನೆ. विश्वास ही है, ಆದ್ರೆ ಅದನ್ನ ಕುದಿಸ್ಕೊಳ್ಬೇಕಲ್ಲ, लेकिन उसे पकाना ಅದನ್ನ है ना, ಪರಿಪಕ್ವ ಮಾಡ್ಕೊಳ್ಬೇಕಲ್ಲ, उसे अच्छे से उबालना ಅದನ್ನ है, ಸಿದ್ಧಪಡಿಸ್ಕೊಳ್ಬೇಕಲ್ಲ. उसे तैयार करना है। ದೆವ್ವಗಳು ನಂಬ್ತವೆ, दुरात्माएं विश्वास ಆದ್ರೆ करती ಅವು हैं, ಸಿದ್ಧ ಮಾಡ್ಕೊಳ್ಳೋದಿಲ್ಲಲ್ಲ. लेकिन हम तैयार नहीं करते। ಅದಕ್ಕೆ ಯಾಕೋಬನು ತನ್ನ ಪತ್ರಿಕೆಯಲ್ಲಿ ಬರೀತಾನೆ, इसलिए याकूब आपकी पुस्तक में लिखता है ಕ್ರಿಯೆಗಳಿಲ್ಲದ ನಂಬಿಕೆ ಸತ್ತದ್ದು. बिन क्रिया का विश्वास वो मरा हुआ ನೀನು विश्वास ನಂಬ್ತಿ है। ಅಂದ್ರೆ अगर आप विश्वास करते हैं तो ಪರಲೋಕಕ್ಕೆ ರೆಡಿ ಆಗ್ಬೇಕಲ್ಲ. स्वर्ग के लिए तैयार होना है ना। ಆಮೇನ್. आमेन। ಸಿದ್ಧತೆ ಮಾಡ್ಕೊಳ್ಳೋಣ. तैयारी हम ಸೊ ಈ करेंगे, ಇಂಟರ್ವ್ಯೂ ಇರ್ತದೆ. इसलिए इंटरव्यू ಈಗ रहता है। ಅದನ್ನ ನಾನು ನಮಗೆ ಅರ್ಥ ಆಗೋ ಮಟ್ಟ ರೀತಿಯಲ್ಲಿ ಹೇಳ್ತೀನಿ. हमारे समझ के अनुसार मैं उसे ಇಂಟರ್ವ್ಯೂ बताऊंगा। ಪ್ರತಿ ದಿನ ನಡೀತದೆ, यह इंटरव्यू हर दिन चलता है, ಕೊನೆವರೆಗೆ ನಡೀತಾ ಇರ್ತದೆ. आखिर तक चलते रहता ಒಂದ್ ವೇಳೆ है। ನಾವು ಎಚ್ಚರಿಕೆಯಲ್ಲಿ ಇಲ್ಲದೆ ಹೋದ್ರೆ अगर हम चौकस नहीं रहेंगे ಯಾವ तो ರೌಂಡ್ ಅಲ್ಲಿ ಫೇಲ್ ಆಗಿರ್ತೀವೋ ಗೊತ್ತೇ कौन ಆಗಲ್ಲ. से राउंड में हम नाकाम हो जाते हैं पता ही नहीं ಬರ್ತಾ चलता। ನೋಡ್ರಿ, ಇಂಟರ್ವ್ಯೂ ಬರ್ತಾ ಬರ್ತಾ ಟೈಟ್ ಆಗುತ್ತಾ ಹೋಗ್ತದ ಅಥವಾ ಈಸಿ ಆಗುತ್ತಾ ಹೋಗುತ್ತಾ? देखिए इंटरव्यू आते आते कठिन बन जाता है या आसान बनता है? ಮೊದಲು ರನ್ನಿಂಗ್ ರೌಂಡ್ ಪಾರ್ ಆಯ್ತು, पहले रनिंग राउंड पार हो ಹೈಟ್ गया, ಅಲ್ಲಿ ಪಾರ್ ಆಯ್ತು, ऊंचाई में आप पार हो गए, ಫಿಸಿಕಲ್ ಪಾರ್ ಆಯ್ತು, फिजिकल आप पार हो गए, ಮುಗಿದೋಯ್ತಾ? खत्म हो गया। ಅದು ಈಗ ಹೈಟ್ ಮೊದಲಿಗೆ 1,000 ಜನ ಇರ್ತಾರೆ पहले 1000 लोग रहते हैं ಆರ್ಮಿ ಇಂಟರ್ವ್ಯೂ ಅಲ್ಲಿ. आर्मी इंटरव्यू में। ಆಮೇನ್. आमेन। ರನ್ನಿಂಗ್ ಅಲ್ಲಿ रनिंग में 50 ಜನ ಹೋಗ್ಬಿಟ್ಟು 1000ದಲ್ಲಿ 50 ಹೋಗ್ಬಿಡ್ತಾರೆ. 1000 में 50 चले जाते हैं। ಅಯ್ಯೋ, ಅರ್ಥ ಆಗ್ತದೆಯಾ? आप समझ रहे हो? ಕೆಲವೊಬ್ಬ ವಿಶ್ವಾಸಿಗಳು थोड़े से विश्वासियां ಮೊದಲನೇ ರೌಂಡ್ ಅಲ್ಲೇ ಹೋಗ್ಬಿಡ್ತಾರೆ. पहले राउंड में ही वो चले जाते ಆದ್ರೆ हैं, ನೆನಪಿರ್ಲಿ, लेकिन याद रखिएगा ಕೊನೆಯವರೆಗೆ ನಿಲ್ಲುವವರು आखिर तक जो ರಕ್ಷಣೆ रहेंगे ಹೊಂದುವರು. वो तारण पाएंगे। ಆಮೇನ್. आमेन। ಮೆಲ್ಲಗೆ ಹೆಜ್ಜೆ ಮುಂದೆ ಇಡೋಣ. धीरे से कदम आगे ಅದಾದ್ಮೇಲೆ बढ़ाएंगे। उसके बाद ಉಳಿದ 50 ಜನರನ್ನ ನೀವು ಗೆದ್ರಿ ಅಂತ ಒಳಗ್ ತಗೊಂಡ್ಬಿಡ್ತಾರ? ಇಲ್ಲ, बचे 50 लोगों को अंदर ले जाएंगे, मेडिकल टेस्ट आಗುತ್ತೆ, मेडिकल टेस्ट होगा, ಮತ್ತೆ 10 ಜನ ಹೋಗ್ತಾರೆ. फिर से 10 लोग चले जाते ಪರಲೋಕಕ್ಕೆ हैं। ನಾವು ಹೋಗುವಾಗ स्वर्ग में हम जब हम ಎಷ್ಟೋ ಜನ जाते ಕಳೆದು हैं ಹೋಗ್ತಾ ಇರ್ತಾರೆ. बहुत सारे लोग वो जाते हैं, ಅದಕ್ಕೆ ನನಗೆ ಬಹಳ ಭಯ ಆಗ್ತದೆ. इसीलिए मुझे बहुत डर ನನಗೆ लगता ಎಷ್ಟು है। ನಾನು ಹೇಗೆ ನಾನು ಬೆಳೀತಾ ಇದ್ದೀನೋ, जैसे मैं बढ़ रहा ಹೇಗೆ हूँ, ನಾನು ಪರಿಪಕ್ವತೆಗೆ ಬರ್ತಾ ಇದ್ದೀನೋ, जैसे मैं परिपूर्णता में आ रहा ನನಗೆ हूँ, ಸೇವೆಯ ಸಫಲತೆಯ ಅಥವಾ ಏಳಿಗೆಯ ಸಂತೋಷಕ್ಕಿಂತಲೂ ಹೆಚ್ಚಾಗಿ सेवकाई की सफलता या फिर बढ़ोतरी की खुशी से बढ़कर ಪರಲೋಕದ ಭಯ ಹೆಚ್ಚಾಗಿ ನನ್ನ ಹೃದಯನ ಆವರಿಸಿಕೊಳ್ತಾ ಇದೆ. स्वर्ग का डर मेरे हृदय में मंडरा रहा है। ಅರ್ಥ ಆಗ್ತದೆ? आप समझ रहे हैं ಯಾಕೆ? क्यों? ಯಾಕಂದ್ರೆ ಇಂಟರ್ವ್ಯೂ
ನ್ಯಾರೋ ಆಗ್ತಾ ಬರ್ತದೆ क्योंकि इंटरव्यू जो है वो छोटा बनते आ रहा ಹೊರತು है, ದೊಡ್ಡದಾಗ್ತಾ ಬರೋದಿಲ್ಲ. वो चौड़ा तो नहीं हो रहा. ನೋಡ್ಕೊಳ್ಳೋಣ हम ಹಾಗಿದ್ರೆ उसे देखेंगे. ಸಿದ್ಧರಾಗಿದ್ದೀರಾ? क्या आप सब तैयार ಸ್ವಲ್ಪ हैं? ಮೆಲ್ಲನೆ ಹೆಜ್ಜೆ ಮುಂದಿಡ್ಲಿಕ್ಕೆ ಪ್ರಾರಂಭ ಮಾಡೋಣ. धीरे से कदम आगे बढ़ने ಮತ್ತಾಯನ बढ़ाने की ಬರೆದ कोशिश ಸುವಾರ್ತೆ करेंगे. 25ನೇ ಅಧ್ಯಾಯ मत्ती का सुसमाचार उसका 25वां अध्याय 40-41. 40 और 41वां वचन. ಮತ್ತಾಯ मत्ती का सुसमाचार 25, उसका 25वां अध्याय 40, उसका 40 और 41वां वचन. ಈಗ ಅದನ್ನ ಓದೋದಕ್ಕಿಂತ ಮುಂಚೆ ಒಂದ್ಸಾರಿ ನನ್ನ ನೋಡ್ತೀರಾ ದಯವಿಟ್ಟು? उसे पढ़ने से पहले मेरी और क्या आप देखेंगे ಅಲ್ಲ कृपया ನನ್ನನ್ನ करके? ನೋಡಿ ಅಂದೆ. मेरी और देखिए ಅಲ್ಲ कि ಸ್ಕ್ರೀನ್ मैंने ಅಲ್ಲ कहा. ನನ್ನನ್ನ. स्क्रीन नहीं मुझे ಬೈಬಲ್ ಅಲ್ಲ देखिए. ನನ್ನನ್ನ. बाइबल ಒಂದೇ नहीं ಒಂದು मुझे. ನಿಮಿಷ ನೀವು ಸತ್ಯವೇದ 25 ತೆಗೆದಿಟ್ಟು ನನ್ನನ್ನು ನೋಡ್ತೀರಾ? 25 ಮತ್ತಾಯ अध्याय 25 ತೆಗೆದಿಟ್ಟು ನನ್ನನ್ನು ನೋಡ್ತೀರಾ? मत्ती का सुसमाचार खोलकर मेरी और आप ನನ್ನನ್ನು देखेंगे. ನೋಡ್ತಾ ಇರೋರು ಒಂದ್ಸಾರಿ ನೋಡ್ತಾ ಇದೀವಿ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಕೇಳಿ, ಯೇಸು ಸ್ವಾಮಿ यीशु मसीह ಕೊನೆ ದಿನದ ಬಗ್ಗೆ ಒಂದು ವಿಷಯ ಹೇಳ್ತಾ ಇದ್ದಾನೆ. आखिरी दिन के बारे में एक विषय बता रहे हैं. ಓದ್ಬೇಡ್ರಿ, ನನ್ನ ನೋಡ್ರಿ, मत पढ़िए, मुझे देखिए. ಕಳೆದೋಗ್ಬಿಡ್ತೀವಿ. ಯಾವ್ದು ಓದ್ಬೇಕಾಗ್ತದೆ ಅಲ್ಲಿಗೆ ಬರೋಣ. जो पढ़ना है वहाँ पर हम ಏನ್ आएंगे. ಹೇಳ್ತಾ ಇದ್ದಾನೆ? वो क्या कह ಆ रहे ದಿನದಲ್ಲಿ हैं? उस दिन पर ಕೆಲವೊಬ್ಬರನ್ನ ಎಡಗಡೆ ನಿಲ್ಲಿಸ್ಕೊಂಡಿದ್ದಾನೆ, थोड़े लोगों को दाहिने और उन्होंने ಕೆಲವೊಬ್ಬರ रखा है, ಬಲಗಡೆಯಲ್ಲಿ और ನಿಲ್ಲಿಸ್ಕೊಂಡಿದ್ದಾನೆ. थोड़े लोगों को बाइने और उन्होंने ಎಡಗಡೆ रखा ನಿಂತವ್ರಿಗೆ है. ಹೇಳ್ತಾ ಇದ್ದಾನೆ, दाहिने जो है उनसे वो कह रहे ನಾನು हैं, ಹಸ್ದಿದ್ದೆ, मैं भूखा था ನೀವು ನನಗೆ ಊಟ ಕೊಡ್ಲಿಲ್ಲ. लेकिन खाने को तुमने मुझे ನೀವು कुछ नहीं ವ್ಯಭಿಚಾರ दिया. ಮಾಡಿದ್ರಿ ಅಂತ ಹೇಳ್ತಾ ಇಲ್ಲ. तुम व्यभिचार तुमने किया कि ನೀವು नहीं ಕೊಲೆ कह रहे हैं. ಮಾಡಿದ್ರಿ ಅಂತ ಹೇಳ್ತಾ ಇಲ್ಲ. तुमने खून किया कि वो नहीं कह ನೀವು रहे हैं. ದೊಡ್ಡ ಪಾಪ ಮಾಡಿದ್ದೀರಾ ಅಂತ ಹೇಳ್ತಾ तुमने ಇಲ್ಲ. बड़ा सा पाप किया है कि वो नहीं कह रहे हैं. ಏನಾಗ್ತಾ ಇದೆ क्या कह रहे हैं? ನೋಡ್ತಾ ಇದ್ದೀರಾ? क्या आप देख रहे हैं? ಮಾರ್ಗ ಚಿಕ್ಕದಾಗ್ತಾ ಇದೆ. रास्ता छोटा हो रहा है. ಎಕ್ಸಾಮ್ ಟಫ್ ಆಗ್ತಾ ಹೋಗ್ತಾ ಇದೆ. एग्जाम जो है कठिन हो ಏನ್ रहा ಹೇಳ್ತಾ ಇದ್ದಾನೆ? है. वो क्या कह रहा ನಾನು है? ಹಸ್ದಿದ್ದೆ, मैं भूखा था ನೀವು ನನಗೆ ಊಟ ಕೊಡ್ಲಿಲ್ಲ. लेकिन तुमने मुझे खाने नहीं ನಾನು दिया. ಬೆತ್ತಲೆ ಆಗಿದ್ದೆ, मैं नंगा था, ನೀವು ನನ್ನನ್ನು ಹೊದಿಸ್ಲಿಲ್ಲ. तुमने मुझे कपड़े नहीं ನೀನು ನಿನ್ನ पहनाए. ದೃಷ್ಟಿಯಲ್ಲಿ तुम तुम्हारी नजरों ಯಾವ में ತಪ್ಪು ಮಾಡಿಲ್ಲ. कोई भी गलती ಆದ್ರೆ आपने नहीं ನಿನ್ನ किया. ದೃಷ್ಟಿ ದೇವರ ಮುಂದೆ ನ್ಯಾಯ ಕೊಡುವುದಿಲ್ಲ. लेकिन आपका नजरिया परमेश्वर के सामने न्याय नहीं ದೇವರ देता. ದೃಷ್ಟಿಯಲ್ಲಿ ಏನಾಗಿದ್ದೀಯ? परमेश्वर की नजरों में आप क्या हो? ನಿನ್ನಲ್ಲಿ ಕೊರತೆ ಕಂಡು ಬರೋದಾಗಿದ್ರೆ अगर आप में कमी नजर आता है ನೀನು तो ತಿರಸ್ಕರಿಸಲ್ಪಡ್ತೀಯ. आप नकारे जाएंगे. ಎಚ್ಚರಿಕೆ ಇರಲಿ. आप चौकस रहिएगा. ಕರ್ತನ ಮುಂದೆ ನಿಲ್ಲುವಾಗ परमेश्वर के सामने जब खड़े ನಮ್ಮಲ್ಲಿ ಕೊರತೆ रहेंगे, ಕಂಡು ಬರಕೂಡದು. हमारे अंदर कोई कमी नहीं दिखाई देना ಅದಕ್ಕಾಗಿ ನಮ್ಮ चाहिए. ಆಯಸ್ಸಿನಲ್ಲಿ 70 ವರ್ಷ 80 ವರ್ಷ ಕೊಡಲ್ಪಟ್ಟಿದೆ. ಅದು ಎಂಜಾಯ್ ಮಾಡ್ಲಿಕ್ಕಲ್ಲ, ನಿನ್ನ ಕೊರತೆಗಳನ್ನು ನೀಗಿಸಿಕೊಂಡು ಕರ್ತನ ಮುಂದೆ ಪರಿಪೂರ್ಣನಾಗಿ ನಿಂತುಕೊಳ್ಳುವುದಕ್ಕಾಗಿ ಕೊಡಲ್ಪಟ್ಟಂತ ವರ್ಷಗಳವು. इसीलिए हमारा जिंदगी का उम्र 60 70 80 देव- साल दिया है, क्योंकि परमेश्वर की कमियों को हमें पूरा करना ದೇವರು है. ವರ್ಷದಿಂದ ವರ್ಷಕ್ಕೆ ನಾವು ಕೆಟ್ಟದಕ್ಕಿಂತ ಕೆಟ್ಟದ ಹೋಗೋದಲ್ಲ. साल जैसे बीतते हैं और भी बदतर नहीं बनना है. ವರ್ಷದಿಂದ ವರ್ಷಕ್ಕೆ ನಾವು ಪರಿಪೂರ್ಣರಾಗ್ತಾ ಹೋಗ್ಬೇಕು. जैसे साल बीत रहे हो हमें परिपूर्ण बनते जाना है. क्योंकि क्योंकि ಪರಲೋಕದ ಬಾಗಿಲು ಬಹಳ ಚಿಕ್ಕದು. स्वर्ग का दरवाजा बहुत छोटा ಇಲ್ಲಿ है. ಯೇಸು ಸ್ವಾಮಿ यहाँ पर यीशु मसीह ಎಲ್ಲೇ ವ್ಯಭಿಚಾರಿಗಳೇ ಅನ್ಲಿಲ್ಲ, है व्यभिचारियों के उन्होंने नहीं ಎಲ್ಲೇ कहा, ಕೊಲೆಪಾತಕರೇ ಅನ್ಲಿಲ್ಲ, है खूनी के उन्होंने नहीं ಇಲ್ಲಿ कहा, ಯಾವ ದೊಡ್ಡ ನೀನು ಮೋಸಗಾರ ಅನ್ಲಿಲ್ಲ. तुम धोखेबाजों के उन्होंने नहीं ಬಹಳ कहा. ಚಿಕ್ಕದಾದ ವಿಷಯ. बहुत छोटा सा विषय. ಇಲ್ಲಿನೇ ನಿಮ್ಮ ಅಕ್ಕಪಕ್ಕ ನಡೀತಾ ಇರ್ತದೆ, ನೀವು ಕಣ್ಣು ತೋರಿಸ್ಕೊಡುದಿಲ್ಲ. यही अपने अगल बगल होता रहता है, लेकिन आप देखते ಕೊನೆಗೆ नहीं हो. ಎದೆ ಬಡ್ಕೊಳ್ತೀರಾ, आखिर में आप छाती पीटते रह देवरे, जाएंगे. परमेश्वर, ನಾನು ಏನು ತಪ್ಪು ಮಾಡಿಲ್ಲ, मैंने कुछ भी गलत नहीं किया. ನೀವೇನು ಏನು ತಪ್ಪು ಮಾಡಿಲ್ಲ. ನೀವು आपने कुछ गलती नहीं किया, ಆದ್ರೆ लेकिन ನಿಮ್ಮ ಅಳತೆಯಿಂದ ನೀವು ಅಳೆಯಲ್ಪಡುವುದಿಲ್ಲ. आपके नाप से आप नहीं नापे ಆತನ जाएंगे. ವಾಕ್ಯದ ಅಳತೆಯಿಂದ ಅಳೆಯಲ್ಪಡ್ತೀರಾ. उनके वचन के नाप से आप नापे जाएंगे. ಎಚ್ಚರಗೊಳ್ರಿ. आप चौकस रहिएगा. ವ್ಯಭಿಚಾರಿಗಳೇ ಅಂತ ಇಲ್ಲ, ಹೌದಾ? व्यभिचारी के वो नहीं कह रहा, ಮೋಸಗಾರರೇ ಅಂತ ಇಲ್ಲ. धोखेबाज के वो नहीं बुला ನಾನು रहे. ಹಸ್ತಿದ್ದೆ, मैं भूखा था, ನೀವು ಊಟಕ್ಕೆ ಕೊಡ್ಲಿಲ್ಲ. तुमने मुझे खाने कुछ नहीं ಎಷ್ಟು दिया. ನಮ್ ಇದನ್ನ ಓದುವಾಗ इसे पढ़ते समय ನಮ್ಮ ಮನಸ್ಸೆಲ್ಲ हमारा मन ಬಡವರ ಮೇಲೆ ಹೋಗ್ತದೆ. गरीबों के ऊपर जाता है. ತಾಳ್ಕೊಳ್ಳಿ. धीरज ಇದು ಅವ್ರ रखिए. ಬಗ್ಗೆ ಇದನ್ನ ನೋಡ್ಕೊಳ್ಳೋಣ. ये उनके बारे में है या नहीं ಇದನ್ನ ಹೇಳುವಾಗ देखेंगे. इसे कहते ನಮ್ಮ समय ಮನಸ್ಸೆಲ್ಲ हमारा पूरा ಅನಾಥ मन ಮಕ್ಕಳ ಮೇಲೆ ಹೋಗ್ತದೆ. अनाथ बच्चों पर जाता ತಾಳ್ಮೆ है. ಇರ್ಲಿ, ನೋಡ್ಕೊಳ್ಳೋಣ. धीरज रखिए, उसे हम देखेंगे. ಮೊದಲು ಇದನ್ನ ಅರ್ಥ ಮಾಡಿಕೊಳ್ಳೋಣ. पहले इसे हम समझ लेंगे. ನೀನು ಏನೋ ದೊಡ್ಡ ಪಾಪ ಮಾಡ್ತಾ ಇಲ್ಲ ಅಂತ ನೀನು ಸುಖಿಯಾಗಿದ್ದೆ ಅಂದ್ಕೊಂಡ್ಬಿಟ್ಟು ನೀನು ಏನು ತಪ್ಪು ಮಾಡಿಲ್ಲ ಅನ್ನುವಂತ ಕಲ್ಪನೆಯಿಂದ ಮೊದಲು ಹೊರಗೆ ಬಾ. आपने कुछ गलती नहीं किया इसलिए आराम से रह रहे हो कहने वाले कल्पना से आप बाहर आ ನಾನು जाइए. ವ್ಯಭಿಚಾರ ಮಾಡಿಲ್ಲ, मैंने व्यभिचार ನಾನು नहीं ಆ किया, ಪಾಸ್ಟರ್ ಹಾಗೆ ಅಲ್ಲ, मैं उस पास्टर के जैसे ನಾನು नहीं, ಇವ್ರಂಗೆ ಅಲ್ಲ. मैं इसके जैसे नहीं ದೇವರು हूँ. ನನ್ನನ್ನು ಮಾತ್ರ ಬಿಡೋದಿಲ್ಲ. परमेश्वर मुझे तो ಸ್ವಲ್ಪ नहीं ತಾಳು. छोड़ेंगे. थोड़ा धीरज रखिए. ದೇವರು ಒಂದು ಊಟಕ್ಕೂ ಲೆಕ್ಕ ಹಿಡಿತಾ ಇದ್ದಾನೆ. परमेश्वर एक भोजन पर भी ಒಂದು गिनती रख ಊಟಕ್ಕೆ रहे ಲೆಕ್ಕ ಹಿಡಿತಾ ಇದ್ದಾನೆ हैं. ಸಾರ್. एक खाने के लिए भी वो गिनती रख रहे ನೀವು हैं. ಅನ್ಕೊಳ್ತಾ श्रीमान, ಇದ್ದೀರಾ? आप सोच रहे हैं ದೇವರು ಮಹಾ ಕರುಣಾಮಯಿ, परमेश्वर महान करुणा से भरे हैं, ಆತ ನನಗೆ ಏನು ಮಾಡೋದಿಲ್ಲ वो मुझे ಅನ್ಕೊಂಡಿರ್ಬೋದು. कुछ भी नहीं करेंगे कि ನಾನು आप ಕಳೆದ सोच ವಾರ रहे ನಿಮ್ಗೆ होंगे. ಹೇಳಿದ್ದೇನೆ, मैं पिछले हफ्ते मैंने आपको बता
आया। ಕಳೆದ ವಾರ ಹೇಳಿದಂತ ನಮ್ಮ ಪ್ರಿನ್ಸಿಪಾಲ್ ನಿಮಗೆ ನೆನಪಿದೆ ಅಂದ್ಕೊಳ್ತೇನೆ. पिछले हफ्ते कहने वाला प्रिंसिपल आपको याद है कि मैं विश्वास करता हूँ। ಆತನು ಬರೀ ತಂದೆ ಅಲ್ಲ, वो सिर्फ पिता नहीं ಒಬ್ಬ है, ಪ್ರಿನ್ಸಿಪಾಲ್ ಆಗಿದ್ದಾನೆ. एक प्रिंसिपल वह ಏನ್ है। ಹೇಳ್ತಾ ಇದ್ದಾನೆ? वो क्या कहते हैं? ನಾನು ಹಸ್ತಿದ್ದೆ, मैं भूखा था, ನೀವು ನನಗೆ ಊಟಕ್ಕೆ ಕೊಡ್ಲಿಲ್ಲ. तुमने मुझे खाने कुछ नहीं दिया। ನಾನು ಹಸ್ತಿದ್ದೆ, मैं भूखा था, ಹತ್ತಿರ ವಚನ ಹತ್ತಿರ. ನಾನು ಹಸ್ತಿದ್ದೆ, मैं भूखಾ था, ನನಗೆ ನೀವು ಊಟಕ್ಕೆ ಕೊಡ್ಲಿಲ್ಲ. तुमने मुझे खाने कुछ नहीं दिया। ನಾನು ಬೆತ್ತಲೆ ಆಗಿದ್ದೆ, मैं नंगा था, ನೀವು ನನಗೆ ಹೊದಿಸ್ಲಿಲ್ಲ. तुमने मुझे कपड़े नहीं ನಾನು पहनाया। ಸೆರೆಮನೆಯಲ್ಲಿದ್ದೆ, मैं बंदी घर में ನೀವು था, ನನ್ನನ್ನು ನೋಡ್ಲಿಕ್ಕೆ ಬರ್ಲಿಲ್ಲ. तुम मुझे मिलने नहीं आए। ಧರ್ಮದಿಂದ ಕರೆ ಹೊರಟು ಹೋಗಿ ಅಂತ ಹೇಳ್ದ. यहाँ से चले जाओ क्योंकि उन्होंने ನಿಮ್ಮ कहा। ಅವ್ರನ್ನ ಕತ್ತಲೆಯಲ್ಲಿ ಹಾಕ್ಬಿಟ್ಟ. उन्हें अंधकार में ಅದು उन्होंने डाल ನರಕ, दिया। वो नरक ಅದಕ್ಕೆ है, ಅಂತ್ಯ ಅನ್ನೋದಿಲ್ಲ. उसे अंत्य नहीं ಈಗ है। ಏನ್ ಹೇಳ್ತಾನೆ ನೋಡಿ. आप क्या कहते हैं सुनिए। ಅದಕ್ಕೆ ಅರಸನು ಆ ಜನರಿಗೆ ಹೇಳ್ತಾನೆ, ಈ ನನ್ನ ಸಹೋದರರಲ್ಲಿ ಕೇವಲ ಅಲ್ಪ ನಾದವನೊಬ್ಬನಿಗೆ ಏನೇನು ಮಾಡಿದರೋ ಯಾರು ಇವರು? ಮೊದ್ಲು ನನ್ನ ನೋಡಿ, ಯಾರು ಇವರು? ಮೊದ್ಲು ಏನೇನು ಮಾಡೋಕ್ಕಿಂತ ಮುಂಚೆ ಅದನ್ನ ನೋಡೋಣ. ಯಾರು ಇವರು? ये कौन है? ನನ್ನ ಸಹೋದರರು ಅಂತ ಯೇಸು ಸ್ವಾಮಿ ಯಾರನ್ನ ಕರೆದ? मेरे भाई के यीशु मसीह ने किसको बाइबल बुलाया? ಅಲ್ಲಿ पवित्र शास्त्र ನನ್ನ में ಸಹೋದರರು ಅಂತ ಯೇಸು ಸ್ವಾಮಿ ಯಾರನ್ನ ಕರೆದಿದ್ದಾನೆ? मेरे भाई के किसे यीशु मसीह ने बुलाया है? ತನ್ನ ಶಿಷ್ಯರನ್ನ. अपने चेलों को। ಭಯ ಆಗುತ್ತೆ ನನಗೆ, मुझे डर लगता है। ಆ ಕಡೆ ಈ ಕಡೆ ದೆವ್ವ ನೋಡ್ಬೇಡಿ, यहाँ वहाँ दुरात्मा को मत देखिए, मुझे देखिए। ಭಯ ಆಗುತ್ತೆ, मुझे डर लगता है, ಭಯ ಆಗುತ್ತೆ. मुझे डर लगता है। ಯಾಕೆ? क्यों? ಇದೇ ಸಭೆಯಲ್ಲಿ ಎಷ್ಟೊಂದು ಶಿಷ್ಯರ ಬಗ್ಗೆ ನಾವು ಮಾತಾಡಿರ್ಬೋದು. इसी कलीसिया के कई चेलों के बारे में हमने बात किया होगा। ನೀವು ಶಿಷ್ಯರು ತಾನೆ? आप चेले ही हो ना? ಈ ಒಂದು ವೇಳೆ अगर ನಮ್ಮಲ್ಲಿ ಕೊರತೆ ಕಂಡು ಬಂದ್ರೆ हमें कमी नजर आएगा तो ನಮ್ಮ ನಂಬಿಕೆ ನಮ್ಮನ್ನು ರಕ್ಷಿಸೋದಿಲ್ಲ. हमारा विश्वास हमें नहीं बचाएगा। ಇವತ್ತು आज ನೀವು ಯಾರ್ದಾದ್ರ ಬಗ್ಗೆ ಮಾತಾಡಿದ್ರೆ अगर आपने किसी के बारे में बात किया है तो ಪಶ್ಚಾತ್ತಾಪ ಪಡ್ರಿ. आप पश्चाताप कीजिए। ನೀವು ಕೊರತೆಯಲ್ಲಿ ಕಂಡು ಬಂದೀರಾ? आप कमी में नजर आए हो। ಎಷ್ಟು ಚೆನ್ನಾಗಿ ಬರ್ತದೆ. इतने अच्छी तरीके से ಈ लिखा ನನ್ನ गया है। ಸಹೋದರರಲ್ಲಿ इन मेरे छोटे से छोटे ನೀನು भाइयों ಆತನ में ಸಹೋದರ, आप उनके भाई हो, ನೀನು ಆತನ ಸಹೋದರಿ. आप उनकी बहन हो, ಅವನನ್ನು ನಂಬಿದ್ದೀಯಾ? उन पर आपने विश्वास रखा ಸೇವೆ है। ಮಾಡೋರು ಆತನ ಸಹೋದರರು. सेवकाई करने वाले उनके भाई हैं। ಅದಕ್ಕೆ ಅರಸು, ನೀ ನನ್ನ ಸಹೋದರರಲ್ಲಿ ಕೇವಲ ಅಲ್ಪನಾದವನು, ಅಲ್ಪನಾದವನು, छोटे से छोटे ಕಸ जो ಹೊಡ್ಗೋನು, झाड़ू मारने ಏನೋ वाला, ಏನೋ ಕೆಲಸ ಮಾಡೋನು. कुछ काम करने वाला, ಅಲ್ಪನಾದವನೊಬ್ಬನಿಗೆ ಏನೇನು ಮಾಡಿದ್ರು? जो कुछ तुमने छोटे से छोटे को ಅವ್ರಿಗೊಂದು किया है। ಕ್ರಿಸ್ಮಸ್ಗೆ ಬಟ್ಟೆ ಕೊಡಿಸಿದ್ರ? क्रिसमस में कपड़े आपने उन्हें दिलाया, ಅವ್ರಿಗೊಂದು ಸಹಾಯ ಮಾಡಿದ್ರ? उनको कुछ मदद आपने किया। ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, यीशु मसीह कह रहे ಇವರಲ್ಲಿ हैं, ಒಬ್ಬರಿಗೆ ನೀವು ಏನೇನು ಮಾಡಿದ್ರು इनमें से एक को जो कुछ भी आपने किया ನೀವು है ನನಗೆ ಮಾಡಿದ್ರಿ. वह तुमने मेरे साथ किया है। तुमने वह मेरे साथ ನೀವು किया ಒಳ್ಳೆ है। ಪ್ರಾರ್ಥನೆ ಮಾಡ್ತೀರಾ, तुम अच्छा प्रार्थना करते ನೀವು ಒಳ್ಳೆ हो, ಉಪವಾಸ ಮಾಡ್ತೀರಾ, तुम अच्छे से उपवास करते हो, ಆದ್ರೆ ಮನೆಯಲ್ಲಿ लेकिन घर में ಅಥವಾ ಸಭೆಯಲ್ಲಿ या फिर कलीसिया में ಏನು ಗತಿ ಇಲ್ದವ್ರಿಗೆ वहाँ पर कुछ भी नहीं ನಾನು मिलने वाले ಹೇಳಿದೆ, लोगों को मैंने कहा ಪರಲೋಕದ ಮಾರ್ಗ स्वर्ग का रास्ता ಅಗಲವಾಗಿ ಪ್ರಾರಂಭವಾಗಬಹುದು, वो चौड़ाई से प्रारंभ हुआ ಆದ್ರೆ ನೀವು होगा, ಪರಲೋಕಕ್ಕೆ ಹತ್ತಿರ ಬಂದಂಗೆ ಬಂದಂಗೆ ಅದು ನ್ಯಾರೋ ಆಗುತ್ತಾ ಬರ್ತದೆ. लेकिन जैसे आप स्वर्ग आते रहेंगे वो छोटा बन ಇಲ್ಲಿ ನೀವು जाता ಅಂತೀರಾ, है। यहाँ पर आप कहेंगे ಕೊಲೆಪಾತಕರು ಪ್ರವೇಶಿಸುವುದಿಲ್ಲ, खून जो करते हैं वो प्रवेश नहीं कर ವ್ಯಭಿಚಾರಿಗಳು सकते, ಪ್ರವೇಶಿಸುವುದಿಲ್ಲ. व्यभिचार जो करते हैं वो प्रवेश ಆದ್ರೆ नहीं कर ಮೆಲ್ಲಗೆ ನೀವು सकते, ಒಳಗೆ ಬಂದಂಗೆ ಬಲ್ಲಗೆ लेकिन ಬಂದಂಗೆ धीरे धीरे से जब आप अंदर आने लगोगे ರೋಡ್ ನ್ಯಾರೋ ಆಗುತ್ತೆ. रास्ता जो है वो छोटा बन ಕಿರಿದಾಗುತ್ತೆ. जाता है, वो बहुत छोटा हो जाता है। ಯಾಕೆ ಕಿರಿದಾಗುತ್ತೆ? क्यों वो छोटा होता है? ನಾನು ಬೆತ್ತಲೆ ಆಗಿದ್ದೆ, मैं नंगा था, ಅಲ್ಲಿ ಸಹಾಯ ಮಾಡಿದವರು ಹೊರಗಡೆ ಬೀಳಲಿಕ್ಕೆ ಸ್ಟಾರ್ಟ್ ಆಗ್ತಾರೆ. वहाँ पर मदद करने वाले बाहर जाने लगते हैं, ಕೊನೆಯವರೆಗೆ ನಿಲ್ಲುವವರು आखिर तक जो रहेंगे ರಕ್ಷಣೆ ಹೊಂದುವರು. वो तारण पाएंगे। ದಯವಿಟ್ಟು ನಾನು ಹೇಳೋದನ್ನ ಅರ್ಥ कृपया ಮಾಡ್ಕೊಳ್ಳಿ. करके जो मैं कह रहा हूँ उसे समझ ನಮ್ಮ ಜೀವನ ಹೇಗಿದೆ हमारा ಅಂದ್ರೆ जिंदगी कैसा है, ಮೈಯೆಲ್ಲ ಮುಳ್ಳಾಗಿ पूरा आंग काटा ಬಹಳ होकर ಭಯದಿಂದ ನಮ್ಮ ಬಾಯಿಗಳನ್ನ ಕಾದುಕೊಳ್ಳುವವರಾಗಿ बहुत डर से अपने जबान की रखवाली करने वाले होकर ಅಕ್ಕಪಕ್ಕದಿಂದ ಕಣ್ಣು ತೆರಲ್ಪಟ್ಟವರಾಗಿ अगल बगल वालों के सामने आंख खुले ನಾವು होकर ದೇವರಿಗೆ ಭಯ ಪಡುವವರಾಗಿ हम परमेश्वर से डरने वाले होकर ಧಾರಾಳ ಮನಸ್ಸುಳ್ಳವರಾಗಿ उधार मन के ನಮ್ಮ होकर ರಕ್ಷಣೆ ಅಂತ ನಾವು ಮೆಲ್ಲಗೆ ಹೆಜ್ಜೆ ಹಾಕುತ್ತಾ ಹೋಗುವರಾಗಬೇಕಾಗಿದೆ. हमारे तारण के और धीरे से कदम बढ़ाते जाने वाले हम बनना ನೀವು है। ವ್ಯಭಿಚಾರಿಗಳನ್ನ ये व्यभिचारी ಇಲ್ಲ, नहीं, ನೋವು ಮಾಡೋರನ್ನ दर्द देने वाले ಇಲ್ಲ, हाँ नहीं, ಏನ್ ಮಾಡಿದ್ದಾರೆ ಇವರು? इन्होंने क्या किया है? ಅವ್ರ ಸಭೆಯಲ್ಲಿ उनके कलीसिया ಯಾರೋ में ಬೆತ್ತಲೆ ಆಗಿದ್ರು, कोई तो नंगा थे, ಇವ್ರು ತಮ್ಮಲ್ಲಿಂದ ಒಂದು ಬಟ್ಟೆ
ಬಟ್ಟೆ ತೆಗೆದು ಕೊಡ್ಲಿಲ್ಲ ರೀ. अपने आप में से एक कपड़ा उन्होंने नहीं ಅದು दिया। ದೊಡ್ಡ ತಪ್ಪಾಯ್ತಾ? वो भी क्या बड़ा गलती हुआ? ಹೌದು, ನಿನ್ನ ಅಳತೆಯಲ್ಲಿ ಅದೇನು ತಪ್ಪಲ್ಲ. हाँ, आपके नाम में गिनती में ಆದ್ರೆ वो गलती ದೇವರ नहीं ಅಳತೆಯಲ್ಲಿ है, लेकिन परमेश्वर के ನೀನು ಅವರಿಗೆ सामने ಮಾಡಿದ್ದು ನನಗೆ ಮಾಡಿದಿ ಅಂತ ಹೇಳ್ತಾ ಇದ್ದಾನೆ. जो तुमने उनसे किया है मेरे ಇವತ್ತು साथ तुमने किया ಪ್ರವಾದಿಗಳಂದ್ರೆ है। ಓಡ್ತೀರಾ ನೀವು? आज भविष्यवक्ता यानी आप ಮಹತ್ दौड़ते जाते ಕಾರ್ಯಗಳು हो। ಬೇಕು, चमत्कार ಅದ್ಭುತಗಳು चाहिए, ಬೇಕು. चमत्कार चाहिए। ನರಕದ ಬಗ್ಗೆ ಯಾಕೆ ಬೇಡ? नरक के बारे में क्यों नहीं ಯೇಸು चाहिए? ಸ್ವಾಮಿ ಹೇಳಿದ, यीशु मसीह ने ಎರಡು कहा, ಕಣ್ಣುಳ್ಳವನಾಗಿ ನೀನು ನರಕದಲ್ಲಿ ಹೋಗುವುದಕ್ಕಿಂತ ಒಂದೇ ಕಣ್ಣುಳ್ಳವನಾಗಿ ಪರಲೋಕದಲ್ಲಿ ನೀನು ಪ್ರವೇಶಿಸುವುದು ಎಷ್ಟೋ ಉತ್ತಮ. दो आंखों के साथ नरक में जाने से भला है कि एक आंख के साथ तुम स्वर्ग आओ। ಆಮೆನ್. आमेन। ಗುಣ ಹೊಂದಿಯು ಪಾಪದಲ್ಲಿ ಹೋಗುವುದಕ್ಕಿಂತ ಗುಣ ಹೊಂದದೇ ಇದ್ರೂ ಚಿಂತೆ ಇಲ್ಲ, ನಿನ್ನ ರಕ್ಷಣೆಯನ್ನು ಸಾಧಿಸಿಕೊಂಡು ಪರಲೋಕದಲ್ಲಿ ಸೇರಿಕೊಳ್ಳುವುದು ನಿನಗೆ ಮೇಲು. चंगाई पाकर नरक में जाने से अच्छा है बिना चंगाई आप स्वर्ग ಪ್ರಾರ್ಥಿಸಿಕೊಳ್ಳಿ. ಇದನ್ನು ಕೇಳುವಾಗ इसे सुनते समय आप प्रार्थना ಇವತ್ತು ನಿನ್ನ कीजिएगा। ಮನಸಾಕ್ಷಿಯನ್ನ ಕೇಳು. आज के दिन आपके मन साक्षी को ದೇವರ पूछिए। ಸನ್ನಿಧಿಯಲ್ಲಿ परमेश्वर के उपस्थिति ನಿನ್ನಲ್ಲಿ में ಕೊರತೆ ಕಂಡು ಬರ್ತದಾ? आप में क्या कमी नजर ನಿನ್ನ आएगा? ಪರಿಶುದ್ಧತೆಯಲ್ಲಿ ಕೊರತೆ ಉಂಟಾಗಿದೆಯಾ? आपके पवित्रता में कमी हुआ है? ನಿನ್ನ ನಡೆ ನುಡಿಯಲ್ಲಿ ಕೊರತೆಯಲ್ಲಿ ಸಿಕ್ಕಿದ್ದೀಯಾ? आपके बर्ताव में कमी में आप आ चुके हैं? ಎಲ್ಲರೂ ಒಂದು ದಿನ ಪಶ್ಚಾತ್ತಾಪ ಪಡ್ತಾರೆ. हर एक दिन पश्चाताप ಆದ್ರೆ करेंगे। ಆ ದಿನ ಪಶ್ಚಾತ್ತಾಪ ಪಡುವವರು ಮೂರ್ಖರು, ಯಾಕಂದ್ರೆ ಅವ್ರಿಗೆ ಇನ್ನೊಂದು ಚಾನ್ಸ್ ಇಲ್ಲ. ಆದ್ರೆ ಇವತ್ತು ಪಶ್ಚಾತ್ತಾಪ ಪಡುವುದು ಜ್ಞಾನಿಗಳು, ಯಾಕಂದ್ರೆ ಇವತ್ತು ನೀನು ಪಶ್ಚಾತ್ತಾಪ ಪಟ್ಟಿ ಅಂದ್ರೆ ಕರ್ತನ ಕಡೆಗೆ ತಿರುಗಿಕೊಳ್ಳಿಕ್ಕೆ ಸಾಧ್ಯ. उस दिन आप पश्चाताप करेंगे तो आप मूर्ख रहेंगे, क्योंकि आपके पास दूसरा मौका नहीं होगा। लेकिन आज जो पश्चाताप करेंगे आप ज्ञानी हो, क्योंकि आज आप अपनी जिंदगी को बदल ಪಾಸ್ಟ್ರೇ, सकते हो। पासवान जी, ನಮಗೆ ಕ್ರೂಸೈಡ್ ಅಲ್ಲಿ ಕೂತಂಗ ಅನಿಸ್ತಾ हम ಇದೆ. क्रूसेड में बैठे हो इस ಈ तरीके से लग ಸಂದೇಶ रहा है। ಪಾಪಿಗಳಿಗೆ. यह संदेश पापियों के ಹಾಗೆ लिए ಅನ್ಕೊಳ್ತೀಯಾ ನೀನು? है, ऐसे आप सोचते हो? ಹಾಗಾದ್ರೆ ಕೇಳು. ऐसा है तो आप सुनिएगा। 2015 ಇಸ್ವಿಯಲ್ಲಿ 2015 में ನಾನು ಹೇಳ್ತೇನೆ, मैं आपसे कहता ನಿಮ್ಮಲ್ಲಿ हूँ, ಅನೇಕರು आप में से कई लोग ಉತ್ತಮವಾದ ಕ್ರೈಸ್ತ ಕುಟುಂಬವನ್ನು ನಡೆಸಿಕೊಂಡು अच्छे से मसीह जिंदगी को चलाते हुए ಬೆಳಗಿನ ಜಾವ ಒಂದು ಒಳ್ಳೆ ಪ್ರಾರ್ಥನೆಯನ್ನು ಸಾಕಿಕೊಂಡು सुबह के समय में अच्छे से प्रार्थना के आदत को डालकर ಸಂಪೂರ್ಣ ದಶಮಾಂಶ ಕೊಡದೆ ಹೋದ್ರು ದಶಮಾಂಶದ ಒಂದು ಭಾಗವನ್ನಾದ್ರೂ ಸಭೆಗೆ ಕೊಟ್ಟು संपूर्ण दशमांश नहीं देंगे तो भी एक भाग को कलीसिया में देते हुए ಪ್ರತಿ ರವಿವಾರ ಸಭೆಯನ್ನು ತಪ್ಪಿಸದೆ हर रविवार कलीसिया को बिना चुकाए ಉತ್ತಮ ಕುಟುಂಬವಾಗಿದ್ದೀವಿ ಅನ್ನುವಂತ ಒಂದು ಸುಳ್ಳು ತೃಪ್ತಿಯಲ್ಲಿ ನೀವು ಜೀವಿಸ್ತಾ अच्छे ಇದ್ದೀರಾ. से परिवार आप हो कहने वाला एक झूठा तसल्ली आपको धोखे में डाल ಅದು रहा ಸರಿಯೇ. है। वो ठीक ही है, ಆದ್ರೆ ದೇವರ ತಕ್ಕಡಿಯಲ್ಲಿ लेकिन परमेश्वर के तराजू ಅದು में ಸಾಕಾಗದು. वो काफी नहीं है। ಆತನು ಹೇಳ್ತಾ ಇದ್ದಾನೆ, वो कह रहे हैं, ನಾನು ಹಸಿವೆ ಇಲ್ಲಿದ್ದೆ, मैं भूखा था, ನೀವು ನನಗೆ ಬಡಿಸಿದ್ರಿ. तुमने मुझे खाने के लिए दिया। ಹೊರಗಡೆ ಹುಡುಕೋದಕ್ಕಿಂತ ಮುಂಚೆ, ಹೊರಗಡೆಯಲ್ಲಿ ಹುಡುಕೋದಕ್ಕಿಂತ ಮುಂಚೆ बाहर ढूंढने से पहले ಕಣ್ಣು ತೆಗೆಯಿರಿ, आंख खोलिए, ನಿಮ್ಮ ಅಕ್ಕಪಕ್ಕ ನೋಡ್ರಿ. आपके अगल बगल में आप ನಾನು देखिए। ನನ್ನ ಸಿಟ್ಟಿನಲ್ಲಿ ಹೇಳಬೇಕಂದ್ರೆ मैं मेरे गुस्से में बोलना है तो ಯಾರ್ದೋ ಬಗ್ಗೆ ನಮಗೆ ಟೀಕೆ ಮಾಡ್ಲಿಕ್ಕೆ ಎಷ್ಟು ಬೇಗ ಕಾಣ್ತದೆ, ಆದ್ರೆ ಕೊರತೆಯಲ್ಲಿರೋರು ನಮಗೆ ಕಾಣೋದಿಲ್ವಾ? ಎಂತ ಕಪಟಿಗಳು ನಾವು. किसी के बारे में निंदा करने के लिए जल्दी दिखाई देता है, लेकिन जो कमी में है उन्हें हम नहीं देख पाते। ಎಂತ ಮೋಸದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. किस तरीके के धोखे में हम जी रहे हैं। ನಿಮ್ಮ ಪಕ್ಕದಲ್ಲಿ ಕೂತ್ಕೊಳ್ತಾ ಇದ್ದೆ, आपके बगल में ही मैं बैठता था, ನಿನಗೆ ಗೊತ್ತಿತ್ತು तुम्हें पता था ನಾನು ಬಡತನದಲ್ಲಿದ್ದೇನಂದ. कि मैं गरीबी में था कह के ವರ್ಷಾನುವರ್ಷ ನಿನ್ನ ಪಕ್ಕದಲ್ಲೇ ಕೂತ್ಕೊಂಡೆ. कई सालों से तुम्हारे ಆದ್ರೆ बगल में ನೀನು ही ಒಂದು बैठा ದಿನವಾದರೂ था, लेकिन एक दिन भी ನೀವು ಏನ್ ಕೆಲಸ ಮಾಡ್ತೀರಾ, तुम क्या काम ನಿಮ್ಮ करते ಮನೆ हो, ಹೇಗೆ ನಡೀತದೆ तुम्हारा घर कैसे चलता ಅಂತ है, ನನ್ನನ್ನ ಕೇಳಲಿಲ್ಲ. ऐसे कहकर मुझे नहीं ಅಂತ पूछा। ನನಗೆ ಒಂದು ತೊಡುವಿಕೆಯನ್ನು, ಒಂದು ಶರ್ಟ್ ಅನ್ನ ನೀನು ಕೊಡ್ಲಿಲ್ಲ. ऐसे कहकर एक शर्ट भी तुमने ಅವಾಗ मुझे ನೀನು नहीं दिया। ಹೇಳ್ತೀಯಾ, तब आप कहेंगे, ದೇವ್ರೇ, परमेश्वर, ಇಷ್ಟು ಸೂಕ್ಷ್ಮವಾಗಿ ಯಾರು ಬದುಕಲಿಕ್ಕೆ ಸಾಧ್ಯ? इतने सूक्ष्म तरीके से कौन जी सकता ನಾನು है? ವ್ಯಭಿಚಾರಿ ಅಲ್ಲ, मैं व्यभिचारी नहीं ನಾನು हूँ, ಪ್ರಾರ್ಥನೆ ಮಾಡಿದ್ದೇನೆ. मैंने प्रार्थना किया है, ನನ್ನಿಂದ ಪೂರ್ಣ ದಶಮಾಂಶ ಕೊಡಲಿಕ್ಕೆ ಆಗದೆ ಹೋದ್ರು ಸ್ವಲ್ಪವಾದ್ರೂ ಕೊಟ್ಟಿದ್ದೇನೆ पूरा दशमांश नहीं दे पाया तो भी थोड़ा भाग मैंने दिया ಅಂತ है। ನೀನು ಕೂಗ್ ಹಾಕೊಳ್ತೀಯ. ऐसे कहकर आप चीख सकते हो। ನೀನೇನ್ ಅನ್ಕೊಂಡೆ? आपने क्या सोचा? ಆತನು ಕರೆಕ್ಟಾನ? वो पिघलेंगे। ಕಳೆದ ವಾರ ನಾನು ನಿನಗೆ ಹೇಳಿದ್ದೀನಿ, पिछले हफ्ते मैंने आपको बताया ನಿನ್ನ है, ಭಾವನಾತ್ಮಕ ಕಣ್ಣೀರುಗಳಿಂದ ನೀನು ಕರ್ತನನ್ನ ಕರಗಿಸಲಿಕ್ಕೆ ಆಗೋದಿಲ್ಲ. ಆಕೆ- ಆತನ ವಾಕ್ಯಕ್ಕೆ ವಿಧೇಯನಾಗಿ ನಡೆಯುವುದರ ಮೂಲಕವೇ ನೀನು ಆತನ ಹೃದಯವನ್ನು ಗೆದ್ದುಕೊಳ್ಳಲಿಕ್ಕೆ ಸಾಧ್ಯ. आपके भावनाओं से भरे आंसुओं के साथ आप परमेश्वर को पिघला नहीं सकते। सिर्फ आप परमेश्वर के रास्ते में चलने से ही उनके हृदय ಇಲ್ಲಿ को आप ಯಾರಾದ್ರೂ जीत सकते ನಂಬೋರಿದ್ರೆ हो। ಆಮೆನ್ ಅಂತ यहाँ पर ಹೇಳ್ತೀರಾ? विश्वास करने वाले कोई है तो ನಿಮ್ಮ आमेन आप ನಿಮ್ಮ कहेंगे। ಸುಖದಲ್ಲಿ आपके सुख ಕಣ್ಣುಗಳನ್ನು में ಮುಚ್ಕೊಂಡ್ ಬಿಟ್ರೆ आंखों को बंद कर लेंगे तो ನೀವೇನ್ ಅನ್ಕೊಂಡು ತಪ್ಪಿಸ್ಕೊಳ್ತೀವಿ ಅನ್ಕೊಂಡ್ರ? आपने क्या सोचा कि आप बच ಸಾಧ್ಯನೇ जाएंगे? ಇಲ್ಲ. संभव ही नहीं ನನಗೆ है। ಬಹಳ ಭಯ ಆಗೋದು ಯಾವಾಗಂದ್ರೆ मुझे कब ज्यादा डर लगता है ಎಲ್ಲಾ पता ಉತ್ತಮ
ಉತ್ತಮ ಸಂಗತಿಗಳು ಬರ್ಲಿಕ್ಕೆ ಪ್ರಾರಂಭವಾಗುವಾಗ, जब सारे उत्तम चीजें आने लगते ಯಾಕಂದ್ರೆ हैं, ಎಲ್ಲ ಉತ್ತಮವಾದ ಸಂಗತಿಗಳು ಬರ್ಲಿಕ್ಕೆ ಪ್ರಾರಂಭವಾಗುವಾಗ क्योंकि जब सब उत्तम चीजें आने लगते हैं ನಾವು ನಮ್ಮನ್ನ ಮರಿಲಿಕ್ಕೆ ಪ್ರಾರಂಭ ಮಾಡ್ತೀವಿ. हम अपने आप को भूलने लगते ಸೈತಾನ हैं. ನಮಗೆ ಮೋಸ ಮಾಡ್ತಾನೆ. शैतान हमें धोखा ದೇವರು देता ನಿನ್ನನ್ನು है. ಎಷ್ಟು ಮೆಚ್ಕೊಂಡಿದ್ದಾನೆ ನೋಡು, ಎಲ್ಲ ಚೆನ್ನಾಗಿ ಕೊಡ್ತಾ ಇದ್ದಾನೆ. परमेश्वर तुमसे कितना प्रसन्न है, देखो सब अच्छी चीजें वो दे रहे ಅವಾಗ हैं. नಮಗೆ ಬಡವರು ಕಾಣಿಸೋದಿಲ್ಲ. तब हमें गरीब नजर ಅವಾಗ नहीं आते. ಸಭೆಯಲ್ಲಿ ಇರುವಂತ ಕೊರತೆಯಲ್ಲಿರುವವರು ನಮಗೆ ಕಾಣಿಸೋದಿಲ್ಲ. कलीसिया में ही जो गरीबी में या फिर जरूरत में है वो ಯಾಕಂದ್ರೆ ನಮಗೆ नजर ಒಂದು नहीं ಮೋಸದ आते. ಮನಸ್ಸು. क्योंकि हमारे अंदर एक धोखे का ದೇವರು ನೋಡಿ मन ಎಷ್ಟು है. ಪ್ರೀತಿ ಮಾಡ್ತಾ ಇದ್ದಾನೆ ನಿನಗೆ. परमेश्वर देखो तुमसे कितना प्यार ಎಲ್ಲವನ್ನ करते ಚೆನ್ನಾಗಿ हैं. ಕೊಟ್ಟಿದ್ದಾನೆ. सब कुछ अच्छे तरीके से उन्होंने और तुम्हें मत दे दिया बिಡ್ತೀವಿ है. ನಾವು. तब हम भूल जाते ಆದ್ರೆ हैं. ನೆನಪಿರ್ಲಿ, लेकिन याद रखिएगा, ಕೊನೆವರೆಗೂ ನಿಲ್ಲುವವನು आखिर तक जो खड़ा रहेगा ರಕ್ಷಣೆ ಹೊಂದುವನು. वह तारण पाएगा. ಯಾರಿಗಾದ್ರೂ ಆಶೀರ್ವಾದ ಆಗ್ತದ್ರೆ ಒಂದ್ಸರಿ ಆಮೇನ್ ಅಂತ अगर कोई ಹೇಳ್ತೀರಾ? आशीष पा रहा है तो आमेन आप ಯಾರಿಗಾದ್ರೂ ಅರ್ಥ कहेंगे. ಆಗ್ತದ್ರೆ ಒಂದ್ಸರಿ ಆಮೇನ್ अगर ಅಂತ कोई समझ ಹೇಳ್ತೀರಾ? रहा है तो आमेन आप कहेंगे. ಗಟ್ಟಿಯಾಗಿ ಹೇಳ್ತೀರಾ? या जोर से आप कहेंगे. ನೀವು ಕೊರತೆಯಲ್ಲಿ ಬರಬಾರದು. आप कमी में नहीं आना है. ಪರಿಶುದ್ಧತೆಯಲ್ಲಿ ನಿಮ್ಮ ಕೊರತೆ ಕಂಡು ಬರಬಾರದು. पवित्रता में कमी आप में नजर ಪ್ರಾರ್ಥನೆಯಲ್ಲಿ नहीं आना ನಿಮ್ಮಲ್ಲಿ है. ಕೊರತೆ ಉಂಟಾಗಬಾರದು. प्रार्थना का कमी आप में नजर नहीं ಕರ್ತನ आना ರಾಜ್ಯದ है. ವಿಷಯದಲ್ಲಿ ನೀವು ಕೊರತೆಯಲ್ಲಿ ಸಿಕ್ಕಾಕೊಳ್ಳಬಾರದು. परमेश्वर के राज्य के विषय में अपने आप को कमी में आप नहीं रखना है. 2015 ಇಸ್ವಿಯಲ್ಲಿ 2015 में ಪಾಸ್ಟರ್ ಬೆನ್ನಿ ಹಿನ್ಗೆ ಹಾರ್ಟ್ ಅಟ್ಯಾಕ್ ಆಯ್ತು. पास्टर बेनी हिन को हार्ट अटैक हुआ. ಡಾಕ್ಟರ್ ಆಪರೇಷನ್ ಮಾಡ್ಲಿಕ್ಕೆ ಕರೆದೊಯ್ದ್ರು. डॉक्टर ऑपरेशन करने के लिए वो ले गए. ಇವರು ಒಂದು ಕನಸನ್ನ ನೋಡ್ತಾರೆ. यह एक सपने को देखते हैं. ಆಸ್ಪತ್ರೆಯಲ್ಲಿ अस्पताल में ಆಪರೇಷನ್ ಗೆ ಮುಂಚೆ ऑपरेशन से ಅವರು पहले ಕನಸನ್ನ ನೋಡ್ತಾರೆ. वो एक सपने को देखते ಆ हैं. ಕನಸಲ್ಲಿ और उस सपने में ಅವ್ರ ಕನಸಲ್ಲಿ वो सपने में ಪರಲೋಕದ ಗೇಟ್ ಅಲ್ಲಿ ಇದ್ದಾರೆ. स्वर्ग के प्रवेश स्थान में खड़े ಅವ್ರು हैं. ಹೇಳ್ತಾರೆ, वो कहते हैं ಸುಂದರವಾದಂತ ಗೇಟ್, एक सुंदर सा द्वार, ವಜ್ರ ವೈಡೂರ್ಯಗಳು ಮಿಂಚ್ತಾ ಹಾಕಿ ಮಾಡಿದಂತ ಮಿಂಚ್ತಾ ಇರುವಂತ ಗೇಟ್, वहाँ पर सोना और बहुमूल्य पत्थर से चमकने वाला द्वार, ಅಲ್ಲಿರುವಂತ ವಾತಾವರಣ, वहाँ पर रहने वाला वातावरण, ಅಲ್ಲಿರುವಂತ ಸುಗಂಧ वहाँ पर रहने वाला सुगंध, ಹೇಳದ ಸಾಧ್ಯವಾದದ್ದು वहाँ पर कह नहीं सकते उस ಬಹಳ तरीके का. ಅದ್ಭುತವಾಗಿತ್ತು. बहुत अद्भुत तरीके से वो ಆ था. ಗೇಟಿನ ಮುಂದ್ಗಡೆಯಲ್ಲಿ, उस गेट के ಆ सामने, ಬಾಗಿಲಿನ ಮುಂದೆ उस दरवाजे के सामने ಸಾವಿರಾರು ಜನ वहाँ पर हजारों लोग ಬಿಳಿ ಬಟ್ಟೆ ನೀಲುವಂಗಿಗಳನ್ನ ತೊಡ್ಕೊಂಡು सफेद कपड़ों को पहनकर ಸಾಲು ಸಾಲಾಗಿ वहाँ पर एक लाइन पर ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದಾರೆ. वो लाइन में खड़े हैं. ಬಲಗಡೆಯಲ್ಲಿ दाहिने ओर पर ಒಬ್ಬ ಸ್ತ್ರೀ एक स्त्री ಒಂದು ಸುಂದರವಾದಂತ ಪಿಯಾನೋ ಬಾರಿಸ್ತಾ ಇದ್ದಾಳೆ. एक सुंदर सा पियानो बजा रही है. ಇವಳು यह ಆ ಬಾರಿಸ್ತಾ ಇರುವಂತ ಪಿಯಾನೋ, बजाने वाला ಅವ್ರು पियानो, ಹೇಳ್ತಾರೆ ಭೂಮಿ ಮೇಲೆ ಎಲ್ಲಿನೂ ನಾ ನೋಡ್ಲಿಕ್ಕೆ ಸಿಗದಂತ ಪಿಯಾನೋ. वो कहते हैं पृथ्वी पर कहीं भी नहीं दिखने वाला ಅದರ पियानो वो है. ಅದರ ಆ, ಧ್ವನಿ उसका स्वर जो है ಜೀವನದಲ್ಲಿಯೇ ಕೇಳದಂತ ಧ್ವನಿ वो जिंदगी में नहीं सुनाई देने ಬಾರಿಸ್ತಾ वाला ಇದ್ದಾಳೆ. आवाज है, वो बजा रही है. ಅಲ್ಲಿ ಮುಂದ್ಗಡೆಯಲ್ಲಿ वहाँ पर आगे ಯೇಸು ಸ್ವಾಮಿ यीशु मसीह ಸಿಂಹಾಸನದ ಮೇಲೆ वो ಕೂತ್ಕೊಂಡಿದ್ದಾರೆ. सिंहासन पर बैठे ಅವ್ರ ಮುಖ हैं. ಕಾಣೋದಿಲ್ಲ, उनका चेहरा दिखाई ಆದ್ರೆ नहीं देता, ಆಕೃತಿ ಗೊತ್ತಾಗುತ್ತೆ. लेकिन आकार पता चल रहा है. ಬಿಳಿ ಪ್ರಕಾಶ. वहाँ पर सफेद प्रकाश. ಆಗ ಬೆನ್ನಿನ್ पास्टर बेनी हिल, ನಾನು ಒಂದು ಕ್ಯೂ ಅಲ್ಲಿ ನಿಲ್ಲಿಸಲ್ಪಟ್ಟಿದ್ದೆ. मैं भी वहाँ पर एक लाइन में खड़ा था. ನೀನು ಎಷ್ಟೇ ದೊಡ್ಡವನಾಗಿರ್ಬೋದು, चाहे तुम कितना भी बड़ा क्यों ना हो, ಎಂತ ದೊಡ್ಡ ಸಭಾಪಾಲಕನಾಗಿರ್ಬೋದು, चाहे कितने भी बड़े पासवान तुम क्यों ना ಎಂತ हो, ಒಳ್ಳೆ ವಿಶ್ವಾಸಿನಾಗಿರ್ಬೋದು, चाहे कितने भी अच्छे विश्वासी तुम क्यों ना हो, ಇಲ್ಲಿ ಮಾತ್ರ ಗೌರವ, सिर्फ यही वो गौरव ಇಲ್ಲಿ है, ಮಾತ್ರ ಸ್ಥಾನ, सिर्फ यही वह जगह है, ಇಲ್ಲಿ ಮಾತ್ರ ಮಾನ. सिर्फ यही मान है. ಆದ್ರೆ ಕರ್ತನ ಮುಂದೆ ನಿಂತುಕೊಳ್ಳುವಾಗ लेकिन परमेश्वर के सामने जब खड़े होते हो, ಎಲ್ಲರೂ ಅದೇ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದಾರೆ. सब वही लाइन में खड़े ಇವರು हैं. ಸಹ ಅದೇ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದಾರೆ. ये भी उसी लाइन में खड़ा है. ಇವ್ರು ಯೋಚಿಸ್ತಾ ಇದ್ದಾರೆ. ये सोच रहा है. ಕೇಳ್ತಾ ಇದ್ದೀರಾ? क्या आप सुन रहे हैं? ಕೇಳ್ತಾ ಇದ್ದೀರಾ? क्या आप सुन रहे हैं? ಕೇಳ್ತಾ ಇದ್ದೀರಾ? क्या आप सुन रहे हैं? ಆಮೆನ್. आमेन. ಪ್ರತಿ ಸಾರಿ हर बार ಒಬ್ಬ ವ್ಯಕ್ತಿ ಬಾಳೆ ಬರುವಾಗ, एक व्यक्ति का बारी जब आता ಅವನು है, ಗೇಟಿನ ಹತ್ರ ಬರುವಾಗ, वो दरवाजे के सामने जब आता है, ಯೇಸು ಸ್ವಾಮಿ ಸಿಂಹಾಸನದಿಂದ यीशु मसीह सिंहासन से, ಇವನಲ್ಲಿ ಯಾವುದೇ ಕೊರತೆ ಕಂಡು ಬರ್ದೇ ಹೋದ್ರೆ इसमें अगर कोई कमी नहीं नजर आता है ಅವರು तो ಮೆಲ್ಲಗೆ ಗೋಣ ಹಾಕ್ತಾ ಇದ್ರಂತೆ. वो धीरे से अपने सिर को हिलाते. ಅವಾಗ ಒಂದು ಸಂತೋಷದ ಹಾಡು ಬಾರಿಸಲ್ಪಡ್ತಾ ಇತ್ತು. तब एक खुशी का गाना बजाया ಇಡೀ जाता. ವಾತಾವರಣ ಬದಲಾಗ್ತಾ पूरा ಇತ್ತು. वातावरण वहाँ पर बदलता. ದೇವದೂತರು ಸಂತೋಷದಿಂದ ಆ ಕಡೆ ಈ ಕಡೆ ಹಾರಾಡ್ತಾ ಇದ್ರಂತೆ. देवदूत खुशी से यहाँ वहाँ उड़ रहे थे. ಆಗ ಆ ವ್ಯಕ್ತಿ और वे व्यक्ति, ಗೇಟ್ ತೆರೆಯಲ್ಪಡ್ತಾ ಇತ್ತು. वहाँ का द्वार खुला जाता ಆ ವ್ಯಕ್ತಿ ಒಳಗಡೆ ಹೋಗ್ತಾ और ಇದ್ದ. वह स्वर्ग में प्रवेश करता. ಆಮೆನ್. आमेन.
ನಂತರ ಗೇಟ್ ತಿರುಗಿ ಮುಚ್ಚಲ್ಪಡ್ತಾ ಇತ್ತು. उसके बाद दरवाजा वापस से बंद किया ಕ್ಯೂ जाता ಅಲ್ಲಿ था। ನಿಂತಂತ ಎರಡನೇ ವ್ಯಕ್ತಿ ಬರುವಾಗ लाइन में रहने वाला दूसरा व्यक्ति जब ಒಂದು आता ವೇಳೆ है, ಅವನಲ್ಲಿ ಕೊರತೆ ಕಂಡು ಬಂದ್ರೆ अगर उस व्यक्ति में कमी नजर आता है तो ಯೇಸು ಸ್ವಾಮಿಯ ಮುಖ ಬಾಡಿ ಹೋಗ್ತಾ ಇತ್ತಂತೆ. यीशु मसीह का चेहरा जो है वो ಆ मुरझाया ಮುಖದಲ್ಲಿ जाता, ನೋವು ಕಾಣ್ತಾ ಇತ್ತು. उस चेहरे में दर्द दिखाई देता, ಆವಾಗ ನುಡಿಸುವವರು ಸಹ और तब बजाने वाले भी ದುಃಖದ ಹಾಡನ್ನು ನುಡಿಸ್ತಾ ಇದ್ರಂತೆ. दुख के गाने को बजाते, ಇಡೀ ವಾತಾವರಣ ದುಃಖವಾಗ್ತಾ ಇತ್ತು. पूरा वातावरण दुखित होता था। ಆಗ ಯೇಸು ಸ್ವಾಮಿ तब यीशु मसीह ಆಗದು ಎಂಬುದಾಗಿ ಗೋಣ ಹಾಕುವಾಗ नहीं होगा कहके जब सिर हिलाते थे, ಇಬ್ಬರು ಸದೃಢವಾದಂತ ದೇವದೂತರು दो हट्टा कट्टा देवदूत ನಿಲುವಂಗಿಯನ್ನು ಹಾಕಿಕೊಂಡವರು वहां पर सफेद वस्त्र को पहनने वाले ಬಂದವನನ್ನ ಲೈನ್ ನಿಂದ ಎಳ್ಕೊಂಡು ಹೋಗ್ತಾ ಇದ್ರಂತೆ. आकर उस लाइन से उसे लेकर जाते थे। ಆಗಲೇ ಆತನ ಹಿಂಸೆ ಪ್ರಾರಂಭವಾಗಿ ಬಿಡೋದು, तब से ही उसका हिंसा प्रारंभ हो ಕೂಗಾಡ್ಲಿಕ್ಕೆ जाता, ಪ್ರಾರಂಭ ಮಾಡ್ತಾ वो ಇದ್ದಂತೆ. चीखने चिल्लाने लगता, ನನ್ನನ್ನು ಕ್ಷಮಿಸು, मुझे क्षमा ಒಂದು कर ಅವಕಾಶ ಕೊಡು. दे, एक मौका मुझे ನಾನು दे ನಿಮಗೆ दीजिए। ಬೆಳಿಗ್ಗೆ ಹೇಳ್ತಾ मैं ಇದ್ದೀನಿ, सुबह के समय कह रहा हूँ, ಎಲ್ಲರೂ ಒಂದು ದಿನ ಪಶ್ಚಾತ್ತಾಪ ಪಟ್ಟೇ ಪಡ್ತಾರೆ. हमें से हर एक दिन पश्चाताप करेंगे ही ಆದ್ರೆ ಆ करेंगे। ದಿನ ಪಶ್ಚಾತ್ತಾಪ ಪಡುವುದು ವ್ಯರ್ಥ, ಯಾಕಂದ್ರೆ ಸಮಯ ಮೀರಿ ಹೋಗಿರ್ತದೆ. लेकिन उस दिन पश्चाताप करना वो व्यर्थ है, क्योंकि समय पार हो ಈಗಲೇ चुका होगा। अभी ही ನಿನಗೆ ಇನ್ನೂ 50 ವರ್ಷ, अभी तुम्हारे पास ಇನ್ನೂ 50 30 साल, ವರ್ಷ, अभी 30 ಇನ್ನೂ साल, 10 ವರ್ಷ, अभी 10 साल, ಇನ್ನೂ 20 ವರ್ಷ, अभी 20 साल, ಇನ್ನೂ ನಿನಗೆ ಆಯಸ್ಸು ಕೊಡಲ್ಪಟ್ಟಿರುವಾಗಲೇ अभी जब तुम्हें उम्र दिया गया तभी ही ನಿನ್ನ ಸಮಯವನ್ನು ಸಿದ್ಧಪಡಿಸಿಕೊಳ್ಳುವುದಕ್ಕಾಗಿ, ಯಾವ ಕೊರತೆ ಇಲ್ಲದವನಾಗಿ ನಿಂತುಕೊಳ್ಳುವುದಕ್ಕಾಗಿ, ಉಪಯೋಗಿಸಿಕೊಳ್ಳುವುದಕ್ಕಾಗಿ ನಿನ್ನ ಸಮಯವನ್ನು ಹೂಡು. आपके समय को कोई भी कमी आपके अंदर नजर ना आए, उस तरीके से आपके समय को आप ನಾನು इस्तेमाल ಪ್ರಾರ್ಥನೆ कीजिए। ಮಾಡಿ मैं प्रार्थना ಸಿದ್ಧನಾಗಿ कर तैयार ನಿನ್ನ होकर ಹೃದಯವನ್ನು ತಟ್ಟಿ ನುಡಿತಾ ಇದ್ದೇನೆ. आपके हृदय को खटखटा कर कह रहा हूँ, ಇನ್ನು ಜವಾಬ್ದಾರಿ ನಿಂದು. अब जिम्मेदारी आपका है। ನಿಮಗೆ ಹೇಳಿಲ್ಲದೆ ಹೋಗಿದ್ರೆ अगर आपको नहीं बताता तो ನಾನು ಜವಾಬ್ದಾರನಾಗಿರ್ತಿದ್ದೆ, मैं उसका जिम्मेदार ನಾನು रहता, ನ್ಯಾಯ ಕೊಡಬೇಕಾಗ್ತಿತ್ತು. मुझे न्याय देना ಆದ್ರೆ पड़ता था। ದೇವರ ಸನ್ನಿಧಿಯಲ್ಲಿ लेकिन परमेश्वर की उपस्थिति ಆತನಿಗೆ में ಸಾಕ್ಷಿಯಾಗಿ उनके लिए गवाही होकर ಇವತ್ತು 26ನೇ ತಾರೀಕು ಜನವರಿ 2025ನೇ ತಾರೀಕು आज के दिन ವರ್ಷ आज के दिन 26 जनवरी 2025 ನಾನು साल में मैं ದೇವರ ಸೇವಕನಾದಂತ ನಾನು परमेश्वर का दास जो मैं ನಿನ್ನನ್ನು हूँ, ಎಚ್ಚರಿಸ್ತಾ ಇದ್ದೇನೆ. आपको मैं चौकस कर रहा ನಿನ್ನ हूँ। ಕಿವಿಗೆ ಆತನ ಎಚ್ಚರಿಕೆಯ ಗಂಟೆಯನ್ನ ನಾನು ನುಡಿಸಿದ್ದೇನೆ. आपके कान में उनके चौकसी के घंटी को मैंने बजाया ಇನ್ನು है। ನಾನು ಜವಾಬ್ದಾರನಲ್ಲ. अब मैं उसका जिम्मेदार नहीं ನೀನು हूँ। ಕೇಳಿದ್ದೀಯಾ, तुमने सुना है, ನೀನು ನಿದ್ದೆ ಮಾಡಿದ್ದೀಯೋ, आप सोए हो, ಕೇಳಿದ್ದೀಯೋ, सुने हो, ನಿನ್ನ ಜವಾಬ್ದಾರಿ. वो आपका जिम्मेदारी ನಿನ್ನ है। ರಕ್ತ ನಿನ್ನ ತಲೆ ಮೇಲಿದೆ. आपका खून आपके सिर पर है। ಪಶ್ಚಾತ್ತಾಪ ಪಡು, पश्चाताप कीजिए, ಕರ್ತನ ಕಡೆ ತಿರುಗೋ. परमेश्वर की ओर मुड़ ಯಾಕಂದ್ರೆ जाइए, ಒಂದು ದಿನ क्योंकि एक ಎಲ್ಲರೂ दिन ಪಶ್ಚಾತ್ತಾಪ ಪಡ್ತಾರೆ, हर एक पश्चाताप ಆದ್ರೆ ಆ करेंगे, ದಿನ लेकिन उस दिन ಬಹಳ ತಡವಾಗಿರ್ತದೆ. बहुत देर हो जाएगी। ಅದು ಈಗ ಆಗ್ಬೇಕು. वो अभी होना है। ಮಕ್ಕಳಿಗೆ ಸಮಯ ಕೊಡ್ತೀಯಾ? बच्चों को आप समय देते हो। ಪೆನ್ನಿನ ಮಕ್ಕಳು ಅಲ್ಲಿ ಆತನ ಜೊತೆಗೆ ಬರ್ಲಿಲ್ಲ. मास्टर बेनी इनके बच्चे उनके ಇಡೀ साथ ತನ್ನ नहीं आए। ಜೀವನ ಪರ್ಯಂತ ಅವನಿಗೆ ಅಡಿಗೆ ಮಾಡಿದ ಹಾಕಿದ ಹೆಂಡತಿ ಅವನ ಜೊತೆಗೆ ಬರ್ಲಿಲ್ಲ. पूरा जिंदगी खाना बनाकर देने वाली उनकी पत्नी उनके ನಿನ್ನ साथ नहीं ನಿನ್ನ आए। ಗೆಳೆಯರಿಗೋಸ್ಕರ, आपके दोस्तों ನಿನ್ನ के लिए, ಕಾಲೇಜ್ಗೋಸ್ಕರ, आपके कॉलेज के ನಿನ್ನ लिए, ಗಂಡನಿಗೋಸ್ಕರ, आपके पति के लिए, ನಿನ್ನ ಹೆಂಡತಿಗೋಸ್ಕರ आपके पत्नी के लिए ಪ್ರಾರ್ಥನೆ ಸಮಯನ ಬಿಟ್ಟು प्रार्थना के समय को ಅವರಿಗೆ छोड़कर ಉತ್ತಮವಾದದನ್ನು ಕೊಡ್ಲಿಕ್ಕೆ ನೀನು ದೇವರನ್ನೇ ತ್ಯಜಿಸ್ಬಿಡ್ತೀಯಾ? उनको उत्तम देने के लिए परमेश्वर को ही अपना काम ಎಲೇ करते हो। ಮನುಷ್ಯನೇ, हे मनुष्य, ನೀನು ಆತನ ಮುಂದೆ ನಿಂತುಕೊಳ್ಳುವಾಗ आप जब उनके सामने खड़े रहेंगे, ನೀನು ಪ್ರೀತಿಸಿ ಮದುವೆಯಾದ ನಂತರ ಪ್ರೀತಿಸಿದ ನಿನ್ನ ಹೆಂಡತಿಯು ನಿನ್ನ ಜೊತೆಗೆ ನಿಂತುಕೊಳ್ಳೋದಿಲ್ಲ. आप प्यार कर कर शादी करने वाले आपकी पत्नी भी आपके साथ नहीं रहेगी। ನೀನು ಒಬ್ಬನೇ ನಿಂತ್ಕೊಳ್ತೀಯಾ? आप अकेले वहाँ पर खड़े ನನ್ನ ಗಂಡನ रहेंगे। ನಿಮಿತ್ತವಾಗಿ ಸೇವೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತೀಯಾ? मेरे पति की वजह से मैं सेवकाई नहीं कर ಅಲ್ಲಿ सकती, ಯಾರು आप ಇಲ್ಲ. वहाँ पर कोई भी नहीं है। ದೇವ್ರೇ, परमेश्वर, ನೀನು ಕೊಟ್ಟ 2 ಮಕ್ಕಳನ್ನ ಸಾಕೋದ್ರಲ್ಲಿ ನನಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತೀಯಾ? आपसे दिए गए 2 बच्चों की वजह से मैं प्रार्थना ही नहीं कर ಯೇಸು पाती, आप ಸ್ವಾಮಿ कहते हो। ಹೇಳಿದ, पर यीशु मसीह ने ನೀನು कहा, ತಕ್ಕಡಿಯಲ್ಲಿ ನಿನ್ನನ್ನು ಶೋಧಿಸುವಾಗ ನಿನ್ನಲ್ಲಿ ಕೊರತೆ ಕಂಡು ಬಂದಿತ್ತು. आप तराजू में अपने आप को जब जांचते हो, आप में कमी नजर आया है। ಈ ಎಲ್ಲ ವಿಷಯಗಳಿಗೆ ನಾವು ಎಷ್ಟು ಪ್ರಾಮುಖ್ಯತೆ ಕೊಡ್ತೀವಿ, इन सारी चीजों के लिए कितना प्रामुख्यता हम देते ಆದ್ರೆ हैं, ಯಾವುದರ ಮುಂದೆ ನಾವು ನಿಂತ್ಕೊಳ್ಳಿಕ್ಕಿದ್ದೇವೋ लेकिन जिसके सामने हम खड़े होने वाले हैं, ಅದರ ಭಯವೇ ನಮಗಿಲ್ವಾ? उसका डर ही क्या हमारे ನಾನು पास नहीं ಅಂದ್ಕೊಂಡೆ, है। मैंने सोचा, ದೇವರ ಈ ಕನಸು ನಿಜಾನ? परमेश्वर क्या ये सपना सच है? ದೇವರು ಬಲವಾದ ರೀತಿಯಲ್ಲಿ ವಾಕ್ಯದಿಂದ ಮಾತನಾಡಿದ್ರು. परमेश्वर ने बलशाली और से वचन के द्वारा ಯೋವೇಲನ बात किया। ಪುಸ್ತಕ योवेल का पुस्तक 3ನೇ ಅಧ್ಯಾಯ उसका 3रा अध्याय 14ನೇ ವಚನ. उसका 14वां वचन, ಯೋವೇಲನ ಪುಸ್ತಕ योवेल का पुस्तक 3ನೇ ಅಧ್ಯಾಯ उसका 3रा अध्याय 14ನೇ ವಚನ. उसका 14वां वचन। ಆಹಾ,
ತೀರ್ಪಿನ ತಗ್ಗಿನಲ್ಲಿ ಗುಂಪು ಗುಂಪು, ತೀರ್ಪಿನ ತಗ್ಗಿನಲ್ಲಿ ಯೆಹೋವನ ದಿನವು ಸಮೀಪಿಸಿದೆ. निबाटोरे की तराई में भीड़ ही भीड़ है, क्योंकि निबाटोरे की तराई में यहोवा का दिन निकट है. ಎಲೆ ಇನ್ನು ಎಷ್ಟು ನಿದ್ದೆ, और कितना नींद, ಇನ್ನು ಎಷ್ಟು ಸುಖ, और कितना सुख. ತೆಗ್ಗು ಸಿದ್ಧವಾಗಿದೆ. तराई तैयार है. ಆ ತಗ್ಗಿನಲ್ಲಿ, उस तराई में, ಯೆಹೋವನ ತೀರ್ಪಿನ ತಗ್ಗಿನಲ್ಲಿ, यहोवा के न्याय के तराई में 100 ಅಲ್ಲ, 100 नहीं, 1000 ಅಲ್ಲ, 1000 नहीं, ಗುಂಪು ಗುಂಪು, भीड़ ही भीड़ है. ಬಾಳೆ ಕ್ಯೂಗಳು ಪ್ರಾರಂಭವಾಗಿದೆ. वो लाइन प्रारंभ हो चुके हैं. ಯಾರಿಗಾದ್ರೂ ನಿಮ್ಮ ಅವಸ್ಥೆ ಅರಿವು ಉಂಟಾಗ್ತಾ ಇದೆಯೋ? क्या कोई अपना अवस्था समझ रहे हो? ಈ ಭೂಮಿ ಮೇಲೆ ಎಷ್ಟು ಸಮಯ ಕಳೀತಾ ಇದೀವಿ ನಾವು? इस पृथ्वी पर कितना समय हम बिता रहे हैं? बिजनेस, ಕೆಲಸ, काम, ಹೆಂಡತಿ, पत्नी, ಮಕ್ಕಳು, बच्चे, ಪ್ಯಾಟಿ, बाजार, ಮಾರ್ಕೆಟ್, बाजार, ಬಂಗಾರ, सोना, ಏನು ತಪ್ಪಿಲ್ಲ. कुछ भी गलत नहीं है. ಆದ್ರೆ ಕರ್ತನಿಗೆ ಕೊಡೋದನ್ನು ಕೊಡ್ಲಿಕ್ಕೆ ಆಗ್ತಾ ಇದೆಯಾ? लेकिन परमेश्वर को जो देना है, क्या हम दे पा रहे हैं? ಯಾವುದು ಬರೋದಿಲ್ಲ. कुछ भी नहीं आता. ಬಂಗಾರ ಹೋಗುತ್ತೆ, सोना चला जाएगा. ಒಂದು ರಿಂಗ್ ತಗೊಳ್ಳಿಕ್ಕೆ ಒಂದು ರಿಂಗ್ ಕೊಂಡ್ಕೊಳ್ಳಿಕ್ಕೆ 3 ತಾಸು ಮಾರ್ಕೆಟ್ ತಿರುಗಾಡದೆ ನೀನು. एक अंगूठी खरीदने के लिए 3 घंटा बाजार तुम घूमते रहे. ಆದ್ರೆ ಒಂದು ದಿನ ಆದ್ರೂ 3 गंटे ಕೂತ್ಕೊಂಡು ದೇವರ ವಾಕ್ಯ ಧ್ಯಾನ ಮಾಡಿದೆಯಾ? लेकिन क्या एक दिन भी 3 घंटा बैठकर परमेश्वर के वचन पर तुमने ಅದು ध्यान किया ಪ್ರಾಮುಖ್ಯನೇ है? ಅನಿಸ್ಲಿಲ್ಲ ನಿನಗೆ? वो प्रामुख्य ही आपको नहीं ಆದ್ರೆ लगा. ಕೊನೆಗೆ ನಿನ್ನನ್ನು ರಕ್ಷಿಸುವುದು ಅದೇ. लेकिन आखिर में आपको बचाने वाला ಕೊನೆಗೆ वही ನಿನ್ನನ್ನು है. ಬದುಕಿಸುವುದು ಅದೇ. आखिर में आपको बचा कर रखने वाला वही है. ಎಲ್ಲದಕ್ಕೂ ಸಮಯ ಇದೆ ನಮಗೆ. हर एक चीज के लिए हमारे ಯೋವೇಲನು पास ಬರಿತಾ समय ಇದ್ದಾನೆ. है. योवेल लिख रहा है. ಯಾವ ಯೋವೇಲನು ಕೊನೆ ದಿನದಲ್ಲಿ ನನ್ನ ಆತ್ಮವು ಎಲ್ಲಾ ಮನುಷ್ಯರ ಮೇಲೆ ಸುರಿಸಲ್ಪಡುವುದು ಎಂಬುದಾಗಿ ಬರ್ದಿದ್ನೋ ಅದೇ ಯೋವೇಲನು ತೀರ್ಪಿನ ಬಗ್ಗೆನೂ ಮಾತಾಡ್ತಾ ಇದ್ದಾನೆ. इस योवेल ने आखिरी दिनों में मेरा आत्मा हर एक पर बरसाया जाएगा क्योंकि लिखा है, वही योवेल न्याय के बारे में लिख रहा है. ತೀರ್ಪಿನ ತಗ್ಗಿನಲ್ಲಿ ಗುಂಪು ಗುಂಪು, ಯೆಹೋವನ ತೀರ್ಪಿನ ದಿನ ಹತ್ತಿರವಾಯಿತು. न्याय की तराई में भीड़ ही भीड़ ಭಯ है, ಆಗುತ್ತೆ क्योंकि ರೀ, ಭಯ ಆಗುತ್ತೆ. मुझे डर लगता है. ಒಂದು ಕ್ಷಣ ವಿಚಾರ ಮಾಡ್ರಿ, एक क्षण आप सोच कर ಆ ಎಲ್ಲ देखिए, ಜಗಳಗಳು ಏನು ಬೆಲೆ ಇಲ್ದಂಗ ಆಗ್ಬಿಟ್ಟು, वो सारे झगड़ा कोई कीमत के नहीं ಆ रहे. ಎಲ್ಲ ಪ್ರಯತ್ನಗಳು, ಆ ಮದುವೆ, ಆ ವಿಜೃಂಭಣೆ ಎಲ್ಲ ಶೂನ್ಯವಾಗ್ಬಿಡ್ತು. वो सारे कोशिशें, शादी, सब कुछ शून्य हो गया. ಇಡೀ ಜೀವನದ ವಿಜೃಂಭಣೆ पूरा जिंदगी का ಒಂದೇ ಕ್ಷಣದಲ್ಲಿ ಆತನ ಮುಂದೆ ನಿಂತುಕೊಳ್ಳುವಾಗ ಶೂನ್ಯ. एक ही क्षण में उनके सामने जब खड़े ಅದಕ್ಕೆ हैं, वो ನಾವು शून्य ಕಳೆದ हो जाता ಸಮಯಗಳು, है. उसके लिए जो समय हमने ಒಂದು ಜಗಳ, बिताया, ಒಂದೊಂದು ವರ್ಷ ಕಳೆದ್ವಿ ನಾವು. एक एक झगड़ा, एक एक साल हमने बिताया. ಒಂದು ನೋವನ್ನ 10 ವರ್ಷ ಇಟ್ಕೊಂಡ್ವಿ. एक दर्द को 10-10 साल हमने रखा. ಆದ್ರೆ ಅಲ್ಲಿ ನಿಂತ್ಕೊಂಡಾಗ ದೇವರು ಅದನ್ನ ಮಾತಾಡ್ಲೇ ಇಲ್ಲ. लेकिन जब वहां पर खड़े परमेश्वर ने ಅದನ್ನ उसके बारे में ಕೇಳಲೇ बात ಇಲ್ಲ. की, उसके बारे में पूछा ಅದು भी नहीं. ಶೂನ್ಯವಾಗೋಯ್ತು. वो शून्य हो गया. ಏನ್ ತಿಂದ್ರೇನೋ, ಏನ್ ತೊಟ್ರೇನೋ, क्या खाएं तो क्या है, क्या पहनेंगे तो क्या ಏನ್ है, ಕಟ್ಟಿದ್ರೆ ಬಂತು, क्या बांधेंगे तो क्या है, ಎಲ್ಲವತ್ತ ಆಡಂಬರ. वो सब कुछ कहाँ चला गया. ಯೆಹೋವನ ತೀರ್ಪಿನ ತಗ್ಗಿನಲ್ಲಿ ಆಲ್ರೆಡಿ ಕಾಯ್ತಾ ಇದ್ದಾರೆ ತೀರ್ಪಿಗಾಗಿ. ಕ್ಯೂ ಕಾಯ್ತಾ ಇದ್ದಾರೆ. ಯೆಹೋವಾ के न्याय निर्णय में भीड़ ಒಂದು ಸಾರಿ ಹೇಳಿ ಅಪ್ಕೊಂಡ್ರೆ ಮುಗಿದು ಹೋಗುವಂತ ಒಂದು ಘಟನೆಯನ್ನ ನಾವು 10 ವರ್ಷ ಭೂಮಿ ಮೇಲೆ ಜಗ್ಗದ್ವಿ, ನರಕಕ್ಕೆ ಪಾತ್ರ ಆಗ್ತಾ ಇದ್ದೇವೆ. एक लड़ाई सॉरी कहकर खत्म होने वाला लड़ाई 10 साल हमने पकड़ कर रखा. ಒಂದು ಸಾರಿ, एक सॉरी, ಒಂದು ಅಪ್ಪುಗೆ एक गले लगाना ಮುಗಿದೋಯ್ತು. खत्म हो ಮತ್ತೆ गया. ಪರಲೋಕಕ್ಕೆ ಬಾಧ್ಯಸ್ಥರು. फिर से स्वर्ग के लिए हम योग्य है. ಭಯ ಆಗ್ತಾ ಇದೆ ನನಗೆ. मुझे डर लग रहा है. ದಿನ ಹೋದಂಗೆ ಭಯ ಆಗ್ತಾ जैसे ಇದೆ. दिन बीत रहे हैं, मुझे डर लग रहा है. ನಾವಿದ್ದಂಗೆ ನಮ್ಮ ಮಕ್ಕಳು ಇರ್ಬೇಕಂತ ನಿಮ್ಮ ಹೆಣ್ಣು ಮಕ್ಕಳಿಗೆ ಕಲಿಸಿಕೊಟ್ಟು ಅವಳ ಜೀವನ ಹಾಳು ಮಾಡಿ ಗಂಡನ ಮನೆಯಲ್ಲಿ ಬೀಜ ಬಿತ್ಬಿಡ. ಇವತ್ತು ರಾತ್ ನಮ್ಮ ಸಿಸ್ಟರ್ ಸುಧಾ, हमारी बहन सुधा, ಗೊತ್ತೇ ಇರ್ಲಿಲ್ಲ ಪಾಪ ಆಕೆಗೆ. उसे पता ही नहीं था ಇವತ್ತು ಅವಳು ಕ್ಯೂನಲ್ಲಿ ನಿಂತ್ಕೊಳ್ಬೇಕಂತ. कि आज के दिन उसे लाइन में खड़े ದೇವರ रहना है. ಆಲಯವನ್ನು ಪ್ರೀತಿಸಿ, परमेश्वर के भवन से ದೇವರನ್ನ प्यार कर, ಪ್ರೀತಿಸಿ, परमेश्वर से प्यार कर, ಡಬಲ್ ಶಿಫ್ಟ್ ಮಾಡ್ಕೊಂಡು डबल शिफ्ट कर, ಕರ್ತನ ಭೋಜನ ತಪ್ಪಿಸ್ಕೊಳ್ಬಾರುವಂತ ಹಸಿವೆಯಿಂದ परमेश्वर का भोजन नहीं चुकाना के ಪಾಪ भूख से ಅವಸರದಿಂದ ಬರ್ತಾ ಇದ್ಲು. वहाँ जल्दबाजी से वो आ रही ಒಂದು थी. ಕಡೆ ಗಂಡನ ಕರ್ತವ್ಯ, एक तरफ पति का ಒಂದು ಕಡೆ जिम्मेदारी ಮಕ್ಕಳ ಕರ್ತವ್ಯ, और एक तरफ बच्चों का ಆದ್ರೆ जिम्मेदारी. ಎಲ್ಲದಕ್ಕಿಂತ ಮೇಲಾಗಿ ನಂಬಿದಂತ
ಕರ್ತನ ಕರ್ತವ್ಯ ದೊಡ್ಡದಾಯ್ತು. लेकिन सबसे ज्यादा परमेश्वर ಅವಳಿಗೆ का ಗೊತ್ತಿತ್ತಾ? उससे क्या उसे पता ಅವತ್ತೇ था? ಅವಳು ಪರಲೋಕದ ಬಾಗಿಲಿನ ಕ್ಯೂ ಅಲ್ಲಿ ನಿಂತ್ಕೊಳ್ತಾಳ ಅಂತ ಗೊತ್ತಿತ್ತಾ? क्या उसी दिन स्वर्ग के दरवाजे के लाइन में खड़ी रहेगी? क्या उसे ನಿನಗೆ पता ಗೊತ್ತಿದೆಯಾ? था? क्या आपको पता है? ಇವತ್ತೇ ನಿಂತ್ಕೊಳ್ಬೇಕಾಗಬಹುದು, शायद आज ही ನಾಳೆ आपको जाना पड़े, ನಿಂತ್ಕೊಳ್ಬೇಕಾಗಬಹುದು. शायद कल ही ಆದ್ರೆ आपको ಇನ್ನೂ जाना ಆ पड़े, ಜಗಳದಲ್ಲೇ ಮುಳುಗಿ ಹೋಗಿದ್ಯಾ? लेकिन अभी भी उस झगड़ा ಇನ್ನೂ में ಆ ही आप पड़े ಸುಳ್ಳುಗಳಲ್ಲೇ हो, ಮುಳ್ಕೊಂಡಿದ್ಯಾ? अभी भी उस झूठी ಇನ್ನೂ में ಆ ही पड़े हो, ಬಂಗಾರದಲ್ಲೇ ಮುಳ್ಕೊಂಡಿದ್ಯಾ? अभी भी उस सोने में ही आप पड़े ಇನ್ನೂ हो, ಆ ವೈಭವದಲ್ಲೇ ಮುಳ್ಕೊಂಡಿದ್ಯಾ? अभी भी उस वैभव में ही आप ಇನ್ನೂ पड़े ಅದನ್ನ हो, ಮಾಡ್ಬೇಕು, अभी ಇದನ್ನ भी उसे ಮಾಡ್ಬೇಕು. करना है, उसे करना है. ಯಾವಾಗ ಕರೆಯಲ್ಪಡ್ತೀಯೋ ಮನುಷ್ಯ ನಿನಗೆ ಗೊತ್ತಿಲ್ಲ. आप ही नहीं जानते, ಯಾವಾಗ ಕರೆಯಲ್ಪಡ್ತೀಯ ಎಂಬುದು ನಿನಗೆ ಗೊತ್ತಿಲ್ಲ. आप ही नहीं जानते कि कब आप बुलाए जाएंगे. 14 ವರ್ಷ, 16 साल, 17ನೇ ವರ್ಷ ಇದು. ये 17 साल है. ಪ್ರತಿ ಸಾರಿ ಘಾಟ್ ಮುಟ್ಟುವಾಗ ನಾನು ಅಂದ್ಕೊಳ್ತೀನಿ, हर बार घाट पहुंचते समय मैं सोचता हूँ, ದೇವ್ರೆ परमेश्वर ಎಷ್ಟೊಂದು ಜನ ಇಲ್ಲಿ ಹೋಗ್ತಾರೆ, इतने सारे लोग यहाँ से जाते ಮನೇನೆ हैं, ಮುಟ್ಟೋದಿಲ್ಲ. वो घर ही नहीं ಆದ್ರೆ पहुंचते, 17 ವರ್ಷದಿಂದ ನೀನು ಮುಟ್ಟಿಸ್ತಾ लेकिन ಇದ್ದೀಯ. 17 साल से आप मुझे पहुंचा आदरे, रहे हो. ಆದ್ರೆ लेकिन ನಾನು ಮನಸ್ಸು ಕಲ್ಲು ಮಾಡಿಕೊಳ್ಳದಂತೆ मैं मन को पत्थर न बनाऊं इस ಯಾವಾಗಲೂ तरीके से. ಸಿದ್ಧನಾಗಿರುವಂತ ಮನಸ್ಸನ್ನ ಕೊಡಪ್ಪ. हमेशा तैयार मन को आप मुझे दे ಇವತ್ತು ರಾತ್ರಿ दीजिए. ನೀನು ಕರೆದ್ರೆ आज रात मुझे आप बुलाएंगे तो ನನ್ನಲ್ಲಿ ಕೊರತೆ ಕಂಡು ಬರಬಾರದು. मेरे अंदर कोई कमी नजर नहीं आना है. परमेश्वर, ಕೇಳ್ತಾ ಇದ್ದೀರಾ? क्या आप सुन रहे हैं? ಕೇಳ್ತಾ ಇದ್ದೀರಾ? क्या आप सुन रहे हैं? ಕೇಳ್ತಾ ಇದ್ದೀರಾ? क्या आप सुन रहे ಹೇಗೋ हैं? ಬದುಕು ಮುಗಿಸ್ತೀವ್ರಿ, कैसे तो जी कर हम खत्म ಆದ್ರೆ करेंगे, ಇವತ್ತು ಮುಗಿದ್ರೆ लेकिन आज खत्म हो ಯಾವ जाएगा ಮುಖ तो ನಿನ್ನ ಮನಸ್ಸಾಕ್ಷಿ ಏನಿದೆ ಇವತ್ತು? आपके मन साक्षी आज क्या है? ಧೈರ್ಯ ಇದೆಯಾ? क्या हिम्मत ಅಥವಾ है? ಇದಾದ್ಮೇಲೆ ಹೌದಪ್ಪ ನನ್ನಲ್ಲಿ ಇನ್ನೂ ಕೊರತೆ ಇದೆ ಅನಿಸ್ತದಾ? या फिर ये होने के बाद अभी भी मेरे अंदर कमी है ऐसे लगता है? ಇವ್ರು ಹೇಳ್ತಾರೆ, ಬೆನ್ನಿನ ಹೇಳ್ತಾರೆ, मास्टर बेनिन कहते हैं 20% ಜನ ಮಾತ್ರ ಒಳಗೆ ಪ್ರವೇಶಿಸ್ತಾ ಇದ್ರು. सिर्फ 20% लोग अंदर प्रवेश कर रहे थे. 80% 80% ಜನ 80% लोग ನರಕಕ್ಕೆ ದೊಬ್ಬಲ್ಪಡ್ತಾ ಇದ್ರು. वो नरक में ढकले जा रहे थे. ಅವರೇನು ಲೋಕದವರಲ್ಲ, वो दुनिया के नहीं थे. ಬೆನ್ನಿನ ನನ್ನ ಹಾಗೆ ಬೋಧಕರುಗಳು. वो कह रहे थे कि मेरे जैसे ही प्रचारक वह थे. ಬೆನ್ನಿನ ಹೇಳ್ತಾರೆ, बेनिन कहते हैं ದಯವಿಟ್ಟು ಇದನ್ನ ಕೇಳಿ, कृपया करके इसे ಮನೆಗೆ ಹೋಗಿ सुनिए, घर ಮತ್ತೆ जाकर ಅದೇ ಆಹಾರ, फिर से ಅದೇ वही खाना, ಟಿವಿ, वही ಅದೇ टीवी, ವಾಟ್ಸ್ಆಪ್, वही व्हाट्सएप, ಅದೇ ಲೋಕದ ಸಂಗತಿಗಳಲ್ಲಿ वही- ಬಿದ್ದು ನಿನ್ನ ಮನಸ್ಸನ್ನ ಕಠಿಣ ಮಾಡ್ಕೊಳ್ಬೇಡ. वही दुनिया की चीजों में गिरकर आपके मन को कठिन मत ಈ बनाइएगा. ವಾಕ್ಯಗಳನ್ನು ನಿನಗೆ ಜ್ಞಾಪಕ ಪಟ್ಟಿಯಾಗಿ ಕಟ್ಟಿಕೋ. इन वचनों को आपके मन में आप याद रखिएगा. ಈ ವಾಕ್ಯಗಳು ನಿನ್ನ ತೋಳಿಗೆ ಜ್ಞಾಪಕ ಪಟ್ಟಿಯಾಗಿರ್ಲಿ. आप यह वचन आपके चमड़े पर याद दिलाने वाला पट्टी ಬಹಳ बने. ಮೋಸದ ಸಂತತಿಯಲ್ಲಿ ನಾವು ವಾಸಿಸ್ತಾ ಇದ್ದೇವೆ. बहुत धोखे के संतति में हम वास कर रहे हैं. ಸುಂದರತೆಗೆ ಪ್ರಾಮುಖ್ಯತೆ, सुंदरता के लिए ದೇಹ प्रामुख्यता, ದ್ರಾಢತೆಗೆ ಪ್ರಾಮುಖ್ಯತೆ, शरीर के लिए प्रामुख्यता, ಐಶ್ವರ್ಯಾಮಗಳಿಗೆ ಪ್ರಾಮುಖ್ಯತೆ. ऐश और आराम के लिए ತಪ್ಪಿಲ್ಲ, प्रामुख्यता. ಆದ್ರೆ ನಿನ್ನ ಪರಲೋಕಕ್ಕಿಂತಲೂ ಹೆಚ್ಚಾಗಿ ಅದು ಕೊಡ್ತೀಯಾ? लेकिन क्या स्वर्ग से ज्यादा उसके लिए आप देंगे? ಮೊದಲು ನಿನ್ನ ಪರಲೋಕಕ್ಕೋಸ್ಕರ ಪರಿಶ್ರಮ ಪಡು. पहले आपके स्वर्ग के लिए आप ಉಳಿದ ಸಮಯವನ್ನು ನಿನ್ನ ಸುಂದರಕ್ಕೆ ಕೊಡು. बचे हुए समय को आपकी सुंदरता को ಮೊದಲು दीजिए. ಪರಿಶ್ರಮ ಪಡು ಪರಲೋಕ ಸೇರೋದಕ್ಕಾಗಿ. पहले स्वर्ग पहुंचने के लिए आप मेहनत ಉಳಿದ कीजिए. ಸಮಯವನ್ನು ಇಲ್ಲಿ ಗಳಿಸಿ ಕೊಡ್ಲಿಕ್ಕೆ ಕೊಡು. और बचे हुए समय को ಮೊದಲು आप ಪರಿಶ್ರಮ स्वर्ग ಪಡು को ಪರಲೋಕ ಸೇರೋದಕ್ಕಾಗಿ. पहले स्वर्ग पहुंचने के लिए आप परिश्रम मेहनत कीजिए. ಉಳಿದ ಸಮಯವನ್ನು ನಿನ್ನ ಶರೀರಕ್ಕೆ ಕೊಡು. और बचे हुए समय को आपके शरीर के लिए आप दे दीजिए. ಪರಲೋಕವನ್ನ ಕಳ್ಕೊಂಡು ಸುಂದರನಾಗ್ತೀಯಾ ನೀನು? स्वर्ग को खो करके आप सुंदर बनेंगे. ಯಾವ ಸಭೆಯಲ್ಲಿ ಕೊರತೆಯಾಗಿ ಕಂಡು ಬರ್ತದೋ, जो कलीसिया में कमी नजर आता है ತಿರಸ್ಕರಿಸಲ್ಪಡ್ತದೆ. वो नकारा जाएगा. ಬೇಡ. नहीं चाहिए. ಯೆಹೋವನ ತಗ್ಗಿನಲ್ಲಿ यहोवा की तराई में ಗುಂಪು ಗುಂಪು, भीड़ ही भीड़, ತೀರ್ಪಿನ ತಗ್ಗಿನಲ್ಲಿ न्याय निर्णय की तराई में गुंपु। भीड़ ही भीड़. ಕರ್ತನ ದಿನವು परमेश्वर का दिन ಸನ್ನಿಹಿತವಾಯಿತು. निकट है. ಇನ್ನೆಷ್ಟು ದಿನ और कितने दिन, ಆ ಸಮಾಧಾನಗಳು, ಇನ್ನೆಷ್ಟು ದಿನ और कितने दिन ಆ ಜಗಳಗಳು. वह लड़ाई. ಇವತ್ತು ಕರೆಯಲ್ಪಡ್ತೀಯ, आज ही बुलाए ಏನ್ जाएंगे ಮಾಡುವೆ? तो फिर क्या करेंगे? ನಾನು ಇದನ್ನು ಕೇಳುವಾಗಲೇ इसे सुनते ही ದಯವಿಟ್ಟು ನಿಮ್ಮ ಮನಸ್ಸಿನಲ್ಲಿ ಪಶ್ಚಾತ್ತಾಪ ಪಡ್ರಿ, आपके मन में कृपया करके आप ಅರಿಕೆಗಳನ್ನ पश्चाताप ಮಾಡ್ರಿ, कीजिए, घोषणा कीजिए, ಒಪ್ಪಿಕೊಳ್ಳ್ರಿ. आप मान लीजिए. ಅಪ್ಪ पिता, ನನ್ ಕ್ಷಮಿಸು, मुझे क्षमा कर ಸಹಾಯ दीजिए. ಮಾಡು आप ದೇವ್ರೇ. मुझे मदद कीजिए पिता. ಕೇಳ್ತಾ ಇರುವಾಗ್ಲೇ सुनते समय ನಿಮ್ಮನ್ನ ಸಮರ್ಪಿಸ್ರಿ. अपने आप को समर्पित कीजिए. ದೇವರು ತನ್ನನ್ನ ಕಟ್ಟೋರ್ನ ಕಟ್ತಾ ಇದ್ದಾನೆ. परमेश्वर
ತನ್ನನ್ನು ಕಟ್ಟೋರ್ನ ಕಟ್ತಾ ಇದ್ದಾನೆ. जो अपने आप को बांध रहे हैं, परमेश्वर ಆದ್ರೆ उन्हें ಯಾರು बांध रहे हैं, ಕಟ್ಟಲ್ಪಡುವುದಕ್ಕಾಗಿ ತಿರಸ್ಕರಿಸ್ತಾರೋ लेकिन जो बांधे जाने के लिए ಅವ್ರು नकार रहे हैं ಕಟ್ಟಲ್ಪಡುವುದಿಲ್ಲ. वो बांधे नहीं ಒಂದು जाएंगे। ವೇಳೆ ದೇವರ ಆತ್ಮನ ಯಾರ್ದರ ಜೊತೆ ಮಾತಾಡ್ತಾ ಇದ್ರೆ, अगर परमेश्वर की आत्मा किसी के साथ बात कर रहे हैं तो ಆರ್ಗನ್ ಬಾರಿಸಲ್ಪಡುವಾಗ जब वाद्य बजाया जा रहा ನಾವು हो, ಹಾಡು ಹಾಡೋದು ಬೇಡ, गाना गाना ಆದ್ರೆ नहीं ನೀವು चाहिए, ಪಶ್ಚಾತ್ತಾಪ ಪಡಿ. लेकिन आप ಯಾರು पश्चाताप ಯಾರನ್ನು कीजिए। ನೋಡೋದು ಬೇಡ. कोई किसी को मत देखिए। ಪರಲೋಕದಲ್ಲಿ ಯಾರು ನಿಮ್ ಜೊತೆ ನಿಂತ್ಕೊಳ್ಳೋದಿಲ್ಲ. स्वर्ग में कोई भी आपके साथ नहीं खड़ा ಯವನಸ್ಥನೇ ನೀನು रहेगा। ಯೋಚಿಸು, युवक आप ಏನ್ ಮಾಡ್ತೀಯಾ? सोचिए आप क्या करेंगे। ಒಂದು ಲಾಭಕ್ಕೋಸ್ಕರ एक लाभ के लिए ಪರಲೋಕವನ್ನೇ ಕಳ್ಕೊಳ್ತೀಯಾ, ಇಲ್ಲಿ ಸುಳ್ಳು ಹೇಳಿ? स्वर्ग को ही खो देंगे यहाँ पर झूठ कहकर? ಬೇಡ, नहीं चाहिए। ಪಶ್ಚಾತ್ತಾಪ ಪಡ್ರಿ, आप पश्चाताप कीजिए, ಕರ್ತನಿಗೆ ಸಮರ್ಪಿಸಿ, परमेश्वर को समर्पित कीजिए, ಕರ್ತನಿಗೆ ಒಪ್ಪಿಸ್ಕೊಡ್ರಿ. परमेश्वर को समर्पित कीजिए, ಯಾಕಂದ್ರೆ क्योंकि ನಿನ್ನ ವಯಸ್ಸು ಕಳೆದಂತೆ जैसे आपका उम्र बीत रहा, ಪರಲೋಕದ ಬಾಗಿಲು स्वर्ग का दरवाजा ಚಿಕ್ಕದಾಗುತ್ತಾ ಹೋಗುತ್ತೆ. वो छोटा होते जा रहा है। ವ್ಯಭಿಚಾರಿಗಳಲ್ಲ, वे बिचारी नहीं, ನಾನು ಹಸ್ತಿದ್ದೆ, मैं भूखा था, ನಾನು ಹಸ್ತಿದ್ದೆ, मैं भूखा था, ನನ್ನನ್ನು ನೀನು ಉಣ್ಣಿಸಿದೆ. आपने मुझे खिलाया। ಜನರು ಅವಶ್ಯಕತೆಯಲ್ಲಿರುವಾಗ ನೋಡಿ ಓಡ್ ಹೋಗ್ಬೇಡಯ್ಯ. लोग जब जरूरत में है उन्हें देखकर भाग मत जाइए, ಕೊರತೆಯಲ್ಲಿ ಸಿಕ್ಕಿಯೇ, कमी में आप पड़ जाओगे। ನಿನ್ನಲ್ಲಿ ಕೊರತೆ ಕಂಡು ಬಂದೀತು, आप में कहीं कमी नजर ना आए, ಪಶ್ಚಾತ್ತಾಪ ಪಡು. आप पश्चाताप ನಿಮ್ಮಲ್ಲಿ कीजिए। ಕೆಲವರು ನಿಮ್ಮ ಮದುವೆ ಬಗ್ಗೆ ಪಶ್ಚಾತ್ತಾಪ ಪಡಬೇಕಾಗಿದೆ. आप में से थोड़े लोग शादी के विषय में आपको ತಪ್ಪಾಗಿದೆ पश्चाताप ಸ್ವಾಮಿ, परमेश्वर गलती हो गया ಆದ್ರೆ है, ನನ್ನನ್ನು ಕ್ಷಮಿಸು. लेकिन मुझे क्षमा कर ನನ್ನ दीजिए। ಗಂಡನನ್ನ ಬದಲಾಯಿಸು, मेरे पति को आप ನನ್ನ बदल दीजिए, ಹೆಂಡತಿಯನ್ನ ಬದಲಾಯಿಸು मेरे ಸ್ವಾಮಿ. पत्नी को आप बदल दीजिए ನಮ್ಮ पिता, ಕುಟುಂಬವನ್ನು ಆರಿಸಿಕೊಳ್ಳಪ್ಪ. मेरे परिवार को आप चुन ನನ್ನ लीजिए ಕುಟುಂಬವನ್ನು पिता, ಆರಿಸಿಕೋ ತಂದೆ. मेरे परिवार को आप चुन लीजिए, ಕೂಗಿಕೊಳ್ಳಿ, आप पुकारिए, ಬಟ್ಟೆ ಹರಿದುಕೊಂಡು कपड़े फाड़ कर ಸಂಕಟದಿಂದ ಆತನನ್ನು ಕೂಗಿಕೊಳ್ಳುವ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. संकट से उनको पुकारने वाले ಯಾವ हालात में ವಿಷಯದಲ್ಲಿ हम आए। ಗರ್ವ ನಮಗೆ? कौन से विषय में हमारे अंदर गर्व है? ಅದೆಂತ ಸ್ವಮರ್ಯಾದೆ, वो कैसा स्वमर्यादा ಕರ್ತನ है? ಮುಂದೆ ತಗ್ಗಿಸಿಕೊಳ್ಳಲಾಗದಂತ ಸ್ವಮರ್ಯಾದೆಯೋ? परमेश्वर के सामने नहीं झुकने वाला स्वमर्यादा है, ಬೇಡ. नहीं चाहिए। ಆ ಜನರು वह लोग ಯೇಸುವನ್ನು ಕಂಡಾಗ ಬಟ್ಟೆ ಹರಿದುಕೊಂಡು ಸ್ವಮರ್ಯಾದೆ ಇಲ್ಲದೆ ಕೂಗಿದ್ರು, ದಾವೀದ ಕುಮಾರನೇ वह ಕರುಣಿಸು ಎಂಬುದಾಗಿ ಕೂಗಿದ್ರು. ಅವರು ತಮ್ಮ ಸ್ವಂತ ಮರ್ಯಾದೆ ಬಗ್ಗೆ ಯೋಚಿಸಿಕೊಳ್ಳಿಲ್ಲ. वह लोगों ने कपड़े फाड़ कर यीशु मसीह के सामने दाऊद के पुत्र के पुकारने लगे, अपने इज्जत के बारे में ಈ उन्होंने ಸಂತತಿಗೆ नहीं ಅದೆಂತ सोचा। ಸ್ವಮರ್ಯಾದೆ? यह संतति के लिए वो कैसा गौरव है? ಬೇಡ. नहीं चाहिए। ಆತನನ್ನು ಕೂಗಿಕೋ, उन्हें पुकारिए, ನಿನ್ನನ್ನು ಪರೀಕ್ಷಿಸ್ಕೋ. अपने आप को जांच लीजिए। ತಪ್ಪಾಗಿದೆಯಪ್ಪ, पिता गलती हो गया है, ತಪ್ಪಾಗಿದೆ ಸ್ವಾಮಿ. पिता गलती हो गया है, ಮನುಷ್ಯ ಮಾತ್ರದವನಪ್ಪ ನಾನು, मैं तो मनुष्य हूँ, ದೇವದೂತನಲ್ಲಪ್ಪ. मैं देवदूत नहीं हूँ, ತಪ್ಪಾಗಿದೆ ಅಪ್ಪ, मुझसे गलती हो ನನಗೆ गया है, ಕ್ಷಮಿಸು. मुझे क्षमा कर ಕೇಳ್ಕೊಳ್ರಿ, दीजिए। आप मांगिए, ಕ್ಷಮಿಸಪ್ಪ. क्षमा कर दीजिए। ತಪ್ಪು ಮಾದರಿ ಆದೆ ಅಪ್ಪ, मैं गलत उदाहरण बन गया, ದುಡುಕಿದೆ ಸ್ವಾಮಿ, मैं कूद गया, ಕೋಪದಲ್ಲಿ ದುಡುಕಿದೆ, गुस्से में मैंने कर दिया, ಗುಣದಲ್ಲಿ ದುಡುಕಿದ್ನಪ್ಪ, गुण में मैं ನಿರ್ಧಾರಗಳಲ್ಲಿ ದುಡುಕಿದ್ನೆ. फैसलों में मैंने जल्दबाजी ಕ್ಷಮಿಸು किया, ತಂದೆ. मुझे क्षमा कर दीजिए ನನ್ನ पिता, ಹೊಸ ಜೀವಿಯನ್ನಾಗಿ ಮಾಡಪ್ಪ. मुझे एक नया सजीव ನಿನ್ನ बनाओ, ಭಯದಲ್ಲಿ ನಡೆಯುವವನಾಗಿ ಮಾಡು ದೇವರೇ. आपके डर में चलने वाले आप मुझे बनाओ। ಆ ಮನುಷ್ಯ ಆತನ ಬಳಿಗೆ ಬಾ, वे मनुष्य उसके पास आ जाए, ಆತನ ಬಳಿಗೆ ಬಾ. उनके पास आ जाए। ನಿನ್ನ ನೋಡಲು ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ. ಕಾಲೇಜಲ್ಲಿ कॉलेज में ನಿಮ್ಮ ಫ್ರೆಂಡ್ಸ್ ಕೊಡುವಂತ ಮೋಜು ಕೆಲವು ಕ್ಷಣ, आपके दोस्त देने वाला मौज जो है वो थोड़ा ಆದ್ರೆ ಅವ್ರು क्षण ನಿನಗೆ है, ಪರಲೋಕ ಕೊಡಲಾರರು. लेकिन वो आपको स्वर्ग नहीं दे सकते। ನಿನ್ನ ಶರೀರವನ್ನ आपके शरीर ಆತನ को ಆಲಯವಾಗಿ ಅರ್ಪಿಸ್ತೀಯ. उनके भवन बनाकर आप अर्पित करेंगे। ಯೇಸುವೇ ನನ್ನೇಸುವೇ, ನಿನ್ನ ಹಾಗೆ ಯಾರೂ ಇಲ್ಲ. ಯೇಸುವೇ ನನ್ನ ಯೇಸುವೇ, ನಿನ್ನ ಹಾಗೆ ಯಾರೂ ಇಲ್ಲ. ಸುಂದರನೇ ಅತಿಶಯನೇ ಮಹೋನ್ನತನೇ,
ನನ್ ಪ್ರಿಯನೇ ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ ಸಹಾಯ ಮಾಡು ಸ್ವಾಮಿ. आप मदद कीजिए परमेश्वर. ಯಾರನ್ನು ಕ್ಷಮಿಸಬೇಕು ಅವ್ರನ್ನ ಕ್ಷಮಿಸ್ಬಿಡ್ತೀನಪ್ಪ. जिन्हें क्षमा करना है मैं उन्हें क्षमा कर दूंगा. ಅಯ್ಯೋ ಆತನ ಮುಂದೆ ನಿಂತಾಗ ನಿಮಗೆ ಯಾರು ನೋವು ಮಾಡಿದ್ರು ಅವ್ರದ್ದು ಲೆಕ್ಕವೇ ಇಲ್ಲಯ್ಯ. अयो उनके सामने जब आप खड़े हो जिन्हें आपको दर्द दिया है ನಿನ್ನ ಲೆಕ್ಕ ಮಾತ್ರ ಆತನ ಮುಂದಿರೋದು. सिर्फ आप ही का हिसाब उनके सामने होता है. ಓ ಎಷ್ಟು ವರ್ಷ ಮೂರ್ಖನಾಗ್ಬಿಡ್ತೀವಿ. कितने साल हम ಯಾಕಾದ್ರೂ ಇದನ್ನ ನಾನು ಇಟ್ಕೊಂಡಪ್ಪ ನನ್ನ ಮನಸ್ಸಲ್ಲಿ. परमेश्वर क्यों तो मैंने इसे मेरे मन में रखा. ಇದು ಯಾವ ಲೆಕ್ಕಕ್ಕೂ ಇರಲೇ ಇಲ್ವೇ. ये कौन से हिसाब में ही नहीं ಆದ್ರೆ ಯಾವುದು ಲೆಕ್ಕಕ್ಕಿತ್ತೋ लेकिन जो हिसाब में था ಅದನ್ನ ನಾನು ಮಾಡ್ಲೇ ಇಲ್ವೇ. उसे मैंने करा ही ಕ್ಷಮಿಸಯ್ಯ. नहीं. मुझे क्षमा कर दीजिए ನನ್ನ पिता. ಕ್ಷಮಿಸು ಸ್ವಾಮಿ. मुझे क्षमा कर दीजिए. ಒಪ್ಪಿಸಿಕೊಡು. अपने आप को सौंप दीजिए. ಪ್ರತಿದಿನ ಸತ್ಯವೇದವನ್ನು ಓದುವುದಕ್ಕಾಗಿ ಧ್ಯಾನಿಸುವುದಕ್ಕಾಗಿ ಒಪ್ಪಿಸಿಕೊಡು. हर दिन पवित्र शास्त्र को पढ़ने के लिए ध्यान करने के लिए अपने आप को सौंप दीजिए. ಹೇಳಿದ ಸುಳ್ಳುಗಳು कहने वाली झूठ ಓ ಅರಿಕೆ ಒಪ್ಪಿಕೊಳ್ಳ್ರಿ. उसे आप घोषित कीजिए. ಭಯದಿಂದ ಹೇಳಿದ ಸುಳ್ಳುಗಳು, डर से कहा हुआ झूठ, ಆಗ್ಲಿಕ್ಕಿರುವಂತ ನಷ್ಟದಿಂದ ಬದುಕಿಕೊಳ್ಳಿಕ್ಕೆ ಹೇಳಿದಂತ ಸುಳ್ಳುಗಳು, जो नष्ट होने वाला है उसे बचने के लिए बोला हुआ झूठ ಅಯ್ಯೋ ಬೇಡ. नहीं चाहिए. ನಿಮ್ಮನ್ನ ಇವತ್ತು ತೊಳೆದುಕೊಳ್ಳ್ರಿ. अपने आप को आज के दिन धो लीजिए. ಮಕ್ಕಳ ಮಮತೆ, बच्चों का ममता ಕ್ರಿಸ್ತನ ಪ್ರೀತಿ, ಕ್ರಿಸ್ತನ ಪ್ರಾರ್ಥನೆಯ ಮಮತೆಗಿಂತಲೂ ಹೆಚ್ಚಾಯ್ತು. मसीह के प्रार्थना के ममता से भी पश्चाताप बड़ा हो पड़। गया. पश्चाताप कीजिए. ಅಯ್ಯೋ ಇಲ್ಲಪ್ಪ, नहीं परमेश्वर, ನಿನ್ನ ಸನ್ನಿಧಿಯಲ್ಲಿ ಕೂತ್ಕೊಳ್ಬೇಕಪ್ಪ. आपकी उपस्थिति में मुझे बैठना है. ಆತನ ಕ್ಷಮಾಪಣೆ ನಿನಗೆ ಬರಲಿ. उनका क्षमापन आप पर तरह है. ದೇವ ಮಗುವೆ, परमेश्वर के बच्चों, ಯವನಸ್ಥನೇ ಯವನಸ್ಥಳೆ, युवक युवकिया, ಸಹೋದರನೇ ಸಹೋದರಿಯೇ, मेरे भाई मेरे बहन, ಕರಗಳ ಚಾಚಿ ಆತನಲ್ಲಿ ಪಶ್ಚಾತ್ತಾಪ ಪಡು. हाथों को उठाते हुए उनमें पश्चाताप आप ಕ್ಷಮಿಸು कीजिए. ಸ್ವಾಮಿ. परमेश्वर क्षमा कर दीजिए. ಇದು ಎಷ್ಟು ಪರಲೋಕ ಎಷ್ಟು ಪ್ರಾಮುಖ್ಯ. स्वर्ग कितना महत्व है. ಅದನ್ನ ಬಿಟ್ಟು उसे छोड़कर ಅಯ್ಯೋ ಯಾವ ಜಗಳಗಳಲ್ಲಿ ಮನಸ್ತಾಪಗಳಲ್ಲಿ ನಾನು ಕೊಳ್ತು ಹೋದ್ನಪ್ಪ. अयो कितने नन्नನ್ನು झगड़ाई ತೊಳೆ में और ಸ್ವಾಮಿ. गलत फहमियों में मैं पड़ गया. ನನ್ನನ್ನು ತೊಳೆಯಪ್ಪ. मुझे आप धो दीजिए परमेश्वर. ಈ ಸಂಗತಿಗಳಿಂದ ನನಗೆ ಬಿಡುಗಡೆ ಕೊಡು. इन विषयों से मुझे आप छुटकारा दे ಅಯ್ಯೋ ಈ दीजिए. ಎಂತ ಆಸೆಗಳಲ್ಲಿ ಬಿದ್ದೋದ್ನಪ್ಪ. किस तरीके के आशाओं में मैं पड़ गया. ಓ ದೇವರೇ, ओ परमेश्वर, ಕ್ಷಮಿಸಪ್ಪ. मुझे क्षमा कर दीजिए. ಯಜಮಾನನೇ ಯಜಮಾನನೇ, ನಿನ್ ಸೇವೆಗಾಗಿ ಕರೆದಿರುವೆ. ಯಜಮಾನನೇ ಯಜಮಾನನೇ, ಸೇವೆಗಾಗಿ ಕರೆದಿರುವೆ. ಅಳಿಯುವ ನಿನ್ನ ಕೈಗಳಿಂದ ಅಳಿಯದ ನಿನ್ನ ರಾಜ್ಯವ ಕಟ್ಟಲು ಹುಚ್ಚನಾದ ನನ್ನ ಆರಿಸಿದೆ. ಅಳಿಯುವ ನನ್ನ ತುಟಿಗಳಿಂದ ಅಳಿಯದ ನಿನ್ನ ವಾಕ್ಯವ ಸಾರಲು ಹುಚ್ಚನಾದ ನನ್ನ ಆರಿಸಿದೆ.
ಆರಾಧಿಸುವೆ ಅದ ನೆನಸಿಯೇ ಜೀವಮಾನವು ನಿನಗೆ ಮಾತ್ರವೇ ಆರಾಧಿಸುವೆ 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 ಸ್ವಾಮಿ परमेश्वर ಅಷ್ಟು ಪರಿಶುದ್ಧರಾಗಿ ನಿಂತುಕೊಳ್ಳುವಂತ ಶಕ್ತಿ ನಮ್ಮಲ್ಲಿಲ್ಲಪ್ಪ उतना पवित्र बनकर खड़े होने वाला ताकत ನಮ್ಮನ್ನ हमें नहीं। ಕ್ಷಮಿಸಪ್ಪ आप हमें क्षमा ನಿನ್ನ कर ರಕ್ತದಲ್ಲಿ दीजिए ನಮ್ಮನ್ನು ತೊಳೆ आपके ಯೇಸುವೆ लहू में आप हमें धो दीजिए ಪರಲೋಕದಿಂದ ನಾನು ವಂಚಿತನಾಗಬಾರ್ದಪ್ಪ ಕಳ್ಕೊಳ್ಳಬಾರ್ದಪ್ಪ स्वर्ग को मुझे नहीं खोना है ಅಯ್ಯೋ पिता। ನಾನು ನರಕಕ್ಕೆ ಹೋಗಬಾರ್ದಪ್ಪ ಸ್ವಾಮಿ परमेश्वर मुझे नरक नहीं जाना ನನ್ನ है। ತುಟಿಗಳನ್ನು ತೊಳೆಯಪ್ಪ मेरे होठों को आप धो दीजिए ನನ್ನ ನಾಲಿಗೆಯನ್ನು ತೊಳೆಯಪ್ಪ मेरे जबान को आप धो दीजिए ಬಹಳ ಕೆಟ್ಟವಾಗಿ ಮಾತಾಡಿದ್ದೇನಪ್ಪ बहुत बुरे तरीके से मैंने बात किया है ಓ ದೇವ್ರೇ ನೀನೇನಾದ್ರೂ ಕರುಣೆ ತೋರಿಸದೆ ಹೋದ್ರೆ अगर आप करुणा नहीं दिखाएंगे ನಾಶನವೇ ಅಪ್ಪ तो हम नाश हो जाएंगे ಅಯ್ಯೋ ಆತನ ಕೂತ್ಕೊಳ್ರಿ उन्हें आप पुकारिए ನಿಮ್ಮ ದುರವಸ್ಥೆಯನ್ನ ಗುರುತಿಸ್ಕೊಳ್ರಿ आपकी अवस्था को आप याद रखिए ಅಯ್ಯೋ ಆ ಯೋಚನೆಗಳು वह विचार ಅಯ್ಯೋ ದೇವ್ರೇ परमेश्वर ಗಲೀಜಾದಂತ ಯೋಚನೆಗಳು वो गंदे विचार ಒಂದು ವೇಳೆ ದೇವ್ರು ಬಿಡಿಸದೆ ಹೋದ್ರೆ अगर परमेश्वर नहीं ಅಯ್ಯೋ छुड़ाएंगे तो ನಿತ್ಯಕ್ಕೂ ಕೊನೆ ಇಲ್ಲದಂತ ನರಕದ ಬೆಂಕಿ बिना अंत्य रहने वाला निरंतर रीति से ಹೃದಯವನ್ನ आग। ಕಠಿಣಪಡಿಸಿಕೊಳ್ಳಬೇಡ अपने ಮಗನೇ हृदय को आप कठिन मत कीजिए ಪಶ್ಚಾತ್ತಾಪ ಪಡು आप पश्चाताप कीजिए ಅಲ್ಲಿಯ ಹಿಂಸೆಗೆ ಅಂತ್ಯವೇ ಇಲ್ಲ वहां पर रहने वाले हिंसा को अंत्य नहीं है ಅಲ್ಲಿ ಹಿಂಸೆ ಕೊಡುವ ಹುಳು ಸಾಯೋದಿಲ್ಲ वहां पर हिंसा देने वाला कीड़ा नहीं मरेगा ಬೆಂಕಿ ಆರುವುದೇ ಇಲ್ಲ वह आग कभी नहीं ಎಷ್ಟು बुझेगा ಸುಟ್ಟರು ನೀನು ಸುಟ್ಟೋಗುದಿಲ್ಲ जितना भी क्यों ना जले आप जले ಹಿಂಸೆಯೇ जलकर राख नहीं ಹಿಂಸೆ होंगे। ಹಿಂಸೆಯೇ ಹಿಂಸೆ हिंसा ही हिंसा ही ಬೇಡ. हिंसा नहीं चाहिए ಬೇಡ नहीं चाहिए ನಿನ್ನಲ್ಲಿ ನಾನು ಸುರಕ್ಷಿತವಾಗಿದ್ದೇನೆ ಅನ್ನೋ ತೃಪ್ತಿ ಬರದಿರ್ಲಿ आप में मैं सुरक्षित हूँ कहने वाला तृप्त आप में नहीं आए ಎಲ್ಲರೂ ಪಾಪ ಮಾಡಿ सब पाप कर कर ಬಿದ್ದು ಹೋಗಿದ್ದಾರೆ गिर गए हैं ಯಾವನು ನನ್ನಲ್ಲಿ ಪಾಪವಿಲ್ಲ ಎಂಬುದಾಗಿ ಹೇಳುತ್ತಾನೋ ಆತನು ಮೋಸಪಡಿಸಿಕೊಳ್ಳುವನಾಗಿದ್ದಾನೆ ಎಂಬುದಾಗಿ ಯೋಹಾನನ ಪತ್ರಿಕೆಯಲ್ಲಿ ಓದ್ಕೊಳ್ತೇವೆ यूहन्ना के पुस्तक में हम पढ़ते हैं जो सोचता है कि मैंने पाप नहीं किया वो मूर्ख है ಬೇಡ नहीं चाहिए ಸುಳ್ಳು ಕಾನ್ಫಿಡೆನ್ಸ್ ಗಳು ಬೇಡ गलत आत्मविश्वास नहीं चाहिए ಕರ್ತನ ಸನ್ನಿಧಿಯಲ್ಲಿ ತಗ್ಗಿಸಿಕೊಳ್ಳೋಣ परमेश्वर की उपस्थिति में अपने आप को हम क्षमिसप्पा। झुकाएंगे पिता आप क्षमा कर ನಮ್ಮನ್ನು दीजिए ಕ್ಷಮಿಸು हमें आप क्षमा कर दीजिए ಯೇಸುವಿನ ಹೆಸರಿನಲ್ಲಿ यीशु मसीह के नाम में ಯೇಸುವಿನ ಹೆಸರಿನಲ್ಲಿ यीशु मसीह के नाम में ಯೇಸುವಿನ ಹೆಸರಿನಲ್ಲಿ यीशु मसीह के नाम में ಆಮೆನ್ आमीन ದಯವಿಟ್ಟು ಕೂತ್ಕೊಳ್ಳಿ कृपया करके बैठ जाइए ನೋಡಿ ಇದನ್ನು ಕೇಳಿದಾಗ ನಿರೀಕ್ಷೆ ಕಳೆದುಕೊಳ್ಳೋದಲ್ಲ इसे सुनते समय निरीक्षा को खोना नहीं ಪಶ್ಚಾತ್ತಾಪ ಪಡೋದು पश्चाताप करना है ಯಾಕಂದ್ರೆ ಪಶ್ಚಾತ್ತಾಪ ಪಡುವವರನ್ನ ದೇವರು ಎಂದೂ ತಳ್ಳಿ ಬಿಡುವನಲ್ಲ क्योंकि जो पश्चाताप करते हैं कभी भी परमेश्वर ने नहीं नकारते आमीन। हैं आमीन ಬರೀ ಪಶ್ಚಾತ್ತಾಪ ಪಡುವುದಲ್ಲ सिर्फ पश्चाताप करना ಆ नहीं ಪಶ್ಚಾತ್ತಾಪದಲ್ಲಿ ಜೀವಿಸುವುದು उस पश्चाताप में जीना ಕೇಳ್ತಾ ಇದ್ದೀರಾ क्या आप सुन रहे ಪ್ರತಿದಿನ हैं हर ಆ दिन ಪಶ್ಚಾತ್ತಾಪದ ಮುರಿವಿಕೆಯಲ್ಲಿ उस ಜೀವಿಸುವುದು पश्चाताप के टूटेपन में जीना ಕೇಳ್ತಾ ಇದ್ದೀರಾ क्या आप सुन रहे हैं ದಯವಿಟ್ಟು ಈ ರೆಕಾರ್ಡಿಂಗ್ ಅನ್ನ ಮೇಲಿಂದ ಮೇಲೆ ಕೇಳಿಸ್ಕೊಳ್ಳಿ कृपया करके इस रिकॉर्डिंग को बार बार आप सुनिएगा ಯಾಕಂದ್ರೆ क्योंकि ಗುಣ ಹೊಂದಿ ಎರಡು ಕಣ್ಣುಳ್ಳವರಾಗಿ ನರಕಕ್ಕೆ ಸೇರೋದಕ್ಕಿಂತಲೂ ಏನು ಇಲ್ಲದೆ ಇದ್ರೂ ಚಿಂತೆ ಇಲ್ಲ ಪರಲೋಕ ಸೇರಿಕೊಳ್ಳೋದು चंगाई ಅಷ್ಟು पाकर ಉತ್ತಮ दोनों आंखों के साथ नरक जाने से भला है कि हम एक आंख से स्वर्ग जाए ಆಮೇನ್ आमीन ತಿರುಗಿಕೊಳ್ತೀರಾ ಆತನ ಕಡೆಗೆ क्या उनके पास आप मुड़ जाएंगे ತಿರುಗಿಕೊಳ್ತೀರಾ ಆತನ ಕಡೆಗೆ क्या उनकी ओर आप वापस मुड़ जाएंगे ಮಾರ್ಕಂದು ಬರೆದ ಸುವಾರ್ತೆ मार्कुस का 9ನೇ सुसमाचार ಅಧ್ಯಾಯ ಇನ್ನು 10 ನಿಮಿಷದಲ್ಲಿ ಮುಗಿಸ್ತೀನಿ ಕೇಳ್ಕೊ और 10 मिनट में मैं समाप्त ಮಾರ್ಕನ್ करूंगा ಬರೆದ सुनिए। ಸುವಾರ್ತೆ मार्कुस का 9ನೇ सुसमाचार ಅಧ್ಯಾಯ उसका 9वां अध्याय 43ನೇ ವಚನ उसका
43वां वचन। ಇದಲ್ಲದೆ ನಿನ್ನ ಆರದ ಬೆಂಕಿಯಾಗಿರುವ ನರಕದಲ್ಲಿ ಅನ್ನುವಂತ ಶಬ್ದ ಇದೆ ಅಲ್ಲ, वहां पर बिना आग बुझे नरक में जो शब्द है, ಆಮೇನ್, ಆರದ ಬೆಂಕಿ ಆಗಿರುವ ನರಕ ಅಂತ ಅಲ್ಲಿ ಶಬ್ದ ಇದೆ ಅಲ್ಲ, बिना बुझे आग का नरक जो शब्द है, ಅದು ಇಬ್ರಿಯ ಭಾಷೆಯಲ್ಲಿ ಈ ವಚನ ಭಾಗದಲ್ಲಿ ಇಬ್ರಿಯ ಭಾಷೆಯಲ್ಲಿ ಆ ನರಕ ಅನ್ನುವ ಶಬ್ದಕ್ಕೆ ಗೆಹೆನ ಅನ್ನುವಂತ ಶಬ್ದ, ಗೆಹೆನ. यह नरक जो शब्द है इब्रानी भाषा में वो गहना है। ಕೇಳಿದ್ರ? क्या आपने सुना? ಇನ್ನು 5 ನಿಮಿಷದಲ್ಲಿ ಇದು ಏನಂತ ವಿವರಿಸಿ ಮುಗಿಸ್ತೀನಿ ಕೇಳಿ. और 5 मिनट में क्या है विवरण ಈ बता। ಗೆಹೆನ ಅಂದ್ರೆ ಏನು? यह गहना यानी क्या है? ನರಕಕ್ಕೆ ಗೆಹೆನ ಅಂತ ಇಬ್ರಿಯ ಭಾಷೆಯಲ್ಲಿ ಕರೆಯಲ್ಪಟ್ಟಿದೆ. नरक को गहना कहके इब्रानी भाषा में कहा गया ನರಕಕ್ಕೆ है। ಅನೇಕ ಹೆಸರುಗಳು. नरक के लिए बहुत सारे नाम हैं। ಉದಾಹರಣೆಗೆ उदाहरण के लिए ಸಂತೋಷ. खुशी, संतोष। ಸಂತೋಷ ಅಂದ್ರೆ खुशी यानी ಆನಂದ, आनंद, ಖುಷಿ. खुशी। ಒಂದಕ್ಕೆ 3-4 ಶಬ್ದಗಳಿದೆ ಅಲ್ಲ, एक ही अर्थ ಅದೇ के लिए 4-5 ರೀತಿಯಾಗಿ शब्द। उसी तरीके से ನರಕಕ್ಕೆ ಅನೇಕ ಶಬ್ದಗಳು. नरक के लिए कई सारे शब्द हैं। ಅದರಲ್ಲಿ ಯೇಸು ಸ್ವಾಮಿ उसमें यीशु मसीह ಈ ಭಾಗದಲ್ಲಿ इस भाग में ನರಕಕ್ಕೆ नरक के लिए ಉಪಯೋಗಿಸಿದ ಶಬ್ದ इस्तेमाल किया गया शब्द ಇಬ್ರಿಯ ಭಾಷೆಯಲ್ಲಿ, इब्रानी ಗ್ರೀಕ್ भाषा ಭಾಷೆಯಲ್ಲಿ में, ग्रीक भाषा में ಗೆಹೆನ. गहना। ಗೆಹೆನ ಅಂದ್ರೆ गहना यानी ಹಿಂದಿ ಗೆಹನ ಅಲ್ಲ, ಗೆಹೆನ. गहना। ಗೆಹೆನ ಅಂದ್ರೆ गहना यानी ಅದು ಒಂದು ಸ್ಥಳ. वो एक जगह है। ಈಗಲೂ ಗೆಹೆನ ಅಂತ ಸ್ಥಳ ಇದೆ. आज भी गहना ಎಲ್ಲಿದೆ? नामक जगह है। वो कहाँ पर ಇದು है? ಇಂಟ್ರೆಸ್ಟಿಂಗ್ ಆಗಿದೆ ಕೇಳಿ. ಇದು ये ಬೈಬಲ್ बहुत- ಓದೋ ಸಮಯ ಅಲ್ಲ, ನನ್ನನ್ನು ಕೇಳೋ ಸಮಯ. ये मुझे सुनने वाला समय, बाइबल पढ़ने ಇದು वाला समय ಇಂಟ್ರೆಸ್ಟಿಂಗ್ नहीं ಆಗಿದೆ है। ಕೇಳಿ. ये दिलचस्प है, सुनिएगा। ಯೆರೂಸಲೇಮಿನ ಪೂರ್ವ ಪಶ್ಚಿಮ ದಿಕ್ಕಿಗೆ, यरूशलेम के पश्चिम दिशा में, ಯೆರೂಸಲೇಮಿನ ದಕ್ಷಿಣ ಭಾಗದ ಪಶ್ಚಿಮ ದಿಕ್ಕಿಗೆ, यरूशलेम के दक्षिण भाग, ದಕ್ಷಿಣ ದಿಕ್ಕಿಗೆ पश्चिम भाग में ಒಂದು ತೆಗ್ಗಿದೆ एक तराई है। ಅಥವಾ ವ್ಯಾಲಿ. एक तराई है, ಅದರ ಹೆಸರು ಗೆಹೆನ್ನ. उसका नाम गहना है। ಯಾಕೆ ಅದನ್ನ ಗೆಹೆನ್ನ ಅಂತ ಕರೀತಾರೆ, ನರಕ ಅಂತ ಕರೀತಾರೆ? क्यों उसे नरक गहना के बुलाते हैं? ಅರಸುಗಳು ಇಸ್ರಾಯೇಲರನ್ನ ನಡೆಸುವಾಗ राजाएं जब इस्राएलियों को चला रहे थे, ಅವರು ಅನ್ಯ ಜಾತಿಯ ಅನ್ಯ ದೇಶದ ಒಂದು ದೇವತೆಯನ್ನ ಪೂಜಿಸಲಿಕ್ಕೆ ಪ್ರಾರಂಭ ಮಾಡಿಬಿಟ್ಟಿದ್ರು. वो अन्य जाति अन्य देश के एक देवता की पूजा करने लगे। ಮೋಲೆಕ್ ಅನ್ನುವಂತ ದೇವತೆ, मोलेक नामक देवता, ಬಾಳನ ಜೊತೆಗಿರುವಂತ ಒಂದು ಮೋಲೆಕ್ ಅನ್ನುವಂತ ಇನ್ನೊಂದು ದೇವತೆ. बाल के साथ रहने वाला मोलेक नामक एक और देवता। ಆ ಗೆಹೆನ್ನ ತೆಗ್ಗಿನಲ್ಲಿ उस गहना तराई में ಇವ್ರು ಏನ್ ಮಾಡ್ತಾ ಇದ್ರಂದ್ರೆ, यह लोग क्या करते थे? ಆ ಮೊಲೆಕ್ಗೆ उस मोलाक को, ಮಕ್ಕಳನ್ನ ಬಲಿ ಕೊಡ್ತಾ ಇದ್ರು. बच्चों को बलि देते थे। ಆದ್ರೆ ಇಸ್ರಾಯೇಲರು लेकिन ये इजरायली ಯೆಹೋವನ ಕಡೆಗೆ ತಿರುಗಿಕೊಂಡು यहोवा की ओर मुड़कर ಪಶ್ಚಾತ್ತಾಪ ಪಟ್ಟು पश्चाताप पाकर ಅದನ್ನೆಲ್ಲ ನಿಲ್ಲಿಸಿದ ಮೇಲೆ उन सारे चीजों को रोकने के बाद ಇನ್ನೊಮ್ಮೆ ಯಾರು ಆ ಸ್ಥಳದಲ್ಲಿ ಅಂತ ಕೆಲಸ ಮಾಡಬಾರದೆಂಬುದಾಗಿ, एक और बार कोई भी उस जगह में ऐसा काम नहीं करना है के ಆ ಸ್ಥಳವನ್ನು ಅವರು ತಿಪ್ಪೆ ಮಾಡಿದ್ರು. उस जगह को कचरे का डिब्बा उन्होंने बनाया। ಈಗ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, अब यीशु मसीह कह रहे हैं, ಎರಡು ಕಣ್ಣುಳ್ಳವನಾಗಿ ಪರಲೋಕದಲ್ಲಿರುವುದಕ್ಕಿಂತಲೂ ನೀನು ಎರಡು ಕಣ್ಣುಳ್ಳವನಾಗಿ ತಿಪ್ಪೆಯಲ್ಲಿರುವುದಕ್ಕಿಂತಲೂ, ಅಂದ್ರೆ ನರಕ ತಿಪ್ಪೆ. 2 आंखों के साथ उस गंदगी में, नरक में रहने से, ಗೆಹೆನ್ನದಲ್ಲಿ ನೀನು ಬೀಳೋದಕ್ಕಿಂತ गहना में पड़ने से ज्यादा ಒಂದೇ ಕಣ್ಣುಳ್ಳವನಾಗಿದ್ರು ಚಿಂತೆ ಇಲ್ಲ, एक ही आंख रहेगा तो भी चिंता नहीं, ಪರಲೋಕದಲ್ಲಿರೋದು ಉತ್ತಮ. स्वर्ग में रहना उत्तम ಈ है। ಗೆಹೆನ್ನ यह गहना, ಊರ್ ಹೊರಗಡೆ ತಿಪ್ಪೆ ಇರ್ತದೆ ನೋಡಿದ್ರೆ, गांव के बाहर कचरे का डिब्बा रहता है, पड़ता ಹದ್ದುಗಳು है, ಹಾರಾಡ್ತಾ ಇರ್ತದೆ. वहां पर गिद्ध उड़ते ಒಳಗಡೆ रहते हैं। ಹೋಗ್ಲಿಕ್ಕೆ ನಿಮ್ ಮನಸ್ಸಾಗುತ್ತಾ? अंदर क्या जाने के लिए मन होता है? ಸ್ಮೆಲ್ ಚೆನ್ನಾಗಿರುತ್ತಾ? वहां पर रहने वाला बास अच्छा रहता है? ಅದ್ರ ಹತ್ರ ನಿಂತ್ಕೊಳ್ಳಿಕ್ಕೂ ನಿಮಗಾಗತ್ತಾ? क्या उसके पास भी आप खड़े रह सकते हो? ಯೇಸು ಸ್ವಾಮಿ ಅದನ್ನ ಅಂದಿದ್ದು. यीशु मसीह ने उसी को ನರಕ कहा। ಅಂದ್ರೆ नरक यानी ಸೈತಾನನು ಮತ್ತು ಎಲ್ಲಾ ಅಶುದ್ಧತೆಗೋಸ್ಕರ ದೇವರು ಸಿದ್ಧ ಮಾಡುವ ತಿಪ್ಪೆ
ತಿಪ್ಪೆ. शैतान और सारे अशुद्धता के लिए परमेश्वर से किया गया वो गंदगी डालने वाला जगह है. ತಿಪ್ಪೆ ಕಾಲಿಡ್ಲಿಕ್ಕೆ ಬರೋದಿಲ್ಲ. पैर भी रखने के लिए मन नहीं होता. ಬಹಳ ವರ್ಷದ ಹಿಂದೆ बहुत साल पहले ಒಬ್ಬ ಆಂಟಿಗೆ ಡೆಲಿವರೆನ್ಸ್ ಅಲ್ಲಿ ನಡೆಸ್ತಾ ಇದ್ದೆ. एक आंटी को छुटकारे में चला रहा था. ಅನೇಕ ಬಾರಿ ಹೇಳಿದ್ದೀನಿ कई बार इसे मैंने ಈ बताया है ಸಂದರ್ಭವನ್ನ. इस संदर्भ को. ಅವ್ರಿಗೆ ಇಷ್ಟು ಮಾಟ ಮಂತ್ರ. उन पर इतना जादू टोना. ಅಯ್ಯೋ 3 ತಿಂಗಳಾಯ್ತು ಅವ್ರನ್ನ ಸಂಪೂರ್ಣ ಹೊರಗೆ ತರಲಿಕ್ಕೆ. उसे संपूर्ण तरीके से बाहर लाने के लिए 3 महीने हो गए. ಕೇಳ್ತಾ ಇದ್ದೀರಾ? क्या आप सुन रहे हैं? ಅದಕ್ಕೆ ನನಗೆ ಸ್ಕೂಲ್ ಆಫ್ ಡೆಲಿವರೆನ್ಸ್ ನನಗೆ ಬಹಳ ಆಸೆ ಇದೆ. इसलिए डेलिवरेंस का स्कूल मुझे बहुत आशा है. ಯಾಕಂದ್ರೆ ಜನರು ಎಂತ ತಿಪ್ಪೆಯಲ್ಲಿರ್ತಾರೆ ಗೊತ್ತಿಲ್ಲ. क्योंकि लोग किस तरीके के गंदगी में रहते हैं पता नहीं. ಅರ್ಥ ಆಯ್ತಾ? ನರಕದಲ್ಲಿ नरक में ಎಲ್ಲಿ ಹೋದ್ರು ಸತ್ತ ಹೆಣ. ಈ ರೋಡಲ್ಲಿ ನೀವು ಹೋಗುವಾಗ ಏನೋ ಒಂದು ನಾಯಿ ಸತ್ತಿದ್ರೆ ರೋಡ್ ಈ ಬೇಸಿಗೆಯಲ್ಲಿ ಸ್ಪೆಷಲಿ रोड में जाते समय अगर कुछ मरा है तो रोड के बाजू में ಅಲ್ಲಿ ಕಾರ್ ಹಾದು ಹೋಗುವಾಗ ಹೆಂಗ್ ವಾಸನೆ ಬರ್ತದೆ. कार गुजरते समय कैसे बास आता है. आप क्या करते हो? ಗ್ಲಾಸ್ ಏರಿಸಿ ಮೂಗು ಮುಚ್ಕೊಳ್ತೀರಲ್ಲ, शीशी कहकर आप ग्लास उठाते हो, ಸತ್ತು ವಾಸನೆ ಬರ್ತದಲ್ಲ. वो मरा हुआ बास आता है. ಹಂಗೆ ऐसे ही ಎಲ್ಲಿ ಹೋದ್ರು ನನಗೆ 3 ದಿನ कहीं पर जाऊं तो मुझे 3 ಸತ್ತು दिन ಸತ್ತು ವಾಸನೆ. सिर्फ वही बास आ रहा 3 है. ದಿನ ಊಟ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. 3 दिन मैं खाना नहीं खा पा रहा. ಅವರು ಚಪಾತಿ ಪಲ್ಯ ಕೊಟ್ರೆ वो चपाती भाजी देते हैं तो ಕೊಳತ ಮಾಂಸ ಹಿಡಿದಂಗ ಆಗುತ್ತೆ. वहां पर खराब हुआ सड़ा हुआ, सड़ा हुआ मांस का बास आ रहा ಅನ್ನ है. ಕೊಟ್ರೆ खाना देते हैं तो ಕೊಳತ ಮಾಂಸ. वो भी सड़ा हुआ मांस. ಕೇಳ್ತಾ ಇದ್ದೀರಾ? क्या आप सुन रहे हैं या नहीं? ಅವ್ರ ಪರಿಸ್ಥಿತಿ ಹೆಂಗಾಗಿರ್ಬಾರ್ದು. उसका हालत कैसा हुआ ಅವ್ರ होगा? ಪರಿಸ್ಥಿತಿ ಹೆಂಗಿತ್ತಂದ್ರೆ उनका हालत कैसा था? ಪ್ರೊಫೆಸರ್ ಅವರು वो एक प्रोफेसर है, ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಜುವಾಲಜಿದು. जूलॉजी के हेड ऑफ डिपार्टमेंट वो थे. वह ಸಾವಿರಾರು ದುಡ್ಡು ಜುವಾಲಜಿ ಡಿಪಾರ್ಟ್ಮೆಂಟ್ ಅಂದ್ರೆ ಅವಾಗ್ಲೇ ಅವ್ರಿಗೆ ಏನಿಲ್ಲ ಅಂದ್ರೆ 50,000 40,000 60,000 ಪಗಾರ ಸ್ಯಾಲರಿ. उस समय ही 50 60 70 हजार उनको पगार था. ಒಂದೇ ಜೀವಿ, एक ही अकेले रहने वाले, बच्चे नहीं, ಸ್ವಂತ ಮನೆ, खुद का घर, ಯಾವ ಖರ್ಚುಗಳಿಲ್ಲ. कोई खर्च नहीं. ಆದ್ರೆ ಪಗಾರ ತಗೊಂಡು ಬಂದು ಒಂದೇ ವಾರದಲ್ಲಿ ಹೆಂಗ್ ಹೋಗಿತ್ತೋ ಗೊತ್ತಿಲ್ಲ, ಎಲ್ಲ ಖಾಲಿ. पगार लाते ही एक ही हफ्ते में सब कुछ खाली. ಪರ್ಸಲ್ಲಿ ಇಟ್ಟಿರುವಂತ ದುಡ್ಡು ಮಾಯ ಆಗೋದು. पर्स में रखा हुआ पैसा गायब होता था. ತಂದಿಟ್ಟಿರುವಂತ ಹಾಲು ಬ್ರೆಡ್ ಮಾಯ ಆಗೋದು. लाकर रखने वाला दूध और ब्रेड वो भी गायब. ಮನೇಲಿ ಹೋದ್ರೆ उनके घर में जाएंगे तो ವಾಸನೆ. एक मुर्दे का बास. 3 ದಿನ 3 दिन ಬಹಳ ಕಷ್ಟ ಆಯ್ತು. बहुत संघर्ष हुआ. उपवास रहकर मैंने प्रार्थना किया. ಅವ್ರಿಗೆ ಸಂಪೂರ್ಣ ಬಿಡುಗಡೆ ಆಯ್ತು. से संपूर्ण तरीके से छुटकारा हुआ. ಈಗ ಕೇಳಿ, अब सुनिए, ಇದು ದೆವ್ವಗಳು ನರಕದಿಂದ ಬರ್ತವೆ. दुरात्माएं नरक से आते ಆ हैं. ತಿಪ್ಪೆಯಿಂದ ತಂದಂತ ಒಂದು ಪೀಸು ಇಷ್ಟು ಹೊಲಸು ಊಟ ಹೋಗ್ಲಿಕ್ಕಾಗದಷ್ಟು ತ್ರಾಸ ಆಗುವಷ್ಟು ಇತ್ತಂದ್ರೆ ನಾಳೆ ನೀನು ತಪ್ಪಿ ಅದೇ ತಿಪ್ಪೆಗೆ ಹೋಗ್ಬಿಟ್ರೆ ಹೆಂಗಿರಬಾರ್ದು ಜೀವನ. उस कचरे के डिब्बे से लाया हुआ एक पीस एक चीज इतना गंदा है तो कल आप उसमें ही जाकर गिरेंगे तो कैसे होगा? ಹೆಂಗಾಗ್ಬಾರ್ದು. कैसे होगा? ಅದು ನಿತ್ಯತ್ವಕ್ಕೆ. वो भी अनंतता के लिए. ಒಂದು ಕೆಟ್ಟ ವಾಸನೆ ನೋಡ್ಲಿಕ್ಕೆ ಆಗೋದಿಲ್ಲ ಇಲ್ಲಿ. एक दुर्गंध ही आप सह नहीं पाते ಆದ್ರೆ यहाँ पर. ಅಲ್ಲಿರೋದು ವಾಸನೆನೇ ಕೆಟ್ಟ. लेकिन वहाँ पर रहने वाला दुर्गंध ही दुर्गंध है. ಬದುಕ್ಲಿಕ್ಕಾದ್ರೂ ಆಗುತ್ತಾ? क्या आप वहाँ पर जी तो सकते हो? ಹೆಂಗಾಗ್ಬಾರ್ದು. कैसे हो सकता है? ನಾನು ಹೇಳೋದು ಅರ್ಥ ಆಗಿದ್ರೆ जो मैं कह रहा हूँ अगर आपको समझ आ रहा है तो ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ, आपसे मैं दीनता से विनती करता हूँ, ನಿಮ್ಮ ಜೀವನ ಬದಲಾಯಿಸ್ಕೊಳ್ಳಿ. आपके जिंदगियों को बदल दीजिए. ಬದಲಾಯಿಸ್ಕೊಳ್ಳಿ. आप बदल दीजिए आपकी जिंदगी को. ದಯವಿಟ್ಟು ಬದಲಾಯಿಸ್ಕೊಳ್ಳಿ. कृपया करके अपने जिंदगी को बदल दीजिए. ಇದೇನು ಫ್ರೆಂಡ್ಸ್ ಅಂತ ಓಡ್ತಿರಲ್ಲ, ये दोस्त कह के जो आप जाते हो ना, ಇದೇನು ಸುಂದರತೆ ಅಂತ ಓಡ್ತಾ ಇದ್ದೀರಲ್ಲ, सुंदरता कह के जो आप जाते हो, ಇದೇನು ಮಕ್ಕಳು ಅಂತ ವ್ಯಾಮೋಹ ಇಟ್ಕೊಂಡಿದ್ದೀರಲ್ಲ, बच्चे है कह के जो आप जाते हो, ಇದೇನು ಎಲ್ಲ ಇದು ಈ ಶ್ಲೋಕದೆಲ್ಲ ಇಟ್ಕೊಂಡಿದ್ದೀರಲ್ಲ, इस दुनिया के सारे चीजों को जो आपने रखा है, ಒಂದು ಕ್ಷಣದಲ್ಲಿ ಆತನ ಮುಂದೆ ನಿಂತಾಗ ಇದೆಲ್ಲ ಶೂನ್ಯ. उनके सामने जब खड़े हो एक क्षण में ये सारे चीजें शून्य हो जाएंगे. ಬೆನ್ನಿನ್ ಹೇಳ್ತಾರೆ, बेनिहिन कहते हैं, ಆಸ್ಪತ್ರೆಯಲ್ಲಿ ನಾನು ಯೇಸು ಸ್ವಾಮಿ ಕನಸಿನಲ್ಲಿ ಯೇಸು ಸ್ವಾಮಿ ನೋಡ್ತಾ ಇದ್ದೆ. सपने में यीशु मसीह को मैं देख रहा था. ಎದೆ ಬಡ್ಕೊಳ್ತಾ ಇತ್ತು. मेरा छाती धड़क रहा था. ನನಗೆ ಒಳಗೆ ಅನುಮತಿ ಸಿಗ್ತದೋ ಇಲ್ಲ ಅಂತ. मुझे अंदर अनुमति मिलेगा ನಾನು या ಮಾಡಿದ नहीं ಸೇವೆ ಎಲ್ಲ ನೆನಪು ಬಂತು. मैंने जो सेवकाई किया सब मुझे याद ಆದ್ರೆ आया. ಆ ಒಂದು ಮಹಿಮೆಯ ಮುಂದೆ, लेकिन उस महिमा के ಆ सामने, ಕರ್ತನ ಮುಂದೆ उस परमेश्वर के सामने ಅದೆಲ್ಲ ಶೂನ್ಯವಾಗ್ಬಿಡ್ತು. वो सब कुछ शून्य हो ಯಾವ गया. ಲೆಕ್ಕಕ್ಕೂ ಬರಲಿಲ್ಲ. वो कौन से भी हिसाब ಅವ್ರು में नहीं ಹೇಳ್ತಾರೆ, आया. वो कहते हैं, ಗುಣವಾದಂತ ಸಾವಿರಾರು ಜನರ ಸಾಕ್ಷಿಗಳು हजारों लोग जिन्होंने चंगाई पाई ಅಲ್ಲಿ उनकी ಯಾವ गवाही ಲೆಕ್ಕಕ್ಕೂ ಬರಲಿಲ್ಲ. वहां पर कौन से भी गिनती में भी नहीं आए.
ಲಕ್ಷಾನುಗಟ್ಟಲೆ ಗ್ರೌಂಡ್ ತುಂಬಿದಂತ ಜನರ ಕೂಟಗಳು, लाखों के हिसाब से ग्राउंड भरे हुए ಅಲ್ಲಿ ಯಾವ meetings, ಲೆಕ್ಕಕ್ಕೂ ಬರಲಿಲ್ಲ. वो कौन से भी ಒಬ್ಬ गिनती में नहीं ಸಾಮಾನ್ಯನಂತೆ ನಾನು ಲೈನ್ ಅಲ್ಲಿ ನಿಂತ್ಕೊಂಡಿದ್ದೆ. एक साधारण व्यक्ति जैसे मैं लाइन में ನಾನು खड़ा था, ಎದೆ ಬಡ್ಕೊಳ್ತಾ ಇದ್ದೆ, मेरा छाती धड़क रहा था, ಕರ್ತನನ್ನೇ ನೋಡ್ತಾ ಇದ್ದೆ. परमेश्वर को ही मैं देख रहा था। ಇನ್ನೇನು ಕರ್ತನು ಒಂದು ಹಿಂಗೆ ಅಥವಾ ಹಿಂಗೆ ತಲೆ ಅಲ್ಲಾಡಿಸ್ಬೇಕು. अब परमेश्वर ऐसे नहीं तो ऐसे से ಮ್ಯೂಸಿಕ್ बुलाना ಶಾಂತ है। ಆಗಿದೆ, वहाँ पर म्यूजिक शांत हो ಎಲ್ಲರೂ ಎದೆ चुका है, ಬಡ್ಕೊಂಡು ಕಾಯ್ತಾ ಇದ್ದಾರೆ. सबका छाती धड़क रहा, ನನ್ನ इंतजार ಗತಿ कर रहे ಏನಾಗುತ್ತೆ ಈಗ? हैं अब मेरा हाल क्या ನಾನು होगा। ನಿರೀಕ್ಷಿಸ್ಕೊಂಡಾ ಇದ್ದೇನೆ. मैं भी ಧೈರ್ಯ निरीक्षा रख रहा ಹೋಗ್ಬಿಟ್ಟಿದೆ. हूँ, मेरा हिम्मत चला गया ಯಾವುದೇ है, ನಿರೀಕ್ಷೆ ಇಲ್ಲ. कोई भी निरीक्षा नहीं है। ಸಟ್ ಅಂತ ಎಚ್ಚರ और अचानक से वो उठ गए, ನಾನು ನೋಡಿದೆ, मैंने देखा, ಆಸ್ಪತ್ರೆಯಲ್ಲಿದ್ದೆ. मैं अस्पताल में था, ಆವಾಗ और तब ಮೊದಲು ನನ್ನ ತಲೆಗೆ ಬಂದಿರೋ ವಚನ, पहला वचन जो मेरे दिमाग में आया, ಕೊನೆವರೆಗೂ ನಿಲ್ಲುವವನು ರಕ್ಷಣೆ ಹೊಂದುವನು. आखिर तक जो खड़ा मनुष्य रहेगा वो तारण पाएगा। ತಕ್ಷಣ उसी क्षण ನನಗೆ ಒಂದು ಧ್ವನಿ ಕೇಳಿಸ್ತು. मुझे एक आवाज सुनाई दिया। ಆ ಕನಸಿನಲ್ಲಿ ದೇವರ ಯೇಸುವಿನ ಯಾವ ಧ್ವನಿ ಕೇಳಿದ್ನೋ ಅದೇ ಧ್ವನಿ ನನಗೆ ಆಸ್ಪತ್ರೆಯಲ್ಲಿ उस ಕೇಳಿಸ್ತು. सपने में जो यीशु मसीह की आवाज को उसने सुना था, वही आवाज मुझे आ अस्पताल ध्वनि में ನನಗೆ सुनाई ಹೇಳ್ತು, दी, और उस आवाज ने मुझे कहा, ನಾನು ನಿನ್ನನ್ನು ನೋಡ್ತಾ ಇದ್ದೇನೆ, मैं तुम्हें देख रहा हूँ, ಹಾಳು ಮಾಡ್ಕೊಳ್ಬೇಡ. तुम बर्बाद मत करना, ನನ್ನ ಕಣ್ಣುಗಳು ನಿನ್ನನ್ನು ನೋಡ್ತಾ ಇವೆ, मेरे आंखें तुम्हें देख रहे हैं, ಹಾಳು ಮಾಡ್ಕೊಳ್ಬೇಡ. तुम खराब मत करना। ಆತ ಹೇಳ್ತಾನೆ, वो कहता है, ಆಗ ನನ್ನಲ್ಲಿ ಬಂದಂತ ಭಯಕ್ಕೆ ವಿವರವೇ ಇಲ್ಲ ಅಂತ ಭಯ ನನ್ನ ಜೀವನದಲ್ಲಿ ನಾನು ನೋಡಿಲ್ಲ. तब जो डर मेरे अंदर आया उसका विवरण ही नहीं, पूरे जिंदगी में मैंने वैसा डर नहीं देखा। ಕೇಳಿ, सुनिए, ಇಷ್ಟು ಸೇವೆ ಮಾಡಿ, इतना सेवकाई ಇಷ್ಟೊಂದು करके, ಜನ ಗುಣ ಹೊಂದಿ इतने सारे लोग चंगाई पाकर, ಸೇವೆ ಮಾಡಿದಂತವನೇ सेवकाई करने वाला ही ಸ್ಪಷ್ಟವಾಗಿ ಹೇಳ್ತಾನೆ, स्पष्ट तरीके से कहता ಆತನ ಮುಂದೆ है, ಎಲ್ಲ ಶೂನ್ಯ. उसके सामने सब कुछ ನೀನು शून्य है। आप ಆತನೊಂದಿಗೆ ಹೇಗೆ ಜೀವಿಸಿದೆಯೋ उनके साथ कैसे आपने जिया है, ಅದೊಂದೇ ನಿನ್ನ ಜೊತೆಗೆ ಬರುದು. वो सिर्फ एक ही आपके साथ आएगा। ಇನ್ನು ಯಾವ ಸಂಬಂಧ ಅಂತ ಬಾಯಿ ಬಡ್ಕೊಳ್ತೀರಾ? और कौन सा रिश्ता के आप ಇನ್ನು जीते ಯಾವ रहेंगे? ಮಕ್ಕಳು ಕುಟುಂಬ ಅಂತ ಬಾಯಿ ಬಡ್ಕೊಳ್ತೀರಿ? और कौन सा परिवार बच्चे के आप कहते ಸೀಸರ್ನಿಗೆ रहेंगे? ಕೊಡೋದನ್ನ ಸೀಸರ್ನಿಗೆ ಕೊಡಿ, ದೇವರಿಗೆ ಕೊಡೋದನ್ನ ದೇವರಿಗೆ ಕೊಡಿ. जो परमेश्वर को देना है उसे परमेश्वर को ಸೀಸರ್ನಿಗೆ ಕೊಡೋದನ್ನ ಸೀಸರ್ನಿಗೆ ಕೊಡಿ, सीजर को जो देना है उसे आप दे दीजिए, ಮಕ್ಕಳಿಗೆ ಕೊಡೋದನ್ನ ಮಕ್ಕಳಿಗೆ ಕೊಡಿ. और बच्चों को देना है उसे ದೇವರಿಗೆ आप दीजिए। ಕೊಡೋದನ್ನು ತೆಗೆದು ಮಕ್ಕಳಿಗೆ ಕೊಡಬೇಡಿ. परमेश्वर को जो देना है उसे भी बच्चों को मत दीजिए, ಅವ್ರಿಗೆ ಸಮಯ ಕೊಟ್ಟು उनको समय देकर ಮುಗಿಸಿ. उसे खत्म कीजिए, ದೇವರಿಗೆ ಕೊಡೋ ಸಮಯ ಮೊದಲು ದೇವರಿಗೆ ಕೊಡಿ. और परमेश्वर को देने वाला समय परमेश्वर को पहले ಅವನ आप दे ಸಮಯ दीजिए। ಕದ್ಕೊಂಡು ಅವ್ರಿಗೆ ಕೊಡಬೇಡಿ. उनके समय को निकाल कर इन्हें आप मत दीजिए, ಅವ್ರು ನಿಮಗೆ ರಕ್ಷಣೆ ಕೊಡ್ಲಿಕ್ಕೆ वो ಆಗೋದಿಲ್ಲ. आपको तारण नहीं दे सकते। ಪಾಸ್ಟರ್ ನಿಮಗೂ ಮಗಳಿದ್ದಾಳಲ್ಲ, पासवान जी, आपको भी बेटी है ಕೇಳಕ್ಕೆ ना, ನಾ? उनसे जाकर पूछिए। ನನ್ನ ಸೇವೆಗೆ ಹೊರ ಬೀಳ್ತಾರೆ, ಮತ್ತೆ ಕೇಳ್ತಾರೆ ಹೊರಟ ಬೆಳಿಗ್ಗೆ ಬಂದೆ ಬ್ಯಾಗ್ ಇಟ್ಟೆ ಹೊಂಟಿ ಪಾಪ ಡಾಡಾ. सुबह में आकर बैग आपने रखा, फिर से आप जा रहे हो? ಇಲ್ವಾ 4 ಗಂಟೆ ಅಂದ್ರೆ ಬರ್ತೇನೆ ತಾಯಿ. 4 बजे वापस मैं आऊंगा। ಬಂದೆ, मैं आया, 10 ನಿಮಿಷ 10 मिनट, 15 ನಿಮಿಷ, 15 मिनट, ಒಂದು ಅಪ್ಪುಗೆ एक गले ಒಂದು लगाना, ಮುದ್ದು, एक ಊಟ ಮಾಡಿದೀವ, खाना तुमने खाया, ಓಕೆ ಫ್ರೆಶ್ ಆಗು, फ्रेश हो ನಾನು जाओ, ಒಂದು ತಾಸು ಪ್ರಾರ್ಥನೆ ಮಾಡ್ಕೊಂಡ್ ಬರ್ತೀನಿ. मैं 1 घंटा प्रार्थना कर कर आऊंगा। ಯಾಕೆ? क्यों? ಸಫಲತೆಗೋಸ್ಕರವಾ? सफलता के लिए ಇಲ್ಲ. नहीं, ನಾಳೆ कल ಅವಳಿಗೆ ಮಾದರಿ ಆಗ್ಬೇಕು, उसके लिए उदाहरण बनना ಅವಳಿಗೆ है, ಗ್ಯಾರಂಟಿ ಇರಬೇಕು, उसको निश्चयता रहना है ನಮ್ಮಪ್ಪ ಪರಲೋಕಕ್ಕೆ ಹೋಗಿದ್ದಾನೆ. कि मेरे पिता स्वर्ग गए हैं। ಗ್ಯಾರಂಟಿ. ನಿಮ್ಮ ಕುಟುಂಬದವರಿಗೆ ನಿಮ್ಮ ರಕ್ಷಣೆ, ನಿಮ್ಮ ಪರಲೋಕಕ್ಕೆ ಹೋಗ್ತಿರೋಂಥ ಗ್ಯಾರಂಟಿ ಇದೆಯಾ? आपके परिवारों को क्या गारंटी है कि आप स्वर्ग जाएंगे? ನಿನ್ನ ಹೆಂಡತಿಗೆ ಭರವಸೆ ಇದೆಯಾ ನನ್ನ ಗಂಡ ಪರಲೋಕಕ್ಕೆ ಹೋಗ್ತಾನಂತ? क्या आपके पत्नी में भरोसा है कि मेरा पति स्वर्ग जाएगा? ನಿನ್ನ ಗಂಡನಿಗೆ ಭರವಸೆ ಇದೆಯಾ ನಿನ್ನ ಹೆಂಡತಿ ಆದವಳು ನೀನು ಪರಲೋಕ ಹೋಗ್ತೀಯ ಅಂತ? आपके पत्नी को भरोसा है कि आपके पति स्वर्ग ಇಲ್ಲ जाएंगे? ಅಂದ್ರೆ, नहीं है तो, ಸಂಶಯ ಇದ್ರೆ अगर संदेह है तो ಎಚ್ಚೆತ್ಕೋ. आप चौकस बन जाइए, ಬೇಕಪ್ आप जाग उठिए, ಬೇಕಪ್. आप जाग उठिए। ಯಾವ ಮಗಳು ಅಂತ ಎಲ್ಲ ಸುರಿತಾ ಇದೆಯಲ್ಲ ನೀನು, बेटी के जो सब कुछ आप बहा रहे हो, ಅವಳು ನಿನ್ನನ್ನು ಪರಲೋಕಕ್ಕೂ ಸೇರಿಸ್ಕೊಳ್ಳೋದಿಲ್ಲ, ಸೇರಿಸಕ್ಕಾಗೋದಿಲ್ಲ, ಅವಳು ಅಲ್ಲಿ ಇರೋದೂ ಇಲ್ಲ. वो स्वर्ग को भी आपको नहीं ले जाएगी और वहां पर वो रहेगी भी नहीं। ಮಗನೂ ಅಷ್ಟೇ, बेटा भी वैसे ही, ಅವಳಿಗೆ ಅವನಿಗೆ ಕೊಡೋದನ್ನ ಕೊಡ್ರಿ, जो उन्हें देना है वो उन्हें दीजिए, ಮೊದಲು ಕರ್ತನನ್ನ ಅಪ್ಕೊಳ್ರಿ. लेकिन पहले परमेश्वर को गले ಯಾಕಂದ್ರೆ लगाइए, ಇದೇ ಸತ್ಯಾಂಶ. क्योंकि यही सच्चाई ನಮ್ಮ है। ಗತಿ ಕೊನೆಗೆ ಆತನೇ. हमारा हाल आखिर में वही है। ಎದ್ದೇಳೋ ಮನುಷ್ಯ, ಎದ್ದೇಳು. हे मनुष्य, आप जाग उठिए। ಮಕ್ಕಳು ಎಷ್ಟು ತಪ್ಪು ಮಾಡಿದ್ರು ಮುದ್ದಾಡಿ ನರಕ ಸೇರಬೇಡ. बच्चे चाहे कितना भी गलती क्यों ना करे, ಎಚ್ಚೆತ್ಕೋ. प्यार कर कर नरक मत जाइए। ಎಚ್ಚೆತ್ಕೋ. आप जाग उठिए। ನರಕ ನಿನ್ನ ಬಾಗಿಲಿಗೆ ಬಂದು ನಿಂತದೆ, नरक आपके दरवाजे पर आकर रखा है, ಈಗಲೇ ಕರ್ತನ ಕಡೆ ತಿರುಗು. अभी ही परमेश्वर की ओर मुड़ ಒಂದು जाइए। ಕೊನೆಯ ಆಹ್ವಾನ ಕೊಡ್ತೀನಿ ನಿಮಗೆ. एक आखिरी आमंत्रण मैं आपको देता हूँ, ಇದ್ದಲ್ಲಿಯೇ आप जहाँ पर है वहीं पर ही ನಾನು ಹೇಳಿದ್ದನ್ನ ಒಂದ್ಸಾರಿ ಯೋಚಿಸ್ಕೊಳ್ಳಿ. जो मैंने बताया उसे एक बार सोचिए। ಕಾಲುಗಳ ಮೇಲೆ ಆಗಲಿ, घुटनों पर आते हुए ಎದ್ದು ನಿಂತ್ಕೊಂಡ, या फिर उठ खड़े होते हुए ಕೈ ಚಾಚಿ ಆಗಲಿ, या फिर हाथों को उठाते हुए
ಎಲ್ಲವನ್ನ ತಿರಸ್ಕರಿಸ್ರಿ. सब कुछ आप तिरस्कार ಕುಟುಂಬಗಳನ್ನ कीजिए, परिवार को सब कुछ ತಿರಸ್ಕರಿಸ್ರಿ. तिरस्कार ಸ್ವಾಮಿ, कीजिए। परमेश्वर, ಒಬ್ಬಂಟಿಗನಾಗಿ ನಿಂತ್ಕೊಳ್ತೀನಪ್ಪ. अकेला होकर मैं खड़ा हूँ, ನೀನೇ ಸತ್ಯ, आप ही सच हो, ನೀನೇ ಸತ್ಯ, आप ही सच्चाई हो, ನೀನೇ ಸತ್ಯ. आप ही सच्चाई ಅಕ್ಕ हो। ತಮ್ಮ ಸಂಬಂಧಗಳೆಲ್ಲವೂ ಒಂದು ದಿನ ಮುಗಿದು ವ್ಯರ್ಥವಾಗಿ ಹೋಗ್ತವೆ. भाई बहन हर एक रिश्ता एक व्यर्थ हो जाएंगे, ನೀನೇ ಸತ್ಯಪ್ಪ, लेकिन आप ही सच्चाई हो, ನೀನೇ ಸತ್ಯ. आप ही सच्चाई हो। ಒಪ್ಪಿಸ್ಕೊಡ್ತೀಯಾ? अपने आप को क्या आप सौंप देंगे? ಒಪ್ಪಿಸಿಕೊಡ್ತೀಯಾ? अपने आप को क्या आप सौंप ಆತನಿಗೆ देंगे? ಒಪ್ಪಿಸಿಕೊಡು ಮಗನೇ, मेरे बेटे उनको सौंप ಒಪ್ಪಿಸಿಕೊಡು दीजिए, ಮಗಳೇ. मेरी बेटी उन्हें आप ನನ್ನ सौंप ಸಹೋದರ, ನನ್ನ दीजिए, ಸಹೋದರಿ, मेरा भाई मेरी बहन ಈಗಲೇ ಒಪ್ಪಿಸಿಕೊಡು, अभी ही आप सौंप दीजिए, ಈಗಲೇ ಒಪ್ಪಿಸಿಕೊಡು. अभी ही आप सौंप दीजिए। ಒಂದು ಕ್ಷಣ ತಗೊಂಡ್ರಿ, एक क्षण ले ಕರ್ತನ लीजिए, ಮುಂದೆ ಒಪ್ಪಿಸಿಕೊಡ್ರಿ. परमेश्वर के सामने आप समर्पित कीजिए, ಪಶ್ಚಾತ್ತಾಪದಿಂದ. पश्चाताप के ನಾನೇನು साथ। ನಿಮ್ಮ ಕುಟುಂಬವನ್ನು ದ್ವೇಷಿಸ್ರಿ ಅಂತ ಹೇಳ್ತಾ ಇಲ್ಲ. आपके परिवार को नफरत ನಿಮ್ಮ मैं नहीं कह रहा ಕರ್ತವ್ಯವನ್ನ हूँ, ಮಾಡ್ರಿ, जिम्मेदारी को आप ಆದ್ರೆ ನಿಮ್ಮ कीजिए, ಮಮತೆ ಯೇಸುವಿನ ಮೇಲಿರ್ಲಿ. लेकिन आपका ममता यीशु मसीह ನಿಮ್ಮ पर रहे, ಸಮಯ ಯೇಸುವಿಗಾಗಿರ್ಲಿ. आपका समय यीशु मसीह ನಿಮ್ಮ के लिए ಜೀವಿತ रहे, ಯೇಸುವಿಗಾಗಿರ್ಲಿ. आपका जिंदगी यीशु मसीह के लिए रहे। ಸ್ತೋತ್ರ, ಸ್ತೋತ್ರ. ಕರುಣಿಸಪ್ಪ, ಸಹಾಯ परमेश्वर आप ಮಾಡಿದ್ರೆ करुणा दिखाइए, आप ಸಹಾಯ मदद ಮಾಡಪ್ಪ. कीजिए, आप मदद कीजिए ದೇವ್ರೇ, पिता। ನಮಗ ಸಹಾಯ ಮಾಡಿದ್ರೆ परमेश्वर आप मुझे मदद सहाय कीजिए, ಮಾಡಪ್ಪ. आप मुझे मदद कीजिए ನೀನ್ ಇಲ್ದೆ पिता। ಹೋದ್ರೆ अगर आप नहीं हो तो ನಾವೇನು ಮಾಡ್ಲಿಕ್ಕೆ मैं कुछ भी ಆಗೋದಿಲ್ಲಪ್ಪ. नहीं कर सकता हूँ, ನಮ್ಮನ್ನ ಕ್ಷಮಿಸು, हमें क्षमा कर नमन दीजिए, क्षमिस। हमें क्षमा कर नमन दीजिए, क्षमिस। हमें क्षमा कर दीजिए, नमन क्षमिस हमें या। क्षमा कर दीजिए पिता। ನಂಬಿಕೆಯಿಂದ विश्वास से ಕರಗಳನ್ನ ಚಾಚಿ हाथों को उठाते ಆತನಿಗೆ हुए ನಿನ್ನನ್ನ ಪ್ರತಿಷ್ಠಿಸ್ತೀಯ. अपने आप को क्या परमेश्वर के लिए प्रतिष्ठा ಎಲ್ಲವನ್ನೂ करेंगे, ಮರ್ತ್ಬಿಡು. सब कुछ भूल जाइए। ಗಂಡ, ಹೆಂಡತಿ, ಮಕ್ಕಳು, ಸ್ನೇಹಿತ, ಸಹೋದರ, ಸಹೋದರಿ, ಅಕ್ಕ, ತಮ್ಮ, ತಂಗಿ ಎಲ್ಲ ಮರ್ತ್ಬಿಡು. पति पत्नी भाई ನೀನು बहन दोस्त सब कुछ भूल ಒಬ್ಬಂಟಿಗನಾಗಿ, जाए। ಒಬ್ಬಂಟಿಗಳಾಗಿ आप अकेले ಆತನ होकर ಮುಂದೆ ನಿಂತ್ಕೋ. उनके सामने खड़े रहिए। ಪ್ರೀತಿಯೇ, ಪ್ರೀತಿಯೇ ನನ್ನ ಸೆಳೆದುಕೊಂಡ ಪ್ರೀತಿಯೇ, ಪ್ರೀತಿಯೇ, ಪ್ರೀತಿಯೇ ನನ್ನ ಸೆಳೆದುಕೊಂಡ ಪ್ರೀತಿಯೇ. ಏನ್ ಕಳೆದುಕೊಂಡರು ನಿನ್ನ ಕಳೆದುಕೊಳ್ಳಲಾರೆನು, ಏನ್ ಕಳೆದುಕೊಂಡರು ನಿನ್ನ ಕಳೆದುಕೊಳ್ಳಲಾರೆನು. ಸೇವೆಯ ಕೋಟವಾನೆ ನಾನು ನಿನಗಾಗಿ ಜೀವಿಸುವೆ. ಸೇವೆಯ ಕೋಟವಾನೆ ನಾನು ನಿನಗಾಗಿ ಜೀವಿಸುವೆ. ಏನ್ ಕಳೆದುಕೊಂಡರು, ಏನ್ ಕಳೆದುಕೊಂಡರು ನಿನ್ನ ಕಳೆದುಕೊಳ್ಳಲಾರೆನು, ಏನ್ ಕಳೆದುಕೊಂಡರು ನಿನ್ನ ಕಳೆದುಕೊಳ್ಳಲಾರೆನು. ಸೇವೆಯ ಕೋಟವಾನೆ ನಾನು ನಿನಗಾಗಿ ಜೀವಿಸುವೆ. ಸೇವೆಯ ಕೋಟವಾನೆ ನಾನು ನಿನಗಾಗಿ ಜೀವಿಸುವೆ. ರಕ್ಷಣೆ ಕೊಟ್ಟವನೇ, ರಕ್ಷಣೆ ಕೊಟ್ಟವನೇ ನಾನು ನಿನಗಾಗಿ ಜೀವಿಸುವೆ. ರಕ್ಷಣೆ ಕೊಟ್ಟವನೇ ನಾನು ನಿನಗಾಗಿ ಜೀವಿಸುವೆ. ಯೇಸುವೇ
ಸೆಳೆದುಕೊಂಡ ಪ್ರೀತಿಯೇ 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 ನನ್ನ ಸೆಳೆದುಕೊಂಡ ಪ್ರೀತಿಯೇ ಹಾಲೆಲೂಯಾ ಹಾಲೆಲೂಯಾ ಆತನ ಕ್ಷಮೆಯನ್ನು ಕೇಳ್ಕೊಳ್ರಿ उनके क्षमा मांग लीजिए ಹಾಲೆಲೂಯಾ ಆತನ ಮುಟ್ಟುವಿಕೆ ನಿಮ್ಮ ಮೇಲೆ ಬಲವಾದ ರೀತಿಯಲ್ಲಿ ಬರಲಿ उनका छूना आपके घर पे बलशाली और से उतर आए या हालेलूया हालेलूया शबलानिया रतुलद नारग हालेलूया रिदिनि कललिया रव संदलादन कलवर शिचरे बेने यारब हालेलूया स्वामी परमेश्वर ನಾವು ಹೃದಯಗಳನ್ನು ಗಟ್ಟಿ ಮಾಡಿಕೊಳ್ಳದಂತೆ हमारे हृदय को हम कठिन न करने ಯಾವಾಗಲೂ जैसे ಪಶ್ಚಾತ್ತಾಪ ಹೃದಯದಲ್ಲಿ ನಾವು ಸ್ಥಾಪಿಸಲ್ಪಡ್ಲಿಕ್ಕಾಗುವಂತ ಒಂದು ದೀನತೆಯನ್ನು ನಮಗೆ ದಯಪಾಲಿಸು हमेशा पश्चाताप के हृदय में स्थापित किए जाने वाले एक दीनता के हृदय को आप ಕೃಪೆಯನ್ನು हमें ನಮಗೆ दे ಕೊಡು दीजिए आप हमें वो अनुग्रह ನೀನು दीजिए ಬರುವ ದಿನದವರೆಗೆ आप आने वाले दिन तक ಪರಿಶುದ್ಧತೆಯನ್ನ पवित्रता को ವಿಧೇಯತೆಯನ್ನ विधेयता को ಕಾದುಕೊಂಡು रखवाली ಕೊನೆಯ कर ಗಳಿಗೆವರೆಗೆ ನಿಂತುಕೊಳ್ಳುವಂತ ಬಲವನ್ನು ಕೊಡು ಸ್ವಾಮಿ आखिरी समय तक रुकने वाले बल को आप कृपा हमें करो दीजिए राजा। कृपा दीजिए ನಿನ್ನ ದಯ परमेश्वर ಉಂಟಾಗ್ಲಪ್ಪ ನಮ್ಮ आपका ತಂದೆ दया हम पर बनी रहे ಘನತೆ पिता ಮಹಿಮೆಗಳೆಲ್ಲವೂ सारा आदर और महिमा ನಿನ್ನೊಬ್ಬನಿಗೆ ಸಲ್ಲಲ್ಪಡ್ಲಿ सिर्फ ರಾಜ आप ही को मिले राजा ಯೇಸುವಿನ ಹೆಸರಲ್ಲಿ ಬೇಡ್ತೇವೆ यीशु मसीह के नाम में हम मांगते हैं ಆಮೆನ್ आमेन ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ತಂದೆಯಾದ ದೇವರ ಪ್ರೀತಿ ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸಹವಾಸಗಳು ಈಗಲೂ ಎಂದೆಂದಿಗೂ ನಮ್ಮೆಲ್ಲರೊಂದಿಗೆ ಸದಾ ಕಾಲ ನೆಲೆಗೊಂಡಿರಲಿ ಸ್ವಾಮಿ ಒಟ್ಟಾಗಿ ಹೇಳೋಣ ಆಮೆನ್ आमेन ದೇವರು ನಿಮ್ಮನ್ನು ಆಶೀರ್ವದಿಸಲಿ परमेश्वर आप सबको आशीषित ದೇವರ करे ಆತ್ಮ